ರಾಜಶೇಖರ ಮಹಾಕವಿಯ ಕಾವ್ಯಮೀಮಾಂಸೆಯನ್ನು ಕುರಿತು ಚಿಂತನೆ ಮಾಡ್ತಾ ಇರುವುದಾಯಿತು. ನಿನ್ನೆಗೆ ನಾವು ಪದವಾಕ್ಯ ವಿವೇಕಾಧ್ಯಾಯಕ್ಕೆ ಬಂದಿದ್ದೀವಿ. ಅದು 6ನೇ ಅಧ್ಯಾಯ. ಅಲ್ಲಿ ಕ್ರಿಯಾಪದ, ಕರ್ತೃಪದ ಅಥವಾ ನಾಮಪದ ಈ ರೀತಿಯಾದ ಎಲ್ಲ ವಿಷಯಗಳನ್ನು ಕುರಿತು ಆಲೋಚನೆ ಮಾಡ್ತಾ ಅವನು ಉದಾಹರಣೆಗಳನ್ನು ಬೇಕಾದಂತೆ ಮಾಡ್ತಾನೆ. ಇವನ ಉದಾಹರಣೆಗಳು, ಇವನ ಕ್ರಮ ವಿಭಾಗಗಳನ್ನು ಇವನ ನಿಕಟ ಪರವರ್ತಿ ಅಂದರೆ ಇಮ್ಮಿಡಿಯೇಟ್ ಮುಂದೆ ಬಂದಂಥ ಲೇಖಕ ಭೋಜರಾಜ ತನ್ನ ಶೃಂಗಾರ ಪ್ರಕಾಶದ ಮೊದಲ 8 ಅಧ್ಯಾಯಗಳಲ್ಲಿ ಹಲವೆಡೆ ಬಳಸ್ಕೋತಾನೆ. ಇನ್ನು ಹಲವು ಕಡೆಯಲ್ಲಿ ಸರಸ್ವತಿ ಕಂಠಾಭರಣದಲ್ಲೂ ಮತ್ತು ಶೃಂಗಾರ ಪ್ರಕಾಶದಲ್ಲೂ ರಾಜಶೇಖರನ್ನ ಹೆಸರು ಹೇಳದೆ ಬೇಕಾದಂತೆ ಬಳಸ್ಕೋತಾನೆ. ಅದು ಕದ್ದಿದ್ದು ಅಂತಲ್ಲ, ಒಳ್ಳೆಯ ವಿಷಯ ಅಂತ ತೆಗೆದುಕೊಂಡದ್ದು. ಹಾಗೆ ಇಲ್ಲಿಯೂ ಕೂಡ ಅದನ್ನು ಬೇಕಾದಂತೆ ವ್ಯಾಕರಣದ ವಿಷಯಗಳನ್ನು ಅವನು ತನ್ನೊಳಗೆ ಅಳವಡಿಸ್ಕೋತಾನೆ. ಅಲ್ಲಿ ವಾಕ್ಯಗಳನ್ನು ಯಾವ್ಯಾವ ತರಹ ವಿಭಾಗ ಮಾಡಬಹುದು ಅಂತ ಮಾಡ್ತಾರೆ. ನಾನು ಹಲವು ದಿವಸಗಳಿಂದ ಹೇಳಿದ್ದೀನಿ, ಸಂಸ್ಕೃತದಲ್ಲಿ ವಿಭಾಗ ಪ್ರೀತಿ ಹೆಚ್ಚು ಅಂತ. ಅದರ ಗುಣದೋಷಗಳನ್ನು ಕೂಡ ವಿವರಿಸಿದ್ದೀನಿ. ಏನಂದರೆ, ನಾವು ಸಂಸ್ಕೃತ ಭಾಷೆಯನ್ನೇ ಗಮನಿಸಿಕೊಂಡಾಗ ಒಂದು ಮಟ್ಟಿಗೆ ಅದು ಬೇಕು ಅಂತಲೂ ಅನಿಸುತ್ತೆ. ಮತ್ತು ಅವರು ಎಷ್ಟು ಕೂಲಂಕಷವಾಗಿ ಕೀನ್ ಅಂತೀವಲ್ಲ ಆ ಥರ ನೋಡಿದ್ರು ಅಂತ ಗೊತ್ತಾಗುತ್ತದೆ. ವಾಕ್ಯ 10 ವಿಧ: ಏಕಾಖ್ಯಾತ, ಅನೇಕಾಖ್ಯಾತ, ಆವೃತ್ತಾಖ್ಯಾತ, ಏಕಾಭಿಧೇಯಾಖ್ಯಾತ, ಪರಿಣತಾಖ್ಯಾತ, ಅನುವೃತ್ತಾಖ್ಯಾತ, ಸಮುಚ್ಚಿತಾಖ್ಯಾತ, ಅಧ್ಯಾಕೃತಾಖ್ಯಾತ, ಕೃದಭಿಧೇಯ ಅಭಿಹಿತಾಖ್ಯಾತ, ಅನಪೇಕ್ಷಿತಾಖ್ಯಾತ ಅಂತೆಲ್ಲ ವಿಭಾಗ ಮಾಡ್ತಾನೆ. ಪ್ರತಿಯೊಂದಕ್ಕೂ ಔಚಿತ್ಯವನ್ನು ಕಲ್ಪಿಸ್ತಾನೆ. ಅಂದರೆ ಆಖ್ಯಾತ ಅಂದರೆ ಕ್ರಿಯಾಪದ, ಏಕಾಖ್ಯಾತ ಅಂದರೆ ಒಂದೇ ಕ್ರಿಯಾಪದ ಇರತಕ್ಕಂಥ ಒಂದು ಪದ್ಯ ಅಂತ. ಒಂದೇ ಕ್ರಿಯಾಪದ ಇದ್ದರೆ ಸಾಮಾನ್ಯ ಒಂದೇ ವಾಕ್ಯ ಅದರೊಳಗಿರುತ್ತದೆ ಅಂತ. ಒಂದು ಪದ್ಯದಲ್ಲಿ ಹಲವು ವಾಕ್ಯಗಳಾಗಿರಬಹುದು. ಅದನ್ನು ಅವನಷ್ಟು ಅಖಂಡ ವಾಕ್ಯ, ಮಹಾವಾಕ್ಯ ಅನ್ನೋ ಥರ ತಗೊಂಡಿದ್ದಾನೆ. ಜಯತ್ಯೇಕ ಪದಾಕ್ರಾಂತ ಸಮಸ್ತ ಭುವನತ್ರಯ ದ್ವಿತೀಯ ಪದವಿನ್ಯಾಸ ವ್ಯಾಕುಲಾಭಿನಯ ಶಿವ, ಇವನದೇ ಪದ್ಯ. ಅದನ್ನು ತಗೊಂಡಿದ್ದಾನೆ. ಬಹಳ ಸುಂದರವಾದದ್ದು. ಪರಮಾತ್ಮ ಶಿವ ಒಂದೇ ಹೆಜ್ಜೆಯನ್ನು ನೆಲಕ್ಕೆ ಊರಿದ ತತ್ಕ್ಷಣ ಆ ಇಡೀ ಜಗತ್ತೆಲ್ಲ ಆಕ್ರಾಂತವಾಗಿ ಇನ್ನು 2ನೇ ಹೆಜ್ಜೆಯನ್ನು ಎಲ್ಲಿ ಇಡಲಿ ಅಂತ ಒದ್ದಾಡ್ತಿದ್ದಂತೆ ನಟರಾಜನ ಪಾಶ್ಚರ್ಯ ಬಂದುಬಿಡ್ತು ಅಂತ. ದ್ವಿತೀಯ ಪದವಿನ್ಯಾಸ ವ್ಯಾಕುಲಾಭಿನಯ ಶಿವ. ಅದು ತ್ರಿವಿಕ್ರಮಾವತಾರದಲ್ಲಿ ವಾಮನ ಹೆಜ್ಜೆ ಇಟ್ಟದ್ದು 3 ಲೋಕಕ್ಕೂ ವ್ಯಾಪಿಸಿಕೊಂಡು ಮತ್ತೊಂದು ಹೆಜ್ಜೆ ಇಡೋಕ್ಕೆ ಜಾಗವಿಲ್ಲದೆ ಬಲಿ ತಲೆ ಮೇಲೆ ಇಡಬೇಕಲ್ಲ, ಆ ರೀತಿಯಲ್ಲಿ ಒಂದು ಹೆಜ್ಜೆ ಇಟ್ಟೇ ಜಗತ್ತು ಆಕ್ರಾಂತವಾಗಿ ಮತ್ತೊಂದು ಹೆಜ್ಜೆಯನ್ನು ಎಲ್ಲಿಡಲಿ ಅಂತ ಗೊತ್ತಿಲ್ಲದೆ ದೋಲಾಯಮಾನವಾಗಿ ಕಾಲನ್ನು ಬೀಸ್ತಾ ಇರುವಂಥದ್ದು ಅಂತ. ಇಲ್ಲಿ ಜಯತಿ ಅನ್ನುವ ಒಂದೇ ಒಂದು ಕ್ರಿಯಾಪದ ಏಕಾಖ್ಯಾತ ಅಂತ ಆಗಿದೆ ಅಂತ. ಪದ್ಯ ಉದಾಹರಣೆ ತುಂಬ ಚೆನ್ನಾಗಿದೆ. ಎಷ್ಟೋ ಬಾರಿ ನಮ್ಮ ಅಲಂಕಾರಿಕರಲ್ಲಿ ಒಳ್ಳೊಳ್ಳೆ ಉದಾಹರಣೆಗಳಿಗಾಗಿಯೇ ನಾವು ಅದು ಓದಬೇಕು. ರಾಜಶೇಖರ ವಿಶೇಷತಃ ಒಳ್ಳೆ ಉದಾಹರಣೆಗಳಿಗಾಗಿ ಪ್ರಸಿದ್ಧ. ಅಪ್ಪಯ್ಯ ದೀಕ್ಷಿತರ ಕುವಲಯಾನಂದ ಕೂಡ ಬಹಳ ಒಳ್ಳೆಯ ಉದಾಹರಣೆಗಳಿಗಾಗಿ ಸುವಿಶ್ರುತ. ಅದೇ ರೀತಿಯಲ್ಲಿ ಒಂದು ಮಟ್ಟಕ್ಕೆ ರುಯ್ಯಕನ ಅಲಂಕಾರ ಸರ್ವಸ್ವವನ್ನು ಒಳ್ಳೆಯ ಉದಾಹರಣೆಗಳ ಕೋಶ ಅಂತ ಕರೆಯಬಹುದು. ಇನ್ನು ಭೋಜರಾಜನ ಶೃಂಗಾರ ಪ್ರಕಾಶ, ಸರಸ್ವತಿ ಕಂಠಾಭರಣ ಉದಾಹರಣೆಗಳ ವಿಶ್ವಕೋಶ ಅಂತ ಕರೆಯಬಹುದು. ರುಚಿಶುದ್ಧಿಯಲ್ಲಿ ಇವರಿಬ್ಬರು ಮೊದಲಿಗೆ ಬರ್ತಾರೆ, ಅಪ್ಪಯ್ಯ ದೀಕ್ಷಿತರು ಮತ್ತು ರಾಜಶೇಖರ ಕೂಡ. ಆಮೇಲೆ ಅನೇಕಾಖ್ಯಾತ ಅಂದರೆ ಅನೇಕ ಕ್ರಿಯಾಪದಗಳು. ದೇವಾಸುರಾಸ್ತಮಥ ಮಂಥಗಿರಾಂ ವಿರಾಮೇ ಪದ್ಮಾಸನಂ ಜಯ ಜಯೇತಿ ಬಭಾಷಿರೇಚ ದ್ರಾಗ್ಭೇಜಿರೇಚ ಪರಿತೋ ಬಹುಮೇನಿರೇಚ ಸ್ವಾಗ್ರೇಸರಂ ವಿದಧಿರೇಚ ವವಂದಿರೇಚ. ಇಲ್ಲಿ ಅದೆಷ್ಟು ಚೆನ್ನಾಗಿ ಇಂಪಾದ ಪದಪದ್ಧತಿಯಾಗಿ 4-5 ಕ್ರಿಯಾಪದಗಳು ಬರ್ತವೆ. ಬಭಾಷಿರೆ, ಭೇಜಿರೆ, ಮೇನಿರೆ, ವಿವದಿರೆ, ವಿದದಿರೆ, ವವಂದಿರೆ ಅಂತಕ್ಕಂಥ 5 ಕ್ರಿಯಾಪದಗಳು. ಮಂಥಾಚಲದ ಅಂದರೆ ಮಂದರಗಿರಿಯನ್ನು ಇಟ್ಟುಕೊಂಡು ಮಥನ ಮಾಡ್ತಾ ಇದ್ದ ದೇವಾಸುರರು ಅದರ ಸದ್ದು ನಿಂತ ತತ್ಕ್ಷಣವೇ ಮುಗೀತು ಮಥನ ಅಂತ ಅಂದುಕೊಂಡು ಬ್ರಹ್ಮನ ಬಳಿಗೆ ಬಂದರು. ಪದ್ಮಾಸನಂ ಜಯ ಜಯತಿ ಬಭಾಷಿರೆ, ಅವನ ಹತ್ರ ಬಂದು ಮಾತಾಡಿದರು. ದ್ರಾಗ್ಭೇಜಿರೆ ಅಂತಂದರೆ ಪಡ್ಕೊಂಡ್ರು. ಪರಿತಃ ಬಹುಮೇನಿರೆ, ಸುತ್ತಲೂ ಇದ್ದು ಆರಾಧಿಸಿದ್ರು, ಗೌರವ ಕೊಟ್ಟರು. ಸ್ವಾಗ್ರೇಸರಂ ವಿದದಿರೆ, ಬ್ರಹ್ಮನನ್ನು ತಮ್ಮ ಸಮೂಹದ ನಾಯಕನನ್ನಾಗಿ ಮಾಡಿಕೊಂಡ್ರು. ವವಂದಿರೆ, ನಮಸ್ಕಾರ ಮಾಡಿದರು ಅಂತ. ಅರ್ಥ ಏನು ವಿಶೇಷ ಅಲ್ಲ, ಆದರೆ ಈ ಥರದ ಪದಗಳನ್ನು ಎಷ್ಟೋ ಕಡೆ ಬಳಸ್ಕೊಳ್ಳಬಹುದು. ಆ ರೀತಿ ಅನೇಕ ಕ್ರಿಯೆಗಳನ್ನು ಒಂದೇ ಪದ್ಯದಲ್ಲಿ ತೋರ್ಪಡಿಸಬಹುದು ಅಂತನ್ನುವುದನ್ನು ಹೇಳ್ತಾನೆ. ಇದು ಒಂದಾದ ಮೇಲೆ ಒಂದು ಆದದ್ದು.
ಅದಾದಮೇಲೆ ಹೀಗೆ ಮಾಡಿದ್ರು, ಅದಾದಮೇಲೆ ಈ ಥರ ಮಾಡಿದ್ರು, ಅದಾದಮೇಲೆ ಮತ್ತೊಂದು ಮಾಡಿದ್ರು ಅಂತ ನಿರಂತರವಾಗಿ ಮಾಡೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾನೆ. ತಂಪಾಸಿ ಹಂಸಿ ತನುಷೇ ಮನುಷೇ ಬಿಭರ್ಷಿ ವಿಭ್ರಾಜಸೆ ಸೃಜಸಿ ಸಂಹರಸೆ ವಿರೌಷಿ ಅಸ್ಸೇ ನಿರಸ್ಯಸಿ ಸರಸ್ಯಸಿ ರಾಸಿ ಲಾಸಿ ಸಂಕ್ರೀಡಸೆ ವೃಡಸಿ ಮೇಧಸಿ ಮೋದಸೆ ಚ. ತುಂಬ ಪ್ರೌಢವಾದಂಥದ್ದು. ಅದು ಯಾರಿಗೋ ಹೇಳ್ತಾ ಇರೋದು. ಸ್ವಾಮಿ ನೀನು ಪಾಸಿ ಕಾಪಾಡ್ತೀಯ, ಹಂಸಿ ಕೊಲ್ತೀಯ, ತನುಷೆ ಮಾಡ್ತೀಯ ಅಥವಾ ವಿಸ್ತರಿಸ್ತೀಯ, ಮನುಷ್ಯ ಅರೀತೀಯ, ಬಿಭರ್ಷಿ ತಳೀತೀಯ, ಭಾರ ಹೊರ್ತೀಯ, ವಿಭ್ರಾಜಸೆ ಬೆಳಗುತ್ತೀಯ, ಮತ್ತು ಸೃಜಸಿ ಹುಟ್ಟಿಸ್ತೀಯ, ಸಂಹರಸೆ ನಾಶನ ಮಾಡ್ತೀಯ, ವಿರೋಷಿ ಕೂಗ್ತೀಯ, ಅಸ್ಸೆ ಅಂದರೆ ಅಸಧಾತು ಇರ್ತೀಯ ಅಂತ ಹೇಳ್ಬಿಟ್ಟಿದ್ರು ಮಧ್ಯಮ ಪುರುಷ ಏಕವಚನದಲ್ಲಿ. ಅಸ್ಸೆ ನಿರಸ್ಯಸಿ ತಿರಸ್ಕರಿಸ್ತೀಯ, ಸರಸ್ಯಸಿ ಅಂತಂದರೆ ಅದನ್ನು ಒಪ್ಕೊಳ್ಳೋದು, ಸಂತೋಷ ಪಡುವಂಥದ್ದು, ಅಂಗೀಕರಿಸೋದು ಅರ್ಥ ಬರುತ್ತೆ. ಅದಕ್ಕೆ ಅರ್ಥ ಹೇಳೋದು ಬಹಳ ಕಷ್ಟ. ಸರಸ್ಯಸಿ ರಾಸಿ ಲಾಸಿ ಅಂತಂದರೆ ನೀನು ತಗೋತೀಯ, ರಾತಿ ತೆಗೆದುಕೊಳ್ತಕ್ಕಂಥದ್ದು, ಲಾಸಿ ಕೊಡ್ತಕ್ಕಂಥದ್ದು, ಮತ್ತು ಲಾಸನ ವಿನೋದ ಮಾಡ್ತಕ್ಕಂಥದ್ದು, ಸಂಕ್ರೀಡಸೆ ಆಡ್ತೀಯ. ರಾಸಿ ಅನ್ನೋದಕ್ಕೆ ಆ ಆಕ್ರೋಶ ಮಾಡ್ತೀಯ ಅಂತ ಕೂಡ ಅರ್ಥ ಮಾಡ್ಬೋದು. ಸಂಕ್ರೀಡಸೆ ವೃಡಸಿ ಅಂತ ಹೇಳ್ಬಿಟ್ಟಿದ್ವಿ. ವೃಡಸಿ ಅಂತಂದರೆ ಜೋಡಿಸ್ತಕ್ಕಂಥದ್ದು. ಮೇಧಸಿ ಅಂದರೆ ನೀನು ಕಾಡಿಸ್ತೀಯ, ತೊಂದರೆ ಕೊಡ್ತೀಯ ಅನ್ನೋ ಅರ್ಥ. ಮತ್ತು ಮೋದಸೆ ಸಂತೋಷ ಪಡ್ತೀಯ. ಇಲ್ಲಿ ಅರ್ಥಗಳ ಸ್ವಾರಸ್ಯಕ್ಕಿಂತ ಇಂಥ ಎಷ್ಟೋ ಒಟ್ಟಿಗೆ ನಡೀತಾ ಇರ್ತಕ್ಕಂಥ ಕೆಲಸ. ಪರಮಾತ್ಮ ಇದೆಲ್ಲವನ್ನು ಮಾಡ್ತಾ ಇದ್ದಾನೆ ಅಂತ ಅನಂತರವಾಗಿ ನಿರಂತರವಾಗಿ ಒಟ್ಟೊಟ್ಟಿಗೆ ಬರ್ತಾ ಇರತಕ್ಕಂಥದ್ದು. ಅಂತರವಿಲ್ಲದೆ ಮಾಡಿದಂಥದ್ದು. ಒಂದೇ ಬಾರಿಗೆ ಇಷ್ಟು ಕ್ರಿಯಾಪದಗಳು ಬರೋದು, ಇಷ್ಟು ಆಖ್ಯಾತಗಳು ಬರ್ತಕ್ಕಂಥದ್ದು ಅಂತ ಈ ರೀತಿಯದ್ದು ಎಷ್ಟೆಷ್ಟೋ ಹೇಳ್ತಾರೆ. ಆಮೇಲೆ ಸಮುಚಿತಾಖ್ಯಾತ ಅಂತ ಒಂದು ಉದಾಹರಣೆ ಸುಮ್ಮನೆ ಹೇಳ್ತೀನಿ. ಎಲ್ಲವನ್ನೂ ಸೇರಿಸಿ ಒಟ್ಟು ಮೊತ್ತ ಮಾಡ್ತಕ್ಕಂಥದ್ದು. ಅದರೊಳಗೆ ಪರಿಗ್ರಹ ಭರಾಕ್ರಾಂತಂ ದೌರ್ಗತ್ಯ ಗತಿಚೋದಿತಂ ಮನೋಗಂತ್ರೀವ ಕುಪತೆ ಚಿತ್ಕರೋತಿ ಚ ಯಾತಿ ಚ ಅಂತ. ಈ ಸಂಸಾರದ ತಾಪತ್ರಯದ ಹೊರೆಯಿಂದ ಜರ್ಜರೀಭೂತವಾದ ಯಾವ ಮನಸ್ಸು ಇದೆ ಅದು ಎತ್ತಿನ ಬಂಡಿ ಹಾಗೆ ಕುಪತೆ ಕೀಳುದಾರಿಯಲ್ಲಿ, ಹಳ್ಳದ ದಾರಿಯಲ್ಲಿ ಹೋಗಿ ಚಿತ್ಕಾರ ಮಾಡ್ತಾ ಇದೆ, ಹೋಗ್ತಾ ಇದೆ ಅಂತ. ಅಂದರೆ ಆ ಚಿತ್ಕರೋತಿ ಯಾತಿಚ ಅನ್ನುವಲ್ಲಿ ಒಟ್ಟಿಗೆ ಸಮುಚಿತ ಅಂತಂದರೆ ಸೇರಿಸಿಕೊಂಡು ಬಂದಿದೆ. ಆ ಚಕ್ರ ಚಿತ್ಕಾರ ಮಾಡಿಕೊಂಡು ಹಳ್ಳಕ್ಕೆ ಹೋಗ್ತಾ ಇದೆ, ಉರುಳ್ಕೊಂಡು ಹೋಗ್ತಾ ಇದೆ ಅನ್ನುವಲ್ಲಿ ಆ ಅರ್ಥ ಬರುತ್ತದೆ ಅಂತ. ಈ ರೀತಿಯಾಗಿ ಎಷ್ಟೆಷ್ಟೆಷ್ಟೆಷ್ಟೋ ಮಾಡ್ಕೊಂಡು ಬರ್ತಾನೆ. ಆಮೇಲೆ ಅಲ್ಲಿ ಒಂದು ಕಡೆಗೆ ಕಾವ್ಯ ಅಂತಂದರೆ ಏನು ಅಂತ ಅನ್ನುವುದನ್ನು ಗುಣಪೂರ್ಣವಾಗಿ ಅಲಂಕಾರ ಸಹಿತವಾಗಿ ಇರತಕ್ಕಂಥದ್ದೇ ಕಾವ್ಯ. ಗುಣವದ ಅಲಂಕೃತಂಚ ವಾಕ್ಯಮೇವ ಕಾವ್ಯಂ, ಅದನ್ನು ನಿನ್ನೆ ಕೂಡ ನಾವು ನೋಡಿದ್ವಿ. ಆಮೇಲೆ ಇನ್ನೊಂದನ್ನು ಅವನು ಹೇಳ್ತಾನೆ. ಕಾವ್ಯದ ಸೊಗಸು ಎಂಥದ್ದು, ಅದರ ಸ್ವಾರಸ್ಯ ಎಂಥದ್ದು ಅಂದರೆ ದೃಷ್ಟಂ ಕಿಂಚಿದ್ ಅದೃಷ್ಟಮನ್ಯದಪರಂ ವಾಚಾಲ ವಾರ್ತಾರ್ಪಿತಂ ಭೂಯಸ್ತುಂಗ ಪುರಾಣತಃ ಪರಿಣತಂ ಕಿಂಚಿಚ್ಚ ಶಾಸ್ತ್ರಶ್ರುತಂ ಸೂಕ್ತ್ಯಾ ವಸ್ತು ಯದತ್ರ ಚಿತ್ರರಚನಂ ತತ್ಕಾವ್ಯಂ ಅವ್ಯಾಹತಂ ರತ್ನಸ್ಯೇವ ನತಸ್ಯ ಜನ್ಮ ಜಲಧೇರ್ನೋ ರೋಹಣದ್ವಾ ಗಿರೇಹೆ. ಕಾವ್ಯ ಒಂದು ದಿವ್ಯವಾದ ರತ್ನ. ಅದರ ಹುಟ್ಟು 14 ರತ್ನಗಳನ್ನು ಕೊಟ್ಟ ಸಮುದ್ರವೂ ಅಲ್ಲ, ಮತ್ತು ರೋಹಣ ಪರ್ವತದ ಮೇಲೆ ಬೇಕಾದಷ್ಟು ರತ್ನಗಳಿವೆಯಂತೆ, ಅದೂ ಅಲ್ಲ. ಇವೆರಡಕ್ಕೂ ಭಿನ್ನವಾದದ್ದು. ಇದರ ಮೂಲ ಎಲ್ಲಿ ಅಂತ ಅನ್ನೋದು ಗೊತ್ತಿಲ್ಲ. ಕವಿ ಅಂತ ನಾವು ಹೇಳಬೇಕು. ಎಲ್ಲೆಲ್ಲಿಂದಲೂ ಏನೇನೋ ಬರುತ್ತೆ. ದೃಷ್ಟಂ ಕಂಡಿದ್ದು, ಕಿಂಚಿದ್ ಅದೃಷ್ಟಂ ಕಾಣದೇ ಇದ್ದದ್ದು ಒಂದಷ್ಟು, ಅನ್ಯದಪರಂ ಮತ್ತಿನ್ನೆಲ್ಲಿಂದೋ ಏನೋ, ವಾಚಾಲ ವಾರ್ತಾರ್ಪಿತಂ ಹರಟೆ ಮಲ್ಲರಾದ ಲೋಕದ ಜನರ ಬಾಯಿಂದ ಬಂದದ್ದು ಒಂದಷ್ಟು, ಭೂಯಸ್ತುಂಗ ಪುರಾಣತಃ ಕಾವ್ಯಕ್ಕೆ ಪುರಾಣಾದಿಗಳಿಂದ ಬಂದಂಥ ವಸ್ತು, ಪರಿಣತಂ ಪ್ರಜ್ಞಾಫಲದಿಂದ ಪಕ್ವವಾಗಿ ಬಂದದ್ದು ಶಾಸ್ತ್ರದಿಂದ. ಹೀಗೆ ಎಲ್ಲೆಲ್ಲಿಂದಲೂ ಸೇರಿಕೊಂಡು ಬರುತ್ತದೆ. ತತ್ಕಾವ್ಯಂ ಅವ್ಯಾಹತಂ, ನಿರಂತರವಾಗಿ ಕಾವ್ಯ ಬೆಳಕೊಂಡು ಇವನ್ನೆಲ್ಲ ಪುಷ್ಟ ಮಾಡಿಕೊಳ್ತಾ ಇರುತ್ತದೆ. ಹೀಗೆ ಕಾವ್ಯ ಬೆಳೀತಾ ಬರ್ತದೆ ಅನ್ನೋ ಮಾತನ್ನು ಹೇಳ್ತಾ ಈಗ ಒಂದು ಆಕ್ಷೇಪ ಮಾಡ್ತಾನೆ. ಅದೇನಂತಂದರೆ ಕಾವ್ಯ ಅಸತ್ಯವಾದದ್ದನ್ನು ಹೇಳುತ್ತೆ. ಅಸತ್ಯಾರ್ಥಾಭಿದಾಯಿತ್ವಾತ್ ನೋಪದೇಷ್ಟವ್ಯಂ ಕಾವ್ಯಂ ಇತ್ಯೇಕೆ. ಕಾವ್ಯ ಸುಳ್ಳನ್ನು ಹೇಳೋ ಕಾರಣವಾಗಿದ್ದರಿಂದ ಇದು ಪ್ರಾಮಾಣಿಕವಲ್ಲ. ಏಕೆಂದರೆ ಈ ರಾಜನ ಕೀರ್ತಿ 3 ಲೋಕಗಳನ್ನು ವ್ಯಾಪಿಸ್ತು, ಎಲ್ಲವನ್ನೂ ಬೆಳ್ಳಗೆ ಮಾಡ್ತು.
ಇವನ ಧೂಳು ಇಂದ್ರನಿಗೆ ಸೀನ್ ತರಿಸ್ತು, ಹೀಗೇನೇನೋ ಮಾಡ್ತೀವಿ. ಹಾಗೆ ಮಾಡಿದಾಗ ಸುಳ್ಳು ಬಂತು ಅಂತ ಒಂದು. ಅದರಿಂದ ಕಾವ್ಯವನ್ನು ವ್ಯಾಸಂಗ ಮಾಡಬಾರದು, ಕಾವ್ಯದಲ್ಲಿ ಪ್ರಾಮಾಣಿಕತೆ ಇಲ್ಲ. ಇದು ಪಾಶ್ಚಾತ್ಯರಲ್ಲಿ ಪ್ಲೇಟೋನಿಂದ ಆರಂಭವಾಗಿ ಆಕ್ಷೇಪ ಇದೆ. ಜಗತ್ತೇ ಪರಿಪೂರ್ಣತೆಯ ಪ್ರತಿಬಿಂಬ ಅಷ್ಟೇ, ಪರಿಪೂರ್ಣ ಅಲ್ಲ. ಇಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ದಿ ಪರ್ಫೆಕ್ಟ್ ಆ್ಯಂಡ್ ನಾಟ್ ದಿ ಪರ್ಫೆಕ್ಟ್. ಹಾಗಿರುವಾಗ ಪೊಯೆಟ್ರಿ ಆರ್ ಆರ್ಟ್ ಈಸ್ ದ ರಿಫ್ಲೆಕ್ಷನ್ ಆಫ್ ಅನ್ ಇಂಪರ್ಫೆಕ್ಟ್ ವರ್ಲ್ಡ್ ಆರ್ ಅನ್ ಅಪಿಯರೆಂಟ್ ವರ್ಲ್ಡ್ ಲೈಕ್ ದಿಸ್ ಯೂನಿವರ್ಸ್ ವೇರ್ ವಿ ಸ್ಟೇ. ಈ ಕಾರಣದಿಂದ ಇಂಪರ್ಫೆಕ್ಟನ್ನು ಇಮಿಟೇಷನ್ ಆದದ್ದು ಇನ್ನೆಷ್ಟು ಇಂಪರ್ಫೆಕ್ಟು, ಇದು ಉಪೇಕ್ಷಣೀಯ. ಹಾಗಾಗಿ ಕಲೆಗೆ ಬದುಕಿನಲ್ಲಿ ಆದರ್ಶವಾದ ಗಣರಾಜ್ಯದಲ್ಲಿ, ರಿಪಬ್ಲಿಕ್ನಲ್ಲಿ ಅವಕಾಶವಿಲ್ಲ ಅಂತಕ್ಕಂಥದ್ದು ಪ್ಲೇಟೋನ ಅಭಿಪ್ರಾಯ. ಅಲ್ಲಿ ಮತ್ತೆ ಬೇಕಾದಷ್ಟು ಚರ್ಚೆ ಬಂದಿದೆ. ಅದಕ್ಕೆ ರಾಜಶೇಖರ ಕವಿ ಹೇಳ್ತಾನೆ, ನ ಇತಿ ಯಾಯಾವರೀಯ ನಾಸತ್ಯಂ ನಾಮ ಕಿಂಚನ ಕಾವ್ಯೇ ಯಸ್ತು ಸ್ತುತ್ಯೇಶ್ವರ್ಥವಾದ ನ ಸಪರಂ ಕವಿಕರ್ಮಣಿ ಶ್ರುತೌ ಚ ಶಾಸ್ತ್ರೇ ಚ ಲೋಕೇ ಚ. ನ ಅಸತ್ಯಂ ನಾಮ ಕಿಂಚನ ಕಾವ್ಯೆ, ಕಾವ್ಯದಲ್ಲಿ ಸುಳ್ಳು ಅನ್ನೋದಿಲ್ಲ. ಎಷ್ಟು ಸ್ತುತ್ಯೇಷು ಅರ್ಥವಾದ, ವೇದಾದಿಗಳಲ್ಲಿ ಅರ್ಥವಾದ ಅಂತ ಬರುತ್ತದೆ, ಆ ರೀತಿ ಅಂತ. ಇಲ್ಲಿ ರಾಜಶೇಖರ ತನ್ನ ಕಾವ್ಯಕ್ಕೆ ಬೇಕಾದ ಸಮರ್ಥನೆಯನ್ನು, ಕಾವ್ಯ ಒಳ್ಳೆಯದು ಅನ್ನೋದಕ್ಕೆ ಮೀಮಾಂಸಕರಿಂದ ತಗೋತಾನೆ. ಮೀಮಾಂಸಕರು ವೇದಾರ್ಥವನ್ನು ನಿರ್ಣಯ ಮಾಡುವಾಗ ವೇದಗಳ ಮಾತೆಲ್ಲ ಸತ್ಯ ಅಂತಾರೆ. ಹಾಗಿದ್ದರೆ ವೇದಗಳಲ್ಲಿ ಒಂದು ಕಡೆ ಬರುತ್ತೆ. ಶಾಬರ ಭಾಷ್ಯದಲ್ಲಿ ಜೈಮಿನಿ ಸೂತ್ರಗಳಲ್ಲಿ ಮೊದಲ ಅಧ್ಯಾಯದಲ್ಲಿ ಚರ್ಚೆ ಬರುತ್ತೆ. ಹಿಂದೆ ಯಾವುದೋ ಕಾಲದಲ್ಲಿ ಗೋವುಗಳೆಲ್ಲ ಸೇರಿ ತಮಗೆ ಕೊಂಬು ಬೆಳಿಬೇಕು ಅಂತ ಯಜ್ಞ ಮಾಡಿದ್ರು. ಇದು ಎಲ್ಲಿಂದ ಸಾಧ್ಯ? ಹಸುಗಳಿಗೇನಾದರೂ ಯಜ್ಞ ಮಾಡಬೇಕು ಅಂತ ಹೊಳೆಯೋದಕ್ಕೆ ಸಾಧ್ಯವೇ? ಹೊಳೆದ್ರೆ ಅವುಗಳ ಸುರುಕು ಸುರುವ ಎಲ್ಲ ಯಾವ ಗೊರಸಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ? ಅವುಗಳಿಗೆ ಕೂತ್ಕೊಳ್ಳೋಕ್ಕಾಗತ್ಯಾ, ನಿಂತ್ಕೊಳ್ಳೋಕ್ಕಾಗತ್ಯಾ? ಏನಿದು? ಅಲ್ಲ, ತಪ್ಪು ಅಂತ. ಅದಕ್ಕೆ ನೋಡಿ, ಇದು ಅರ್ಥವಾದ ಅಂದರೆ ಪ್ರಶಂಸಾರೂಪ. ಯಜ್ಞವನ್ನು ತಮಗೆ ಶ್ರೇಷ್ಠತಾ ಸೂಚಕವಾದ ಕೊಂಬು ಬೆಳೆಯಬೇಕು ಅನ್ನೋ ಅಪೇಕ್ಷೆಯಿಂದ ಗೋವುಗಳಂಥ ತಿರ್ಯಕ್ ಜಂತುಗಳು, ದನಗಳು ಮಾಡಿದ್ವು ಅಂದರೆ ಮನುಷ್ಯರು ಮಾಡಲೇಬೇಕಲ್ವಾ, ಅವ್ರಿಗೆ ಇನ್ನೂ ಅಭ್ಯುದಯ ಆಗುತ್ತಲ್ವಾ ಅಂತ ಪ್ರೇರಣೆ ಕೊಡೋ ರೀತಿಯಲ್ಲಿ ಬಂದದ್ದು ಅಂತ. ಹಾಗೆ ಇದು ಅರ್ಥವಾದ, ತುಂಬ ಅರ್ಥವಾದಗಳೇ ಆಗಿವೆ. ಶಂಕರರು ತುಂಬ ಅದನ್ನು ವಿಸ್ತರಿಸಿಕೊಂಡು ಬ್ರಹ್ಮಪ್ರತಿಪಾದಕವಾದ ಭಾಗ ಬಿಟ್ಟು ಮಿಕ್ಕಿದ್ದೆಲ್ಲ ವೇದಗಳಲ್ಲಿ ಅರ್ಥವಾದ ಅಂತ ಹೇಳ್ತಾರೆ. ಇದನ್ನು ನಾವು ಹಾಗೆ ಸ್ವೀಕಾರ ಮಾಡದೇ ಇದ್ದರೆ ವೇದಕ್ಕೂ ಮರ್ಯಾದೆ ತರೋಕ್ಕಾಗೋಲ್ಲ, ನಾವು ನೆಮ್ಮದಿಯಾಗಿ ವಿವೇಕದಿಂದ ಬಾಳಕ್ಕಾಗೋದಿಲ್ಲ. ಯಾವುದೇ ಶಾಸ್ತ್ರ, ಪುರಾಣ ಇತ್ಯಾದಿಗಳು ಎಲ್ಲದರೊಳಗೂ ಅಷ್ಟೇ. ಕಾವ್ಯದಲ್ಲಿ ಹಾಗೇ ಈ ಅತಿಶಯಗಳನ್ನೆಲ್ಲ ಹಾಗೆ ತೆಗೆದುಕೊಳ್ಬೇಕು. ಈಚೆಗೆ ಯಾರೋ ಒಬ್ಬರು ನನಗೆ ಒಂದು ಮೆಸೇಜ್ ಮಾಡಿದರು. ಈ ವಾಟ್ಸಪ್ ಅನ್ನೋದು ಬಂದ ಮೇಲೆ ಎಲ್ಲರೂ ಯಾರು ಪಾಪ ಯಾವ್ಯಾವುದೋ ರೀತಿಯಲ್ಲಿ ವಾಯ್ಸ್ನ ಮೆಸೇಜ್ ಹಾಕಿರ್ತಾರೆ, ಒಂದು ಚಿತ್ರ ಕಳಿಸ್ಕೊಟ್ಟಿರ್ತಾರೆ. ಆ ಮೂಲಕವಾಗಿ ಏನು ಇದರ ಸಂದೇಹಕ್ಕೆ ಪರಿಹಾರ ಅಂತ ಮಹಾಭಾರತದ 2 ಭಾಗವನ್ನು ಯಾವುದೋ ಕ್ರಿಟಿಕಲ್ ಎಡಿಷನ್ನಿಂದ ಅನುವಾದವನ್ನೇ ಕೊಟ್ಟು ನೋಡಿ, ಒಂದು ಕಡೆ ಸಭಾಪರ್ವದಲ್ಲಿ ಅರ್ಜುನನಿಗೆ ಮಯ ದೇವದತ್ತ ಶಂಖವನ್ನು ಕೊಟ್ಟ ಅಂತ ಇದೆ, ಭೀಮನಿಗೂ ಗದೆ ತರಿಸಿಕೊಟ್ಟ ಅಂತ. ಇನ್ನೊಂದು ಕಡೆ ಅರಣ್ಯ ಪರ್ವದಲ್ಲಿ ದೇವೇಂದ್ರನೇ ಅರ್ಜುನನಿಗೆ ಶಂಖ ಕೊಟ್ಟ, ಭೀಮನಿಗೆ ಗದೆಯನ್ನು ಕಳಿಸಿಕೊಟ್ಟ ಅಂತಿದೆ. ಯಾವುದು ಸರಿ ಅಂತ. ಮಹಾಭಾರತದಂಥ ಮಹಾಗ್ರಂಥದಲ್ಲಿ ಪ್ರಕ್ಷೇಪಗಳು ಅವು ಇವು ಇರುತ್ತೆ. ಅಲ್ಲೊಂದು ಸರ್ತಿ ಆಗಿರುತ್ತೆ, ಇಲ್ಲೊಂದು ಸರ್ತಿ ಆಗಿರುತ್ತೆ, ಯಾರ್ಯಾರೋ ಪ್ರಕ್ಷೇಪ ಮಾಡಿರಬಹುದು. ಮತ್ತೊಂದು, ವ್ಯಾಸರು ವಿಶಾಲ ಬುದ್ಧಿಗಳಾದ ಲೇಖಕರೇ ಆಗಿದ್ದ ಪಕ್ಷದಲ್ಲಿಯೂ ಕೂಡ ಆಗಿದ್ದು ಹೌದು ಭಾವದೃಷ್ಟಿಯಿಂದ. ಆದರೂ ಕೆಲವೊಮ್ಮೆ ಕಣ್ಮರವೇ ಅನವಧಾನದಿಂದ ಆಗಿಬಿಡುತ್ತೆ. ಮತ್ತೊಮ್ಮೆ ಏನೋ ಪದ ಬಳಸೋಕ್ಕೋಗಿ ಇನ್ನೇನೋ ಆಗಿಬಿಡುತ್ತೆ. ಅದೇನೂ ಮಾಡೋಕ್ಕಾಗಲ್ಲ. ನಾನು ಯಾವುದೋ ಒಂದು ಬಹಳ ವರ್ಷಗಳ ಹಿಂದೆ ಒಂದು ಕಾದಂಬರಿ ಓದಿದ್ದೆ. ಆ ಕಾದಂಬರಿಯಲ್ಲಿ ಯಾರೋ ಒಬ್ಬಳು XYZ ಬಂದುಬಿಟ್ಟು ಎಲ್ಲರಿಗೂ ಕಾಫಿಯನ್ನು ಕೊಟ್ಟಳು ಅಂತ ಬರೆದಿದ್ದಾರೆ. 2 ಪುಟ ಆದ ತಕ್ಷಣ ಎಲ್ಲರೂ ಟೀನೋ ಓವಲ್ಟಿನ್ ಲೋಟಗಳನ್ನು ಕೆಳಗಿಟ್ಟರು ಅಂತ. ಅಂದರೆ 2 ಪುಟದಲ್ಲಿ ಅಷ್ಟು ವ್ಯತ್ಯಾಸ ಆಗೋಕ್ಕೆ ಸಾಧ್ಯವಿದ್ದರೆ ಪಾಪ 2 ಪರ್ವಗಳಲ್ಲಿ ಎಷ್ಟು ವ್ಯತ್ಯಾಸ ಅದೇನು ದೊಡ್ಡ ಸಂಗತಿ ಅಲ್ಲ. ಆಮೇಲೆ ಎಲ್ಲಕ್ಕಿಂತ ಮಹಾಭಾರತದಲ್ಲಿ ಇದನ್ನು ನೋಡಬೇಕಾಗಿರೋದು, ಯಾರಿಗೆ ಯಾವ ಶಂಖ ಕೊಟ್ಟರೆ ನೀವು ಯಾಕೆ ಶಂಖ ಬಾರಿಸ್ತೀರಾ? ಅದು ಅರ್ಜುನ ಆ ಶಂಖದಿಂದ ಏನು ದೊಡ್ಡ ವಿಜಯವನ್ನು ಪಡೆದದ್ದೇನೂ ಅಲ್ಲ. ದೇವದತ್ತ ಶಂಖ ಓದಿದ ತಕ್ಷಣ ಶತ್ರುಗಳೇನು ಧ್ವಂಸ ಆಗಿಬಿಡಲಿಲ್ಲ. ಅರ್ಜುನನಿಗೆ ವಿಶೇಷವಾದ ಶಂಖ ಅದು ಅನ್ನೋದಷ್ಟೇ ತಾತ್ಪರ್ಯ, ಇನ್ನೇನು ಅಲ್ಲ ಅಂತ. ಹೀಗೆ ಅರ್ಥವಾದ ಅಂತಂದರೆ ಅದು ಅಲೌಕಿಕ ಅನ್ನುವುದರ ತಾತ್ಪರ್ಯ ದೊಡ್ಡದು ಅಂತಷ್ಟೇ ಅಂತ ಅನ್ನೋದನ್ನು ರಾಜಶೇಖರ ಹೇಳ್ತಾನೆ. ಹಾಗೆಯೇ ನಾವು ಎಲ್ಲ ಆರ್ಟಿಸ್ಟಿಕ್ ಲಿಬರ್ಟೀಸನ್ನು ಕನ್ಸಿಡರ್ ಮಾಡಬೇಕು. ಎಕ್ಸಾಜುರೇಷನ್, ಅತಿಶಯೋಕ್ತಿ ಅನ್ನೋದು ಇದ್ದದ್ದೇ ಹೌದು. ಆ ಅತಿಶಯೋಕ್ತಿ ಇಲ್ಲದೆ ಕಲೆಯೇ ಸಾಧ್ಯವಿಲ್ಲ. ನಿತ್ಯ ಜೀವನದ ಮಾತಲ್ಲಿದೆ.
ಅಯ್ಯೋ ಬಂದೇ ಬಿಟ್ಟರು ನೋಡಿಪ್ಪ, ದಬ್ಬಿಕೊಂಡು ಹಾಗೆ ಬಂದುಬಿಟ್ರು ಬುಲ್ಡೋಸರ್ ಇದ್ದಂಗೆ ಅಂತ. ಅವರು ಬುಲ್ಡೋಸರೇ ಅಂತಂದರೆ ಅದರ ಫೋರ್ಸ್ ನಮಗೆ ಗೊತ್ತಾಗ್ತಾ ಇರೋದಷ್ಟೇ. ನಮ್ಮ ಪಕ್ಕದ ಮನೆಯಲ್ಲಿ ತುಂಬ ಚಿಕ್ಕ ವಯಸ್ಸಿನಲ್ಲಿ ನನ್ನ ಅನುಭವದ ಮಾತು, ಒಬ್ಬರು ಸಂಗೀತ ಪಾಠ ಹೇಳ್ಕೊಡೋರು, ಒಳ್ಳೆ ಗಮಕಿಗಳು ಆಗಿದ್ದರು ಅವರು. ಅವರ ಮನೆಗೆ ಯಾರೋ ಒಬ್ಬಾಕೆ ಬರ್ತಾಯಿದ್ರು, ರಿಂದಾವನಿ ಬಾಯೋ ಬೃಂದಾವನಿ ಬಾಯೋ ಯಾರೋ ಸರಿಯಾಗಿ ಜ್ಞಾಪಕ ಇಲ್ಲ. ಅವ್ರ ಮಗ ಗಮಕಿಗಳ ಅನ್ನಪೂರ್ಣಮ್ಮ ರಘುಪತಿ ಶಾಸ್ತ್ರಿಗಳ ಮಗ ವಿಶ್ವ ಇದ್ಕೊಂಡು, ರಿಂದಾವನಿ ಬಾಯಿಯವರೇ ನೀವು ಜೋರಾಗಿ ಹಾಡಬೇಡಿ, ನಮ್ಮ ಮನೆ ಪ್ಲಾಸ್ಟರ್ಗಳೆಲ್ಲ ಉದುರೋಗ್ಬಿಡುತ್ತೆ ಅಂತಿದ್ದ. ನಮ್ಮದು ಮೊದಲೇ ಹಳೆ ಮನೆ ಅಂತ. ಅಂದರೆ ಇದು ಅತಿಶಯೋಕ್ತಿಯೇ. ಈ ಅತಿಶಯೋಕ್ತಿಯೇ ಅರ್ಥವಾದದ ಮೂಲದಿಂದ ಬರುವಂಥದ್ದಾಗಿದೆ. ಅದನ್ನು ಅವನು ಹೇಳ್ತಾರೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ ವೇದದಿಂದಲೇ. ಪುಷ್ಪಿಣ್ಯೋ ಚರತೋ ಜಂಘೆ ಭೂಷ್ಣುರಾತ್ಮ ಫಲೇಗ್ರಹಿ ಶೇರೇಸ್ಯ ಸರ್ವಪಾಪ್ಮಾನಃ ಶ್ರಮೇಣ ಪ್ರಪತೆ ಹತಾಹ ಅಂತ ಹೇಳಿ ಅವನು ಐತರೇಯ ಬ್ರಾಹ್ಮಣದ ಒಂದು ವಾಕ್ಯವನ್ನು ಕೊಟ್ಟು, ತಿರುಗಾಡುವವನಿಗೆ ಮೊಣಕಾಲುಗಳು ಗಟ್ಟಿಯಾಗುತ್ತೆ, ಜಂಘೆ ಪುಷ್ಪಿಣ್ಯವು, ಮತ್ತು ಭೂಷ್ಣುರಾತ್ಮ ಅವನ ಆತ್ಮಕ್ಕೆ ಭೂಷಣ ಬರುತ್ತದೆ, ಫಲೇಗ್ರಹಿ ಇಷ್ಟಫಲ ಬರುತ್ತದೆ, ಶೇರೇಸ್ಯ ಸರ್ವಪಾಪ್ಮಾನಃ ಅವನ ಪಾಪಗಳೆಲ್ಲ ಕೂಡ ನಿವಾರಣೆ ಆಗುತ್ತದೆ. ಎಲ್ಲಿಂದ? ಶ್ರಮೇಣ ಪ್ರಪತೆ ಹತಾಹ, ನಡ್ಕೊಂಡು ಹೋಗ್ತಾ ಇದ್ದರೆ ಅವನ ಪಾಪಗಳು ಹೊರಟೋಗುತ್ತೆ ಅಂತ, ವಾಕ್ ಮಾಡಿದ್ರೆ ಪಾಪ ಹೋಗುತ್ತೆ ಅಂತ ವೇದದಲ್ಲಿ ಹೇಳಿದೆ. ಇದು ಯಾವ ಪ್ರಕರಣ ಅಂತಂದರೆ ಚರೈವೇತಿ ಎನ್ನುವ ಒಂದು ಉಪದೇಶ ಬರ್ತದೆ. ಚರನ್ವೈ ಮಧುವಿಂದತೆ ಎನ್ನುವ ಅದ್ಭುತವಾದ ಮಾತುಗಳು ಬರ್ತವೆ ಐತರೇಯದಲ್ಲಿ. ಆ ಭಾಗದ ಮಂತ್ರ ಇದು. ಹೀಗಿದ್ದಾಗ ಏನಂತ ನಾವು ಹೇಳೋಣ? ಇದನ್ನೆಲ್ಲ ವೇದದಲ್ಲಿ ಅರ್ಥವಾದ ಅಂತ ಹೇಳಬೇಕು, ಬೇರೆ ಯಾವುದು ದಾರಿ ಇಲ್ಲ ಅಂತ. ಅದೇ ರೀತಿ ಶಾಸ್ತ್ರಗಳಲ್ಲಿಯೂ ಬರ್ತವೆ. ವ್ಯಾಕರಣದ ಪ್ರಕಾರ ಒಳ್ಳೆಯ ಪದಗಳನ್ನು ಬಳಸಿದರೆ, ಸಾಧು ಶಬ್ದಗಳನ್ನು ತಪ್ಪಿಲ್ಲದೆ ವ್ಯಾಕರಣ ಶುದ್ಧವಾದ ಪದಗಳನ್ನು ಬಳಸಿದರೆ ಪುಣ್ಯ ಬರುತ್ತೆ ಅಂತ. ಯಾರ ಅಕೌಂಟಲ್ಲಿ ಸೇರಿದೆ, ಯಾರು ಹೋಗಿ ನೋಡ್ತಾರೆ, ಯಾವ ಚಿತ್ರಗುಪ್ತ ಬರೀತಾನೆ ಗೊತ್ತಿಲ್ಲ. ಈ ರೀತಿಯಾದದ್ದೆಷ್ಟನ್ನೂ ನಾವು ನೋಡ್ತೀವಿ. ಅದನ್ನೆಲ್ಲ ಇಟ್ಟುಕೊಂಡು ಅವನು ಹೇಳ್ತಾನೆ, ಇವುಗಳನ್ನೆಲ್ಲ ನಾವು ಅರ್ಥವಾದ ಅಂತ ಹೇಗೆ ನೋಡ್ತೀವೋ ಅದೇ ರೀತಿಯಲ್ಲಿ ಮಿಕ್ಕವನ್ನು ಕಾಣಬೇಕಾಗುತ್ತೆ ಕಾವ್ಯದಲ್ಲಿ. ಆಮೇಲೆ ಅದನ್ನು ಆಕ್ಷೇಪ ಮಾಡುವಂಥವರು ಇದ್ದಾರೆ, ಚಾರ್ವಾಕರೆಲ್ಲ ಇದ್ದಾರೆ. ಯದ್ಯದಂಬರವರ್ಣಾನಾಂ ಘಟೀನಾಂ ಮಂಡಲಂ ಮಹತ್ ಪೀತನ್ನ ಗಮಯೇತ್ ಸ್ವರ್ಗಂ ಕಿಂತತ್ ಕ್ರತುಗತಂ ನ ಯೇತ್. ಅಂದರೆ ಒಳ್ಳೆ ಬಂಗಾರದ ಬಣ್ಣದ ಹೆಂಡವನ್ನು ಗಡಿಗೆಗಟ್ಟಲೆ ಕುಡಿದ್ರೂ ಸ್ವರ್ಗ ಸಿಗೋಲ್ಲ ಅಂತ ಆದಮೇಲೆ ಯಜ್ಞದಲ್ಲಿ ಅದೊಂದು ಚೂರು ಕುಡಿದು ಬಿಟ್ಟರೆ ಸಿಗುತ್ತಾ ಅಂತ. ಅಂದರೆ ಸೌತ್ರಾಮಣಿ ಯಾಗದಲ್ಲಿ ಮದ್ಯಪಾನ ಮಾಡಬೇಕು ಅಂತ ಇದೆ. ಅದು ಇನ್ನೊಂದು ಮಹಾಯಜ್ಞದಲ್ಲಿ ಕೂಡ ಉಂಟು. ಮದ್ಯಪಾನ ಅನ್ನೋದು ಅದರೊಳಗೆ ಬರುತ್ತದೆ. ಅದೊಂದು ಚೂರು ಅಂತ ಉಂಟು. ಅದು ಬ್ರಾಹ್ಮಣರಿಗೆ ವಿಧಿಸಿಲ್ಲ ಆ ಯಜ್ಞವನ್ನು. ಅಂದರೆ ಅಲ್ಲೂ ಒಂದು ಸ್ವಲ್ಪ ಹೆಂಡ ಕುಡಿದ್ರೂ ಸಿಕ್ಕಿಬಿಡುತ್ತಾ ಸ್ವರ್ಗ, ಗಡಿಗೆಗಟ್ಟಲೆ ಹೆಂಡ ಕುಡದೆ ಸಿಕ್ಕಿಲ್ಲ ಅಂತ. ನನ್ನ ಸ್ನೇಹಿತ ಒಬ್ಬ ಇನ್ನೊಬ್ಬನಿಗೆ ಹೇಳ್ತಾ ಇದ್ದಂತೆ. ಗಣೇಶ್ ಅವರೇನೋ ಅವರ ಭಾಷಣದಲ್ಲಿ ಮನುಸ್ಮೃತಿ ಬಗ್ಗೆ ಮಾತಾಡುವಾಗ ಪ್ರವೃತ್ತಿರೇಷ ಭೂತಾನಾಂ ನಿವೃತ್ತಿಸ್ತು ಮಹಾಫಲ ಅಂತಂದುಬಿಟ್ರು. ಮಾಂಸ ಮದ್ಯ ಇತ್ಯಾದಿಗಳನ್ನೆಲ್ಲ ಬಳಸಿದ್ರೆ ತಪ್ಪಲ್ಲ, ನಿವೃತ್ತಿ ಬಿಟ್ಟರೆ ಬಹಳ ಪುಣ್ಯ, ಮಾಡಿದ್ರೆ ತಪ್ಪಲ್ಲ, ತಪ್ಪು ಬಿಟ್ಟರೆ ತುಂಬ ಒಳ್ಳೆಯದು ಅಂತ. ಮದ್ಯ ಕುಡಿಯೋದನ್ನು 6 ತಿಂಗಳು ಬಿಟ್ಟರು ಮಹಾಫಲ ಏನೂ ಸಿಕ್ಕಿಲ್ಲ, ಅದು ಕುಡಿತಿದ್ದಾಗ ತಕ್ಷಣ ಸಿಕ್ಕಿಬಿಡ್ತಾ ಇತ್ತು ಅಂತ ವಿನೋದವಾಗಿ ಹೇಳಿದ್ದು ಅಂತ. ಹೀಗೆ ನಮ್ಮ ಶಾಸ್ತ್ರಗಳ ಪ್ರಮಾಣದ ವಿಷಯದಲ್ಲಿ ಎಷ್ಟೋ ಪ್ರಶ್ನೆಗಳನ್ನು ನಾಸ್ತಿಕರು ಚಾರ್ವಾಕರು ಎಲ್ಲರೂ ಮಾಡ್ತಾರೆ. ಹಾಗಿದ್ದಾಗ ನಾವು ಇದನ್ನು ಏನನ್ನೋಣ? ಮತ್ತು ಇನ್ನೊಂದು ಕಾವ್ಯದ ಬಗ್ಗೆ ಇರತಕ್ಕಂಥ ದೊಡ್ಡ ಆಕ್ಷೇಪಣೆ ಏನಂದರೆ, ಅಶ್ಲೀಲತೆ ಇಲ್ಲಿ ತುಂಬ ಉಂಟು ಅಂತ ಹೇಳ್ಬಿಟ್ಟಿದ್ವಿ. ಅಸ್ತ್ಯೇಮುಪದೇಶ ಅದು ಅಸದುಪದೇಶಕತ್ವಾತ್ ತರ್ಹಿ ನೋಪದೇಷ್ಟವ್ಯಂ ಕಾವ್ಯಂ ಇತ್ಯಪರೇ. ಅಂದರೆ ಅದು ಕೆಟ್ಟದ್ದನ್ನು ಕಲಿಸುತ್ತೆ, ಅಶ್ಲೀಲವನ್ನು ಬೋಧಿಸುತ್ತೆ, ಒಳ್ಳೆಯದಲ್ಲ ಆ ಕಾರಣದಿಂದ ಅಂತ. ವಿಶೇಷವಾಗಿ ಕೆಟ್ಟದ್ದು. ಒಂದು ಸುಳ್ಳು ಹೇಳುತ್ತೆ, ಇನ್ನೊಂದು ಕೆಟ್ಟದ್ದನ್ನು ಬೋಧಿಸುತ್ತೆ. ಸುಳ್ಳಿಗಂತೂ ಅದು ಅರ್ಥವಾದ ಅಂತ ಉತ್ತರ ಕೊಟ್ಟಿದ್ದಾಯಿತು. ಇನ್ನು ಕೆಟ್ಟದ್ದು ಹೇಳುತ್ತೆ, ಅದಕ್ಕೆ ಉದಾಹರಣೆಗಳು ಕಾವ್ಯದಿಂದ ಪದ್ಯಗಳನ್ನೆಲ್ಲ ಕೊಡುವುದಾಗುತ್ತದೆ. ಎಲ್ಲೆಲ್ಲೋ ವೇಶ್ಯಾವೃತ್ತಿ ಚರಿತ್ರ ಎಲ್ಲ ಬರುತ್ತದೆ, ಅದೆಲ್ಲ ಕೆಟ್ಟದ್ದೇ ಹೇಳ್ತಕ್ಕಂಥದ್ದು. ವಯಂ ಬಾಲ್ಯೇ ಡಿಂಬಾನ್ ಸ್ತಡುಮನಿಯೂನ ಪರಿಣತಾನ್ ಅಪೀಚ್ಛಾಮೋ ವೃದ್ಧಾನ್ ಪರಿಣತ ವಿಧೇ
ಪರಿಣಯ ವಿಧೇಸ್ತು ಸ್ಥಿತಿರಿಯಂ ತ್ವಯಾರಬ್ಧಂ ಜನ್ಮ ಕ್ಷಪಯಿತು ಮಮಾರ್ಗೇಣ ಕಿಮಿದಂ ನನೋ ಗೋತ್ರೇ ಪುತ್ರಿ ಕ್ವಚಿತಪಿ ಸತಿ ಲಾಂಛನಮಭೂತ್. ಇವಳು ಯಾರೋ ಒಬ್ಬ ವೇಶ್ಯೆ ಹೇಳ್ತಾ ಇದ್ದಾಳೆ, ನೋಡಮ್ಮ, ನಾವು ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕವ್ರನ್ನ, ಮಧ್ಯ ವಯಸ್ಸಿನವ್ರನ್ನ, ಮುಪ್ಪಿನವ್ರನ್ನ ಹೀಗೆ ಬದಲಾಯಿಸ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮ ಗಿರಾಕಿಗಳನ್ನು ಯಾರಿಗೂ ಒಬ್ಬರಿಗೆ ವಿಧೇಯವಾದ ಪತ್ನಿ ಥರ ಬಾಳೋಲ್ಲ. ಈ ಥರ ಪಾತಿವ್ರತ್ಯ ಅನ್ನೋದು ನಮ್ಮ ಕುಲದಲ್ಲೇ ಇಲ್ಲದ ಅಮಂಗಳವಾದ ಕೆಲಸ, ನೀನು ಯಾತಕ್ಕೆ ಅದನ್ನು ಮಾಡ್ತಾ ಇದ್ದೀಯಾ ಅಂತ ಇಂಥ ಮಾತುಗಳೆಲ್ಲ ಕಾವ್ಯದಲ್ಲಿ ಬಂದ್ಬಿಡುತ್ತೆ. ಅದು ಯಾರೋ ಒಂದು ಕ್ಯಾರೆಕ್ಟರ್ ಹೇಳೋದು, ಅದು ಲೇಖಕಂದಲ್ಲ. ಆದರೆ ಹೀಗೆಲ್ಲ ಕೆಟ್ಟ ಉಪದೇಶ ಬರುತ್ತೆ. ಅದಕ್ಕೆ ಕಾವ್ಯವನ್ನು ಓದಬಾರ್ದು, ಕಾವ್ಯವನ್ನು ಆಸ್ವಾದ ಮಾಡಬಾರ್ದು ಅಂತ ಈಗಲೂ ಬೇಕಾದಂತೆ ಹೇಳ್ತಾರೆ. ಎಲ್ಲಿವರೆಗೆ ಅಂದರೆ ಹಲವು ಸಂಗೀತಗಾರರು ಭೈರಪ್ಪನವರ ಮಂದ್ರ ಅಶ್ಲೀಲ, ತುಂಬ ಸುಳ್ಳು, ಅಸತ್ತು, ಅಮಂಗಳವಾದದ್ದನ್ನು ಹೇಳಿದೆ ಅಂತಂದರು. ಆದರೆ ಹಾಗೆ ಹೇಳ್ತಾ ಇರ್ತಕ್ಕಂಥ ಸಂಗೀತಗಾರರಿಗೆ ಅಷ್ಟು ಆಧಾರ ಎಲ್ಲ ಉಂಟು. ಅದರ ಬಗ್ಗೆನೇ ಲೋಕದಲ್ಲಿ ಕುಖ್ಯಾತವಾದ ಕಥೆಗಳಿವೆ. ಅವರ ಗುರುವರ್ಗದಲ್ಲಿ ಉಂಟು, ಅವರ ಶಿಷ್ಯವರ್ಗದಲ್ಲಿ ಉಂಟು, ಅವರ ಸೋದರ ವರ್ಗದಲ್ಲೂ ಉಂಟು. ಹೀಗಿದ್ದರೂ ಕೂಡ ಅದನ್ನು ಆಕ್ಷೇಪ ಮಾಡೋದ್ರೊಳಗೆ ಏನಾದರೂ ಉಂಟೆ? ಅದಕ್ಕೆ ಹೇಳ್ತಾನೆ ರಾಜಶೇಖರ, ಅಲ್ಲ, ಈ ತರಹ ಅನೀತಿ ಇತ್ಯಾದಿಗಳೆಲ್ಲ ಇವೆ ಅಂತಂದರೂ, ಆದರೆ ಕಿಂತು ನಿಷೇಧತ್ವೇನ ನ ವಿಧೇಯತ್ವೇನ, ಇದನ್ನು ಮಾಡಬೇಡಿ ಅಂತಿರೋದೇನೆ ಹೊರತುನುವೆ ಇದನ್ನು ಮಾಡಿ ಅಂತಲ್ಲ. ನೋಡಿ, ಮಾಡಿದವರು ಏನಾದರೂ ಅಂತನ್ನೋದಕ್ಕೆ ಒಂದು ಕಡೆ ಗ್ರೀಕ್ ಸಾಹಿತ್ಯದಲ್ಲಿ ಬರುತ್ತದೆ. ಯೂರಿಪಿದೇಸ್ ಅಂತ ಪ್ರಖ್ಯಾತ ನಾಟಕಕಾರ, 3 ಮಹಾಮುಖ್ಯ ನಾಟಕಕಾರರಲ್ಲಿ ಐಸ್ಕುಲಸ್, ಸೋಫೋಕ್ಲೀಸ್, ಯೂರಿಪಿಡೇಸ್, ಇವರು 3ರಲ್ಲಿ ಯೂರಿಪಿದೇಸ್ ಕೊನೆಯವನಾಗಿದ್ದಾನೆ. ವಯಸ್ಸಿನಿಂದ ಕೊನೆಯವನು, ಪ್ರತಿಭೆಯಿಂದಲೂ ಕೊನೆಯವನು ಅಂತ ಕೆಲವರು ಅಂತಾರೆ, ಇಲ್ಲ 2ನೇ ಅವನು ಅಂತ ಕೆಲವರು ಅಂತಾರೆ. ಅದು ಏನೇ ಇರಲಿ, ಅವನು ವಿಚಿತ್ರವಾಗಿ ದೇವನಿಂದೆ ಇದು ಮತ್ತೊಂದು ಎಲ್ಲ ರೂಪಕಗಳನ್ನು ಬರಿತಾ ಇದ್ದ. ಅದಕ್ಕೆ ಕೆಲವರು ಆಕ್ಷೇಪ ಮಾಡಿದ್ದಕ್ಕೆ ಪೂರ್ತಿ ರೂಪಕವನ್ನು ನೋಡಿ ಕೊನೆಗೆ ದೈವನಿಂದಕನ ಪಾಡು ಏನಾಯಿತು ಅಂತ ಕಾಣ್ರಿ ಅಂತ, ಹೀಗೆ ಪರಿಣಾಮವನ್ನು ನೋಡಬೇಕು ಅಂತಂತಾನೆ. ಅವನದೇ ಹೇಳ್ತಾನೆ, ಪರಸ್ತ್ರೀಷು ಪುಂಸಾಂ ಸಂಭವತಿ ತಾನ್ ಅವಬುದ್ಧ್ಯತ ಇತಿ ಕವೀನಾಂ ಭಾವ ಕಿಂಚ ಕವಿವಚನಾಯತ್ತ ಲೋಕಯಾತ್ರ ಸಾಚ ನಿಶ್ರೇಯಸ ಮೂಲಂ ಇತಿ ಮಹರ್ಷಯ. ಏನಂದರೆ, ಕವಿವಚನ, ಲೋಕಜೀವನವೇ ಕವಿವಚನಕ್ಕೆ ಆಧಾರವಾಗಿರೋದು, ಅಧೀನವಾಗಿದೆ, ಆ ಪರಮ ಸುಖಕ್ಕೂ ಅದೇ ಮೂಲ ಅಂತ ಮಹರ್ಷಿಗಳು ಹೇಳ್ತಾರೆ ಅಂತ ಹೇಳಿ ಅವನು ಒಂದು ಉದಾಹರಣೆಯನ್ನು ಕೊಡ್ತಾನೆ. ಕಾವ್ಯಮಯ್ಯೋ ಗಿರೋ ಯಾವತ್ ಚರಂತಿ ವಿಶದಾಭುವಿ ತಾವತ್ ಸಾರಸ್ವತಂ ಸ್ಥಾನಂ ಕವಿರಾಸಾಧ್ಯ ಮೋದತೆ. ಎಲ್ಲಿವರೆಗೂ ಲೋಕದಲ್ಲಿ ಕವಿಯ ಕಾವ್ಯ ಪ್ರಚಾರದಲ್ಲಿದೆಯೋ ಅಲ್ಲಿವರೆಗೂ ಅವನು ಸರಸ್ವತಿಯ ಲೋಕ, ಸತ್ಯಲೋಕದ ಒಂದು ಎಕ್ಸ್ಟೆನ್ಷನ್, ಸಾರಸ್ವತ ಲೋಕ ಅಂತ ಇವನೊಂದು ಹೊಸ ಲೋಕ ಕಲ್ಪಿಸ್ತಾನೆ. ಅಲ್ಲಿ ನೆಮ್ಮದಿಯಾಗಿರ್ತಾರೆ. ಆ ಕಾರಣದಿಂದ ಕವಿಗಳ ಕೃತಿಗೆ ಗೌರವ ಕೊಡಬೇಕು ಅಂತ ಅವನು ಹೇಳ್ತಾನೆ. ಮತ್ತು ಈ ರಾಜರಿಂದ ಕವಿಗಳು, ಕವಿಗಳಿಂದ ರಾಜರು, ಇವರಿಬ್ಬರಿಗೂ ಪರಸ್ಪರ ಪೋಷಣೆ ಇದೆ. ಈ ಕಾಲದಲ್ಲಿ ಇದನ್ನೆಲ್ಲ ಪ್ರಭುತ್ವವನ್ನು ಎನ್ಕರೇಜ್ ಮಾಡೋ ಸಾಹಿತ್ಯ, ಇವರಿಗೆ ಅವಾರ್ಡ್ ಕೊಡೋ ಸಾಹಿತ್ಯ, ಇದು ಸರಿಯಲ್ಲ ಅಂತಾರೆ. ಅದು ಏನೇ ಇದ್ದರೂ ಇಷ್ಟಂತೂ ನಿಜ, ಲೋಕಕ್ಕೆ ಹಿತವನ್ನು ಮಾಡೋದಕ್ಕೆ ಕಾವ್ಯ ಬಂದಿದೆ, ಲೋಕಕ್ಕೆ ಅಹಿತವನ್ನು ಮಾಡೋಕ್ಕಲ್ಲ ಅಂತ ಅವನ ವಾದ ಸರಿ, ಒಪ್ಪಬಹುದಾದದ್ದೇ. ವಲ್ಮೀಕ ಜನ್ಮ ಸಕವಿಃ ಪುರಾಣ ಕವೀಶ್ವರ ಸತ್ಯವತೀ ಸ್ವತಶ್ಚ ಯಸ್ಯ ಪ್ರಣೇತ ತದಿಹಾನವದ್ಯಂ ಸಾರಸ್ವತಂ ವರ್ತ್ಮ ನಕಸ್ಯ ವಂದ್ಯಂ. ಎಲ್ಲರಿಗೂ ಗೌರವನೀಯನಾದವನು ಆದಿಕವಿ, ಆಮೇಲೆ ಸತ್ಯವತೀ ಸುತರಾದ ವ್ಯಾಸರು. ಹೀಗಿದ್ದಾಗ ಅವರಿಬ್ಬರ ಕಾವ್ಯ ನಿರ್ಮಾಣದ ಮಾರ್ಗವನ್ನು ನಾವು ಅಮಂಗಳ, ಅಶ್ಲೀಲ, ಅಸತ್ತು ಅಂತ ಅಂದರೆ ಏನಾದರೂ ಉಂಟೆ? ಹಾಗಾಗಿ ಸರಿಯಲ್ಲ. ಇಲ್ಲ, ಕಾವ್ಯದಲ್ಲಿ ಸುಳ್ಳನ್ನೂ ಅರ್ಥವಾದ ಅಂತ ಅನ್ನೋಣ ಬೇಕಾದರೆ, ಅದು ಒಂದು ರೀತಿ ಆ ಕಡೆಗೆ ತಿರುಗೋದಿಕ್ಕೆ ಮಾಡಿರ್ತಕ್ಕಂಥ ಒಂದು ಚಾತುರ್ಯ ಅಂತ, ಪ್ರಶಂಸಾ ರೂಪದ್ದಷ್ಟೇನೆ ಅಂತ. ಆಮೇಲೆ ಕೆಟ್ಟದ್ದು ಅನ್ನೋದು ಒಳ್ಳೆಯದರ ಕಡೆಗೆ ತಿರುಗೋದಕ್ಕೆ ಮೊದಲು ಕೆಟ್ಟದ್ದನ್ನು ಹೇಳಿ ಅಲಂಕೃತ್ಯ ಶಿರಚ್ಛೇದ ನ್ಯಾಯ ಅಂತಾರೆ. ಮೇಕೆ ಮರಿನ ಚೆನ್ನಾಗಿ ಅಲಂಕಾರ ಮಾಡಿ ಕುತ್ತಿಗೆ ಕಡಿತೀವಿ, ಹಾಗೆ ಕೆಟ್ಟದ್ದನ್ನು ಮೊದಲು ಕೊಂಡಾಡಿ ಆಮೇಲೆ ಒಳ್ಳೆಯದರ ಕೈನಲ್ಲಿ ಧಾಳ ಆಯಿತು ಅಂತ ತೋರಿಸ್ತೀವಿ ಅಂತ ಒಪ್ಪೋಣ. ಆದರೆ ಅಶ್ಲೀಲತೆ ಇದೆಯಲ್ಲ, ಅದಕ್ಕೇನು ಮಾಡೋದು ಅಂತ, ಅದಕ್ಕಿವನು ಭರ್ಜರಿಯಾದಂಥ ಪ್ರತಿಕ್ರಿಯೆನೇ ಕೊಡ್ತಾನೆ. ಅವನು ಹೇಳ್ತಾನೆ, ಅಸಭ್ಯಾರ್ಥಾಭಿದಾಯಿತ್ವಾನ್ ನೋಪದೇಷ್ಟವ್ಯಂ ಕಾವ್ಯಂ ಇತಿ ಕೇಚಿತ್ ಅಂಥೇಳಿ ಒಂದಷ್ಟು ಕೆಟ್ಟ ಪದ್ಯಗಳನ್ನು ಹಾಕ್ತಾನೆ. ಅದಕ್ಕೆ ಅವನು ತದಿದಂ ಶ್ರುತೌ ಶಾಸ್ತ್ರೇಚ ಉಪಲಭ್ಯತೆ ಯಥಾ ಯಜುಷಃ ಅಂತ ಹೇಳ್ಬಿಟ್ಟು, ಇದು ಶಾಸ್ತ್ರದಲ್ಲೂ ಕಾಣಿಸುತ್ತೆ ನೋಡಿ, ಯಜುರ್ವೇದದಲ್ಲಿ ಅಗ್ನಿಮಥನ ಮಾಡುವಾಗ ಏನಂತ ಹೇಳ್ತಾರೆ ಅಂತ ಹೇಳ್ತಾನೆ. ಆಮೇಲೆ ಋಗ್ವೇದದಲ್ಲಿ ಅಲ್ಲಿ ಒಂದು ಕಡೆಗೆ ಅವನು ಹೇಳ್ತಾನೆ,
ಅದು ಲೋಪಾಮುದ್ರಾಗಸ್ತ್ಯ ಸಂವಾದದಲ್ಲಿ ಬರುತ್ತದೆ. ಹೀಗೆ ಎಷ್ಟೆಷ್ಟೋ ಅಶ್ಲೀಲವಾದದ್ದು ವೇದದಲ್ಲಿಯೂ ಇದೆ, ಶಾಸ್ತ್ರದಲ್ಲಿಯೂ ಬೇಕಾದಷ್ಟಿದೆ. ಅರ್ಥಶಾಸ್ತ್ರ ಕಾಮಶಾಸ್ತ್ರಾದಿಗಳಲ್ಲೆಲ್ಲ ಕಾಣಿಸಿಕೊಳ್ಳುತ್ತದೆ. ಧರ್ಮಶಾಸ್ತ್ರದಲ್ಲಿಯೂ ಕೆಲವೊಮ್ಮೆ ಅಶ್ಲೀಲ ಅನ್ನುವಂಥದ್ದು ಬರ್ತದೆ. ಹೀಗಿದ್ದಾಗ ನೀವು ಕಾವ್ಯಕ್ಕೆ ಮಾತ್ರ ಈ ಗೂಬೆ ಕೂಡಿಸೋದಕ್ಕೆ ಆಗೋಲ್ಲ ಅಂತ. ಅಂತೂ ಒಟ್ಟಿನಲ್ಲಿ ಕಾವ್ಯದ ಮೇಲೆ ಅದಕ್ಕಿರ್ತಕ್ಕಂಥ ಅಸತ್ಯಾಲಾಪ ಮತ್ತು ಅಮಂಗಳಾಲಾಪ, ಅಶ್ಲೀಲಾಲಾಪ ಅನ್ನುವ 3 ಆಕ್ಷೇಪಗಳನ್ನು ಇವನು ನಿರಾಕರಿಸ್ತಾನೆ. ಗಟ್ಟಿಯಾಗಿ ಸಮರ್ಥನೆಯನ್ನು ಚೆನ್ನಾಗಿ ಮಾಡಿದ್ದಾನೆ. ಈ ಕಾಲದವ್ರಿಗೇನು ಪ್ರಶ್ನೆ ಇಲ್ಲ. ಆ ಕಾಲದಲ್ಲಿ ಇನ್ನೂ ಹೆಚ್ಚು ದೈವಭಕ್ತಿ, ಗುರುಭಕ್ತಿ, ಶಾಸ್ತ್ರಭಕ್ತಿ ಇವೆಲ್ಲ ಇದ್ದಾಗ ಕಾವ್ಯವನ್ನು ಈ ರೀತಿ ಸಮರ್ಥನೆ ಮಾಡೋದು ತುಂಬ ಕಷ್ಟವಿತ್ತು. ಮತ್ತು ಎಲ್ಲ ಕಾಲದಲ್ಲೂ ಮಡಿವಂತರು ಕಾವ್ಯವನ್ನು ಆಕ್ಷೇಪ ಮಾಡ್ತಾ ಬಂದಿದ್ದಾರೆ. ಇಂದಿಗೂ ಅದು ಸ್ವಲ್ಪ ಇದ್ದೇ ಇದೆ, ಅದು ಕಾಣುತ್ತದೆ. ಇವತ್ತಿಗೂ ನಮ್ಮ ಮಡಿವಂತರು ಅಂದ್ಕೊಂಡವರಿಗೆ ಮತ್ತು ಅದು ಮಡಿವಂತಿಕೆ ಡಿಗ್ರಿ, ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದದ್ದು. ನನಗೆ ಮೈಲಿಗೆ ಅನಿಸಿದ್ದು ಮತ್ತೊಬ್ಬರಿಗೆ ಮಡಿ, ಇನ್ನೊಬ್ಬರಿಗೆ ಮಡಿ ಅನಿಸಿದ್ದು ನನಗೆ ಮೈಲಿಗೆ, ಹೀಗೇನೇನೋ ಇರುತ್ತದೆ. ಏನು ಮಾಡೋಕ್ಕಾಗೋಲ್ಲ. ಆಮೇಲೆ ಅವನು 7ನೇ ಅಧ್ಯಾಯಕ್ಕೆ ಬರ್ತಾನೆ. ಅದು ಪಾಠ ಪ್ರತಿಷ್ಠಾ ಅಧ್ಯಾಯ, ತುಂಬ ಸ್ವಾರಸ್ಯಕಾರಿಯಾದದ್ದು. ಇಲ್ಲಿ ಯಾವ ರೀತಿ ಉಚ್ಚಾರ ಮಾಡಬೇಕು, ಎಂತೆಂಥ ಉಚ್ಚಾರಣ ಶುದ್ಧವಾದದ್ದು ಅಂತನ್ನುವುದನ್ನೆಲ್ಲ ಹೇಳ್ತಾ ಬರ್ತಾನೆ. ಅಲ್ಲಿ ಅವನು ಮಾತನ್ನು ಬೇರೆ ಬೇರೆ ರೀತಿಯಲ್ಲಿ ಕಲ್ಪಿಸಿದ್ರು. ಒಂದೇ ಸಂಸ್ಕೃತ ವಾಣಿಯನ್ನು, ಒಂದೇ ಪ್ರಾಕೃತ ವಾಣಿಯನ್ನು ಬೇರೆ ಬೇರೆ ರೀತಿ ಹೇಳುವುದು ಮಾಡಿದ್ರು ಅಂತ. ಬ್ರಾಹ್ಮ, ಶೈವ, ವೈಷ್ಣವ ಅಂತ ತ್ರಿಮೂರ್ತಿಗಳಿಗೆ ಅನುಸಾರವಾಗಿ ಮಾಡಿದ್ರು. ಮತ್ತು ಬ್ರಾಹ್ಮ ಅನ್ನುವ ಮಾತಿನಲ್ಲಿ ಸ್ವಯಂಭುವ, ಐಶ್ವರ, ಆರ್ಷ, ಆರ್ಷಿಕ, ಆರ್ಷಿಕ್ ಪುತ್ರಕ, ಹೀಗೆಲ್ಲ 5 ಪ್ರಭೇದಗಳು ಅಂತ ಹೇಳಿಕೊಂಡು ಬರ್ತಾನೆ. ಆದರೆ ಇದೇನು ದೊಡ್ಡ ವಿಷಯ ಅಲ್ಲ. ಮತ್ತು ಇದು ಮತ್ತೆ ವಿಭಾಗಕ್ರಮ ಅತಿಶಯ ಅತಿರೇಕ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಒಂದನ್ನೇ ಹೇಳಬಹುದು, ಅದು ಸಾರ್ವತ್ರಿಕವಾದದ್ದು, ನಾಟ್ಯಶಾಸ್ತ್ರದಲ್ಲಿ ಬರುತ್ತದೆ. ಒಂದೇ ಭಾಷೆಯನ್ನು ಬೇರೆ ಬೇರೆ ಸಾಮಾಜಿಕ ಸ್ತರದವರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಅದನ್ನು ಇವನು ಗಮನಿಸಿಕೊಂಡಿದ್ದಾನೆ. ಮತ್ತು ಈ ರಾಜಶೇಖರನ ಪಾಠ ಪ್ರತಿಷ್ಠೆಗೆ ಮೂಲ ಭರತಮುನಿಯ ನಾಟ್ಯಶಾಸ್ತ್ರ. ಭರತಮುನಿಯ ನಾಟ್ಯಶಾಸ್ತ್ರದಲ್ಲಿ ಅವನು ಭಾಷೆಯನ್ನು ಕುರಿತು ಹೇಳುವಾಗ ಮತ್ತು ಕಾಕುವನ್ನು ಕುರಿತು ಹೇಳುವಾಗ ತಿಳಿಸ್ತಾನೆ. ಭಾಷೆ ಅತಿಭಾಷಾ ಅಂತ ಒಂದಿದೆ. ಅದು ದೇವತೆಗಳು ಮಾತಾಡತಕ್ಕಂಥ ಭಾಷೆ, ಅದು ವೈದಿಕ ತರೀಶ್ವರ್ಯ ಇರುವಂಥ ಭಾಷೆ. ಆರ್ಯ ಭಾಷಾ ಅಂದರೆ ದೊಡ್ಡವರು, ಸುಸಂಸ್ಕೃತರಾದವರು, ಸ್ಥಾನಮಾನಗಳಲ್ಲಿ ಅಢ್ಯರಾದವರು ಮಾತಾಡ್ತಾರೆ. ಭಾಷಾ ಅಂದರೆ ಸಾಮಾನ್ಯವಾದ ನಿತ್ಯ ಜನ ಮಾತಾಡ್ತಕ್ಕಂಥದ್ದು. ಆಮೇಲೆ ವಿಭಾಷಾ ಅಂತ, ಡೈಲೆಕ್ಟ್ಸ್ ಅಂತೀವಲ್ಲ, ಅದು ಬೇರೆ ಬೇರೆ ಪ್ರಾಂತಗಳವರು ನಿತ್ಯ ವ್ಯವಹಾರದಲ್ಲಿ ಆಡು ಮಾತಾಗಿ ಬಗೆ ಬಗೆಯಲ್ಲಿ ಮಾತಾಡ್ತಾರೆ. ಆಮೇಲೆ ಯೋನ್ಯಂತರಿ ಭಾಷಾ ಅಂತ, ಅಂದರೆ ಪ್ರಾಣಿ ಪಕ್ಷಿಗಳು ಬೇರೆ ಬೇರೆ ಧ್ವನಿಗಳನ್ನು ಮಾಡುತ್ತವಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಆ ಮಾತು ಅಂತ ಹೇಳ್ತಾನೆ. ಮತ್ತು ಈ ಒಂದೊಂದಕ್ಕೂ ಕೂಡ ಲಕ್ಷಣವನ್ನು ಹೇಳ್ತಾ ಹೋಗ್ತಾನೆ. ಈಗ ಆರ್ಷಂ ಅಂತಂದರೆ ಯತ್ಕಿಂಚಿನ್ ಮಂತ್ರ ಸಂಯುಕ್ತಂ ಯುಕ್ತಂ ನಾಮ ವಿಭಕ್ತಿಭಿ ಪ್ರತ್ಯಕ್ಷಾಭೀತಾರ್ಥಂಚ ತದರ್ಶೀಣಾಂ ವಚಸ್ಮೃತಂ ಅಂತ. ಅದು ಯತ್ಕಿಂಚಿನ್ ಮಂತ್ರ ಸಂಯುಕ್ತಂ, ಮಂತ್ರದಿಂದ ಕೂಡಿರುವಂಥದ್ದಾಗಿರಬೇಕು. ಮತ್ತು ನಾಮ ವಿಭಕ್ತಿಗಳು ಸೇರುವ ನಾಮಪದಗಳಿಂದ ಆಗಿರಬೇಕು. ಪ್ರತ್ಯಕ್ಷಾಭೀತಾರ್ಥಂಚ, ನೋಡುವುದಕ್ಕೆ ಒಂದೇ ಬಾರಿಗೆ ಅದು ಒಳಿತು ಅನ್ನುವ ಬಗೆಯಲ್ಲಿರಬೇಕು. ಆಮೇಲೆ ಇನ್ನೊಂದು ಪ್ರತ್ಯಕ್ಷ ಮತ್ತು ಪರೋಕ್ಷ, ನಮಗೆ ಕಾಣುವ ಮತ್ತು ಕಾಣದ ಎರಡನ್ನೂ ಕೂಡ ತಿಳಿಸುವಂಥದ್ದಾಗಿರಬೇಕು. ಇಂಥದ್ದು ಆರ್ಷವಾದದ್ದು ಅಂತೆಲ್ಲ ಹೇಳ್ತಾರೆ. ಈ ರೀತಿಯಾಗಿ ಒಂದು ಪದ್ಯವನ್ನು ಉದಾಹರಣೆ ಮಾಡ್ತಾನೆ. ಅದು ಹೇಗಿರಬೇಕು ಏನು ಅನ್ನುವಂಥದ್ದು ಮುಂದೆ ಅದಕ್ಕೆಲ್ಲ ಉದಾಹರಣೆ ಕೊಡ್ತಾನೆ. ಇಲ್ಲಿ ನಾವು ಗಮನಿಸಬೇಕಾದದ್ದು ಒಂದೇ ಸಂಸ್ಕೃತ ಭಾಷೆಯಲ್ಲಿಯೇ ಉದಾಹರಣೆ ಕೊಟ್ಟಿದ್ದಾನೆ. ಅದು ಹೇಗೆ ನಾವು ಒಂದು ಕನ್ನಡದ ಕಾದಂಬರಿಯಲ್ಲೋ ನಾಟಕದಲ್ಲಿಯೋ ಬೇರೆ ಬೇರೆ ಪಾತ್ರಗಳು ಬೇರೆ ಬೇರೆ ರೀತಿಯಲ್ಲಿ ಮಾತಾಡುತ್ತವೆ. ಅವರವರ ಸಾಮಾಜಿಕವಾದ, ಶೈಕ್ಷಣಿಕವಾದ, ಆರ್ಥಿಕವಾದ, ಸಾಂಸ್ಕೃತಿಕವಾದ ಹಿನ್ನೆಲೆಯಲ್ಲಿ ಅದೇ ರೀತಿಯಲ್ಲೇನೆ ಅಂತ ಇವನು ತಿಳಿಸ್ತಾನೆ. ಮತ್ತು ಇವನೇ ಒಂದು ಕಡೆ ಹೇಳ್ತಾನೆ, ಅವನು ಅವಿಸ್ಪಷ್ಟ ಪದಪ್ರಾಯಂ ಯಚ್ಚ ಸ್ಯಾದ್ ಬಹುಸಂಶಯಂ ಋಷಿಪುತ್ರ ತಸ್ಯಾತ್ ತತ್ಸರ್ವ ಪರಿದೇವನಂ ಅಂತ. ಆರ್ಷಿಕ ಪುತ್ರ ಅಂತ ಒಂದು ಬಗೆಯ ಮಾತಿನಲ್ಲಿ ತುಂಬ ಪುಷ್ಟವಾದ ಪದಗಳು ಹೆಚ್ಚಾಗಿರೋದಿಲ್ಲ, ತುಂಬ ಸಂಶಯಕ್ಕೆ ಎಣೆಯಾಗುತ್ತದೆ. ಇದು ಋಷಿಪುತ್ರರ ಮಾತಿನ ಕ್ರಮ. ಅದು ಎಲ್ಲರಿಗೂ ತಲೆನೋವೇ ಆಗುತ್ತೆ. ಸರ್ವ ಪರಿದೇವನಂ, ಎಲ್ರಿಗೂ ಗೋಳಾಟವನ್ನೇ ತಂದುಕೊಡುತ್ತೆ ಅಂತ ಅದನ್ನು ಬೈತಾನೆ. ಅಂದರೆ
ತುಂಬ ಈ ಬಗ್ಗೆ ಕ್ಯಾಟಗರೈಸೇಷನ್ ಮಾಡಿ ಅದು ಹೀಗೆ ಮಾತಾಡ್ತಾರೆ, ಇವರು ಹಾಗೆ ಮಾತಾಡ್ತಾರೆ ಅಂತ ಹೇಳೋದ್ರೊಳಗೆ ಅರ್ಥ ಕಾಣುವುದಿಲ್ಲ ಅಂತ. ಆಮೇಲೆ ಬೇರೆ ಬೇರೆ ದೇವಯೋನಿಗಳು, ವಿದ್ಯಾಧರ, ಗಂಧರ್ವ, ಅಪ್ಸರ ಮೊದಲಾದವರು ಯಾವ್ಯಾವ ಥರ ಮಾತಾಡ್ತಾರೆ ಅಂತಾನೆ. ಇವೆಲ್ಲ ಸಾಮಾನ್ಯವಾಗಿ ನಾಟಕಗಳಲ್ಲಿ ಬರುವಂಥದ್ದೇ ಆಗಿದೆ. ಅವರಿಗೆ ಒಂದೊಂದಕ್ಕೂ ಯಾವ್ಯಾವ ಥರ ಇರ್ತದೆ. ಗಾಂಧರ್ವರ ನುಡಿಯ ಲಕ್ಷಣ ಹೇಗೆ, ಅದು ಚಿಕ್ಕ ಚಿಕ್ಕ ಸಮಾಸಗಳಿಂದ ಅಲಂಕೃತವಾಗಿರಬೇಕು, ತತ್ವಾರ್ಥಗಳಿಂದ ತುಂಬಿರಬೇಕು, ಘನತೆ ಬರಬೇಕು, ಹೀಗೆ ಅಂತ ಹೇಳ್ತಾನೆ. ಅಂದರೆ ಒಂದೇ ಭಾಷೆ ಆಡುವ ಕ್ರಮ ಬೇರೆ ಅಂತ. ನಮಗೆ ಗೊತ್ತಿದೆಯಲ್ವ, ಒಂದೇ ಕನ್ನಡವನ್ನು ಉತ್ತರ ಕನ್ನಡದವರು, ಉತ್ತರ ಕರ್ನಾಟಕದ ಕನ್ನಡದವರು, ಹೈದರಾಬಾದ್ ಕರ್ನಾಟಕದವರು, ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಆಡ್ತಾರೆ. ದಕ್ಷಿಣ ಕನ್ನಡದಲ್ಲಿ ಒಂಥರ, ಹವ್ಯಕರ ಕನ್ನಡ ಭಾಷೆ ಒಂಥರ, ಹೀಗೆ ಆ ರೀತಿಯಲ್ಲಿರುತ್ತದೆ ಅಂತ ಅದನ್ನು ನಾವಿಲ್ಲಿ ಕಾಣಬಹುದು. ಆಮೇಲೆ ಅವನು ಇಹಿ ಪ್ರಾಯೋವಾದೋ ಇದುತ ಮರ್ತ್ಯಾವತಾರ ವ್ಯವಹಾರ ರುಚೇರ್ ಭಗವತೋ ವಾಸುದೇವಸ್ಯ ವಚೋ ವೈಷ್ಣವಂ ಇತಿ ತನ್ಮಾನುಷಮಿತಿ ವ್ಯಪದಿಶಂತಿ ತಚ್ಚ ತ್ರಿಧಾ ರೀತಿತ್ರಯ ಭೇದೇನ ಅಂತ ಶ್ರೀಕೃಷ್ಣ ಮೊದಲಾದವರು ಅವತರಿಸಿದಾಗ ಅವರು ಕೂಡ ಲೋಕಮಾನುಷವಾದಂಥ ಸಾಮಾನ್ಯದ ಮಾತುಗಳನ್ನೇ ಆಡ್ತಾರೆ. ಅದನ್ನು ವೈಷ್ಣವ ಅಂತ ಕರೀತಾರೆ. ಅಲ್ಲಿ ವೈದರ್ಭಿ, ಪಾಂಚಾಲಿ, ಗೌಡಿ ಈ ರೀತಿಯಾದ ಲೋಕಸಾಮಾನ್ಯವಾದ ರೀತಿಗಳು ಬರುತ್ತವೆ ಅಂತೆಲ್ಲ ಹೇಳ್ತಾನೆ. ಆದರೆ ತಾತ್ಪರ್ಯದಲ್ಲಿ ಏನು, ನಮ್ಮ ಜಗತ್ತನ್ನು ನೋಡಿಕೊಂಡು ನಾವು ಮಾಡಿಕೊಂಡಿರುವಂಥದ್ದಷ್ಟೇ ಭಾಷೆಗಳು, ಅಂದರೆ ಭಾಷಾ ಪ್ರಭೇದಗಳು, ಮತ್ತಿನ್ಯಾವುದೂ ಇಲ್ಲ ಅಂತ ಗೊತ್ತಾಗುತ್ತದೆ. ಆಮೇಲೆ ಇವುಗಳನ್ನೆಲ್ಲ ಯಥೋಚಿತವಾಗಿ ಕಾವ್ಯದಲ್ಲಿ ಬಳಸಬೇಕು ಅಂತ ಅವನಿಗೊಂದು ಇಂಗಿತ ಇದೆ. ಎಲ್ಲ ಪಾತ್ರಗಳು ಒಂದೇ ರೀತಿ ಮಾತಾಡಿದ್ರೆ ಸರಿಯಾಗೋಲ್ಲ. ಅವುಗಳು ಆಯಾ ಪಾತ್ರದ ಹಿನ್ನೆಲೆಯಲ್ಲಿ ಮಾತಾಡಬೇಕು. ಬರೀ ಅದು ಉಚ್ಚಾರಣೆಗೆ ಮಾತ್ರವೇ ಸಂಬಂಧಿಸಿಲ್ಲ, ಪದ ಪ್ರಯೋಗಕ್ಕೆ ಮಾತ್ರವೇ ಸಂಬಂಧಿಸಿಲ್ಲ, ಅವರಿಗೆ ಫೆಮಿಲಿಯರ್ ಆದ ಒಂದು ಯೂಸೇಜ್ ಅಂತ ಇರ್ತದೆ, ಅವರವರಿಗೆ ಫೆಮಿಲಿಯರ್ ಆದ ಒಂದು ಇಡಿಯಮ್ ಅಂತ ಇರುತ್ತೆ, ಅದನ್ನು ನಾವು ನೋಡಬೇಕು. ಈಗ ಅಡುಗೆಯವನು ಅಡುಗೆಯ ಪರಿಭಾಷೆಯನ್ನು ಬಳಸಿ ಮಾತಾಡ್ತಾನೆ, ಒಬ್ಬ ರೈತನ ಕೃಷಿಯ ಪರಿಭಾಷೆಯನ್ನು ಬಳಸಿಕೊಂಡು ಮಾತಾಡ್ತಾನೆ. ಹಾಗಿರುತ್ತದೆ, ಅವುಗಳನ್ನು ನಾವು ಗೌರವಿಸಬೇಕು. ಅದನ್ನು ಬಳಸಿಕೊಂಡ್ರೆ ಕಾವ್ಯದಲ್ಲಿ ಸೊಗಸು ಬರುತ್ತದೆ ಅನ್ನುವಂಥದ್ದು ಇವನ ತಾತ್ಪರ್ಯವಾಗಿದೆ. ಅದನ್ನು ಕಂಠೋಕ್ತವಾಗಿ ಹೇಳಿಲ್ಲವಾದರೂ ಬೇರೆ ಅಲಂಕಾರಿಕರ ಮತವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ಉತ್ತಮ ಕವಿಗಳ ಬರವಣಿಗೆ ನೋಡಿದ್ರೆ ತನ್ನಂತೆ ತಾನೇ ಗೊತ್ತಾಗುತ್ತದೆ. ನಮ್ಮ ಸಿನಿಮಾಗಳಲ್ಲೆಲ್ಲ ಕೆಲವೊಮ್ಮೆ ಇವನ್ನ ತುಂಬ ಸಮರ್ಥವಾಗಿ ಬಳಸ್ಕೊಳ್ತಾರೆ, ಕೆಲವೊಮ್ಮೆ ಇವನ್ನ ತಪ್ಪಾಗಿ ಬಳಸ್ಕೊಳ್ಳೋದು ಉಂಟು. ಅದಕ್ಕೆ ಕೆಲವರು ಹೇಳ್ತಾರೆ, ನೋಡಿ ನೀವು ದಕ್ಷಿಣ ಕನ್ನಡದ ಭಾಷೆ ಬಳಸಿದ್ರಿ, ಅದು ಸರಿಯಾಗಿರಲಿಲ್ಲ, ತಪ್ಪಾಗಿ ಬಳಸಿದ್ರಿ ಅಂತ ಫೇಸ್ಬುಕ್ಗಳಲ್ಲಿ, ಪತ್ರಿಕೆಗಳಲ್ಲಿ ಆಕ್ಷೇಪ ಮಾಡುವಂಥದ್ದು ಉಂಟು. ಇಲ್ಲಿ ಅದೇ ನಾವು ಕಾಣ್ತೀವಿ. ಅಂದರೆ ಪಾತ್ರೋಚಿತವಾದ ಭಾಷೆ ಮತ್ತು ಅದಕ್ಕೆ ಹೋಲಿಕೆಯೂ ಅದೇ ಬಗೆಯಲ್ಲಿ ಕೊಡಬೇಕಾಗುತ್ತದೆ. ಕಾಳಿದಾಸನ ಶಾಕುಂತಲದಲ್ಲಿ ಪ್ರತಿಯೊಂದು ಪಾತ್ರವೂ ತನ್ನ ಸಾಂಸ್ಕೃತಿಕ ನೇಪಥ್ಯಕ್ಕೆ ತಕ್ಕಂಥ ಪದಗಳನ್ನೇ, ತಕ್ಕಂಥ ಹೋಲಿಕೆಗಳನ್ನೇ ಕೊಡುತ್ತದೆ. ಅದನ್ನು ನಾವು ಗಮನಿಸಬೇಕು. ನಮ್ಮ ಹಿನ್ನೆಲೆಯಿಂದ ತಾನೇ ಬರುವಂಥದ್ದು. ಯಾವುದೋ ಒಬ್ಬ ರಾಜ ತನ್ನ ಶತ್ರು ದೇಶಕ್ಕೆ ಒಂದು 5-6 ಜನ ಮಕ್ಕಳನ್ನು ಕಳಿಸಿಕೊಟ್ಟು ಒಂದೇ ಥರದ ರೂಪ, ವಯಸ್ಸು ಎಲ್ಲ ಇರತಕ್ಕಂಥವ್ರನ್ನ ಒಂದೇ ರೀತಿಯಾದ ಬಟ್ಟೆನೂ ಹಾಕಿ ಈ 5-6 ಜನ ಹೆಣ್ಣು ಮಕ್ಕಳನ್ನು ನೋಡಿ ಅವರು ಯಾವ್ಯಾವ ಕುಲದಿಂದ ಬಂದಿದ್ದಾರೆ ಅಂತ ಹೇಳಬೇಕು ಅಂತ ಒಂದು ಸವಾಲು ಹಾಕದಂತೆ. ಆಗ ಮಂತ್ರಿ ಇದ್ದುಕೊಂಡು ಅವರುಗಳನ್ನು ಕೇಳಿದ್ನಂತೆ. ಸಂಜೆ ಆಗ್ತಾ ಇತ್ತು, ಈ ಹೊತ್ತು ಏನಮ್ಮ ನಿಮ್ಮ ಮನೇಲಿ ಏನು ಮಾಡ್ತಾರೆ ಅಂತ. ಒಬ್ಬರು ಈಗ ನಾವು ಪೂಜೆ ಗಣಿ ಮಾಡ್ಕೋತೀವಿ ಅಂತಂದರು, ಮತ್ತೊಬ್ಬರು ನಾವು ಹೊಲ ಗದ್ದೆಯಿಂದ ಹಸುಗಳನ್ನು, ಎತ್ತುಗಳನ್ನು, ನೇಗಿಲನ್ನು ಎಲ್ಲ ಹೊಡ್ಕೊಂಡು ವಾಪಸ್ ತೊಗೊಂಡು ಬರ್ತೀವಿ ಅಂತಂದರು. ಮತ್ತೊಬ್ಬರು ಈಗ ಕೆಲವು ಸಾಮಾನನ್ನು ಮಾರುವ, ಕೆಲವು ಸಾಮಾನು ಮಾರಬಾರದು ಕಾಲ, ಈಗ ಎಣ್ಣೆಯನ್ನು ಮಾರಬಾರ್ದು, ಉಪ್ಪನ್ನು ಮಾರಬಾರ್ದು ಅಂತಂದರು. ಅಂದರೆ ಆಯಾ ಕುಲಗಳು ಏನು ಅಂತ ಗೊತ್ತಾಯ್ತಲ್ವ. ಹಾಗೆ ಆಯಾ ಸಾಂಸ್ಕೃತಿಕವಾದ ಹಿನ್ನೆಲೆ ಇದ್ದೇ ಇರುತ್ತೆ. ಆ ಬಗೆಯಲ್ಲೇ ಮಾತಾಡಿಸಬೇಕು, ಬೇರೆ ಥರ ಅಲ್ಲ. ನಿಮ್ಮ ಸ್ವಾತಂತ್ರ್ಯ ಇರೋದು, ಲೇಖಕರ ಸ್ವಾತಂತ್ರ್ಯ ಇರೋದು ಒಂದು ಪಾತ್ರವನ್ನು ಯಾವ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಬಂದಿದೆ ಅಂತ ನಿಶ್ಚಯ ಮಾಡೋದ್ರೊಳಗೆ ಸ್ವಾತಂತ್ರ್ಯ ಇದೆ. ಒಮ್ಮೆ ನಿಶ್ಚಯ ಮಾಡಿದ ಮೇಲೆ ಲೋಕ ಅದನ್ನು ತಗೊಳುತ್ತೆ, ಅಧಿಕಾರ ತಗೊಳುತ್ತೆ. ಅಲ್ಲಿವರೆಗೂ ಕವಿಗೆ ಸ್ವಾತಂತ್ರ್ಯ ಉಂಟು. ಈಗ ಶಕುಂತಲೆ ಆಶ್ರಮದಲ್ಲಿ ಬೆಳೆದವಳು ಅಂತ ತಕ್ಷಣವೇ ಅವಳ ಮಾತಿನಲ್ಲಿ ಆಶ್ರಮದ ರೀತಿ ನೀತಿ ಇರಬೇಕು. ಅದಿಲ್ಲದಿದ್ದರೆ ಆಗೋದಿಲ್ಲ. ಈ ನಮ್ಮ ಕಮರ್ಷಿಯಲ್ ಸಿನಿಮಾದಲ್ಲಿ ಒಬ್ಬ ಹಳ್ಳಿ ಹುಡುಗಿ ಯಾವ್ಯಾವುದೋ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೂ ಕಾಣಿಸ್ದೇ ಇರತಕ್ಕಂಥ ಬಟ್ಟೆನ ಹಾಕ್ಕೊಂಡು ಬರ್ತಾಳೆ. ಅಂಥದ್ದು ಸಾಧ್ಯ ಇಲ್ಲ. ಅದು ಮಾಡ್ತಾರೆ, ಹೀಗಾಗುತ್ತದೆ. ಅದು ಅನೌಚಿತ್ಯ. ಈ ರೀತಿಯಾದದ್ದನ್ನು
ಇವನು ಹೇಳ್ತಾನೆ. ಆಮೇಲೆ ಕಾಕು ಅನ್ನುವಂಥ ಒಂದು ಅಂಶವನ್ನು ಹೇಳ್ತಾನೆ. ಅಯಂ ಕಾಕುಕೃತೋ ಲೋಕೆ ವ್ಯವಹಾರೋ ನ ಕೇವಲಂ ಶಾಸ್ತ್ರೇಶ್ವಪ್ಯಸ್ಯ ಸಾಮ್ರಾಜ್ಯಂ ಕಾವ್ಯಸ್ಯಪ್ಯೇಷ ಜೀವಿತಂ ಅಂತ. ಕಾಕು ಅನ್ನುವುದು ತುಂಬ ವಿಶಿಷ್ಟವಾದದ್ದು, ಶಾಸ್ತ್ರ ಕಾವ್ಯ ಎಲ್ಲ ಕಡೆಯಲ್ಲಿಯೂ ಅದು ವ್ಯಾಪಿಸಿಕೊಂಡಿದೆ ಅಂತ. ಅಂದರೆ ಒಂದೇ ಮಾತನ್ನೇ ಹೇಳುವ ಧ್ವನಿ ಟೋನ್ ಅಂತಿದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತದೆ. ನೀವು ಮಾಡಿದ್ದು ಬಹಳ ಚೆನ್ನಾಗಾಯಿತು ಅಂತಂದರೆ ಚೆನ್ನಾಗಲಿಲ್ಲ ಅಂತ ಗೊತ್ತಾಗುತ್ತೆ. ಚೆನ್ನಾಯಿತು ಬಿಡಿ ಅಂತಂದರೆ ಅದು ಮುಗೀತು ಕತೆ ಅಂತ ಅರ್ಥ. ಈ ಬಗೆಯಲ್ಲಿ ಕಾಕುವಿನಿಂದ ಅರ್ಥ ನಿಶ್ಚಯ ಬರುತ್ತದೆ. ಇದನ್ನು ನಾಟ್ಯಶಾಸ್ತ್ರಕಾರ ಕೂಡ ತುಂಬ ಚೆನ್ನಾಗಿ ಹೇಳ್ತಾನೆ. ಅದನ್ನು ತೆಗೆದುಕೊಂಡು ಅವನು ವಿಸ್ತರಿಸ್ತಾನೆ. ಅದು ಎರಡು ತರಹ ಉಂಟು, ಸಾಕಾಂಕ್ಷ ನಿರಾಕಾಂಕ್ಷ ಅಂತ. ಅವನ್ನೆಲ್ಲ ಅದನ್ನು ವಿಭಾಗ ಮಾಡ್ತಾನೆ. ನಾವು ಆ ವಿಭಾಗಕ್ಕೆ ಹೋಗಬೇಕಾಗಿಲ್ಲ. ಅದಕ್ಕೆ ಉದಾಹರಣೆಗಳನ್ನು ಕೊಡ್ತಾನೆ, ಯಥೇಷ್ಟವಾಗಿ ಕೊಡ್ತಾನೆ ಉದಾಹರಣೆಗಳನ್ನು. ಇವನಂತೂ ತುಂಬ ಸೊಗಸಾಗಿ ಉದಾಹರಣೆಯನ್ನು ಕೊಡ್ತಾನೆ. ಒಂದು ಉದಾಹರಣೆ ವೇಣಿ ಸಂಹಾರದ್ದು ನೋಡಬಹುದು. ಮತ್ನಾಮಿ ಕೌರವಶತಂ ಸಮರೇ ನ ಕೋಪಾತ್ ದುಶಾಸನಸ್ಯ ರುಧಿರಂ ನ ಪಿಬಾಂ ಯುರಸ್ತಃ ಸಂಚೂರ್ಣಯಾಮಿ ಗದಯಾ ನ ಸುಯೋಧನೋರು ಸಂಧಿಂಕರೋತು ಭವತಾಂ ನೃಪತಿಃ ಪಣೇನ. ಭೀಮ ಹೇಳ್ತಾ ಇದ್ದಾನೆ. ಸಹದೇವನಿಗೆ ಮಾತನ್ನು ಹೇಳ್ತಾನೆ. ವೇಣಿ ಸಂಹಾರದ ಮೊದಲನೇ ಅಂಕದಲ್ಲಿ ಬರುತ್ತೆ, ಮತ್ನಾಮಿ ಕೌರವಶತಂ ಸಮರೇ ನ ಕೋಪಾತ್. ನಾನು ಕೌರವರನ್ನ ಯುದ್ಧದಲ್ಲಿ ಕೊಲ್ಲಲ್ಲ. ದುಶಾಸನಸ್ಯ ರುಧಿರಂ ನ ಪಿಬಾಮಿ ಉರಸ್ತಃ. ಅವನ ಎದೆಯಿಂದ ಉಕ್ಕಿ ಬರುವ ಬಿಸಿನೆತ್ತರನ್ನು ನಾನು ಕುಡಿಯೋದಿಲ್ಲ. ಸಂಚೂರ್ಣಯಾಮಿ ಗದೆಯ ನ ಸುಯೋಧನೋರು. ದುರ್ಯೋಧನ ತೊಡೆಗಳನ್ನು ನಾನು ಒಡೆಯೋದಿಲ್ಲ ನನ್ನ ಗದೆಯಿಂದ. ಸಂಧಿಂಕರೋತು ಭವತಾಂ ನೃಪತಿ ಪಣೇನ. ನಿಮ್ಮ ರಾಜ ಇದಾನಲ್ಲ, ನಿಮ್ಮ ರಾಜ ಅನ್ನುವಲ್ಲಿ ನೋಡಿ, ಭವತಾಂ ನೃಪತಿ, ನಿಮ್ಮ ರಾಜ ಅಣ್ಣನೂ ಅಲ್ಲ, ಅವನು ನಮ್ಮವನೂ ಅಲ್ಲ, ಧರ್ಮರಾಜ. ಅವನು ಸಂಧಿಂಕರೋತು, ಚೆನ್ನಾಗಿ ಸುಖವಾಗಿ ಸಂಧಿ ಮಾಡಿಕೊಳ್ಳಿ ಅಂತ. ಅಂದರೆ ಮಾಡ್ಕೋಬಾರ್ದು ಅನ್ನುವುದು ಅಲ್ಲಿರ್ತಕ್ಕಂಥ ಉದ್ದೇಶ. ಅಂದರೆ ಇದನ್ನೆಲ್ಲ ನಾನು ಮಾಡಿಯೇ ಮಾಡ್ತೀನಿ, ಅದಕ್ಕೆ ನೀವು ಸಂಧಿ ಮಾಡಿಕೊಳ್ಬಾರ್ದು ಅಂತ. ಹೀಗೆ ತದ್ವಿರುದ್ಧವಾದದ್ದನ್ನೆಲ್ಲ ಹೇಳುವಂಥದ್ದು ಕಾಕುವಿನ ಕ್ರಮ ಒಂದಾಗುತ್ತದೆ ಅಂತ. ಇದನ್ನು ಇಟ್ಕೊಂಡವನು ಕಾವ್ಯವನ್ನು ಹೇಗೆ ಓದಬೇಕು ಅಂತ ಹೇಳ್ತಾರೆ. ನಮ್ಮ ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ನಾಟ್ಯಶಾಸ್ತ್ರವಾದ ಮೇಲೆ ಬರೀ ಸಂಸ್ಕೃತ ಸಾಹಿತ್ಯ ಮಾತ್ರವಲ್ಲ, ಕನ್ನಡ, ತೆಲುಗು ಮೊದಲಾದ ಎಲ್ಲ ಪ್ರಾಚೀನ ಭಾರತೀಯ ಭಾಷಾ ಸಾಹಿತ್ಯಗಳಲ್ಲಿ ಎಲ್ಲಿಯೂ ಕಾವ್ಯವಾಚನ ಹೇಗೆ ಮಾಡಬೇಕು ಅಂತ ಇಲ್ಲ. ಒಂದೇ ಕಡೆ ಇದೆ. ಒಂದು 8-10 ಶ್ಲೋಕಗಳನ್ನು ಅವನು ತುಂಬ ಚೆನ್ನಾಗಿ ಬರೆದಿದ್ದಾನೆ. ಅದು ಬಹಳ ಮುಖ್ಯವಾದದ್ದು. ಈ ಸಂದರ್ಭದಲ್ಲಿ ಈ ಉಪನ್ಯಾಸ ಮಾಲಿಕೆ ನಮ್ಮ ಸ್ವರ್ಗೀಯ ಇಂದಿರಾ ವೆಂಕಟೇಶ್ ಅವರ ಸಂಸ್ಮರಣೆಯಲ್ಲಿ ಆಗ್ತಾ ಇದೆ. ಅವರು ಗಮಕಿಗಳು. ಹಾಗಾಗಿ ಆ ಗಮಕ ಕಲೆಗೆ ಬೇಕಾದಂಥ ಬೀಜ ಇಲ್ಲಿ ಕಾಣಿಸುತ್ತದೆ ಅಂತ ಆ ಶ್ಲೋಕಗಳನ್ನು ಹೇಳುವಲ್ಲಿ ಹೆಚ್ಚಿನ ಔಚಿತ್ಯ ಇದೆ ಅಂತ ಅನಿಸುತ್ತೆ. ಹೇಳ್ತಾರೆ, ಕರೋತಿ ಕಾವ್ಯಂ ಪ್ರಾಯೇಣ ಸಂಸ್ಕೃತಾತ್ಮ ಯಥಾ ತಥಾ ಪಠಿತುಂ ವೇತ್ತಿ ಸಪರಂ ಯಸ್ಯ ಸಿದ್ಧಾ ಸರಸ್ವತಿ. ಯಾರು ಚೆನ್ನಾಗಿ ಕಾವ್ಯವನ್ನು ಬರೆದರೂ ಅದನ್ನು ಸೊಗಸಾದ ರೀತಿಯಲ್ಲಿ ಓದಬಲ್ಲನೋ ಅವನು ಮುಖ್ಯವಾಗಿ ಕಾವ್ಯವನ್ನು ಚೆನ್ನಾಗಿ ಪ್ರಕಾಶಪಡಿಸಬಲ್ಲ. ಅವನು ಸರಸ್ವತಿಯನ್ನು ಚೆನ್ನಾಗಿ ವಶ ಮಾಡಿಸಿಕೊಂಡಿದ್ದಾನೆ. ಪಠಿತುಂ ವೇತ್ತಿ ಸಪರಂ ಯಸ್ಯ ಸಿದ್ಧಾ ಸರಸ್ವತಿ. ಅದಕ್ಕೆ ಯಾಕೆಂದರೆ ಇತ್ತಂ ಕವಿ ನಿಬಧ್ನೀಯಾತ್ ಕವಿರ್ ನಿಬಧ್ನೀಯಾದ್ ಇತ್ತಂಚ ಮತಿಮಾನ್ ಪಠೇತ್ ಯಥಾ ನಿಬಂಧ ನಿಗದ ಛಾಯಾಂ ಕಾಚಿನ್ ನಿಶಿಂಚತಿ ಅಂತ. ಅಂದರೆ ಹೀಗೆ ಚೆನ್ನಾಗಿ ಕಾವ್ಯವನ್ನು ಬುದ್ಧಿವಂತನಾದವನು ಕವಿಯ ರಚನೆಯನ್ನು ಓದಬೇಕು. ಗ್ರಂಥದ ತಿರುಳು ನಿಬಂಧ ನಿಗದ ಛಾಯಾಂ. ನಿಬಂಧ ಕಾವ್ಯದಲ್ಲಿರ್ತಕ್ಕಂಥ ನಿಗದ ಮಾತಿನ ಛಾಯೆ ಕಾಂಚಿನ್ ನಿಶಿಂಚತಿ, ಚೆನ್ನಾಗಿರ್ತಕ್ಕಂಥದ್ದು ಉಕ್ಕಿ ಬರುವಂತೆ ಆಗುತ್ತದೆ. ಹಾಗೆ ಮಾಡಬೇಕು. ಅದು ಹೇಗೆ? ಯಥಾ ಜನ್ಮಾಂತರಾಭ್ಯಾಸಾತ್ ಕಂಠೆ ಕಸ್ಯಾಪಿ ರಕ್ತತಾ ತಥೈವ ಪಾಠ ಸೌಂದರ್ಯಂ ನೈಕ ಜನ್ಮ ವಿನಿರ್ಮಿತಂ. ಒಳ್ಳೆ ಕಾವ್ಯವಾಚನ ಒಂದು ಜನ್ಮದಲ್ಲಿ ಬರುವಂಥ ಫಲವಲ್ಲ, ಅನೇಕ ಜನ್ಮದ ಫಲ. ಕಾವ್ಯೇ ಕಂಠೆ ಕಸ್ಯಾಪಿ ರಕ್ತತ. ಒಳ್ಳೆಯ ರಸ್ಯವಾದ ಕಂಠ ಆಗಬೇಕು, ಅನುರಾಗ ತುಂಬಿರಬೇಕು, ರಂಜಕತ್ವ ಇರಬೇಕು ಕಂಠದಲ್ಲಿ. ರಂಜನಾದ್ರಾಗ ಅಂತಾರೆ. ರಕ್ತತ ಅಂದರೆ ಅದೇ ತಾತ್ಪರ್ಯ. ಆ ರಂಜನೀಯತೆ ಇರಬೇಕು. ನಾವು ಸಂಗೀತ ಕಲ್ತಿದ್ದೀವಿ, ನಾವು ಸಂಗೀತದಿಂದ ಏನೂ ಮಾಡ್ತೀವಿ ಅಂತಂದರೂ ಎಲ್ಲಿ ಆ ಮಾತನ್ನು ಹೇಗೆ ಬಳಸಬೇಕು, ಪದಚ್ಛೇದ ಮಾಡಿಕೊಂಡು, ಎಲ್ಲಿ ಪದವನ್ನು ಬೆಸೆದುಕೊಂಡು ಏರಿಳಿತ ಮಾಡಿಕೊಂಡು ಕಾಕುವಿನಿಂದ ಹೇಗೆ ಓದಬೇಕು ಅನ್ನೋದು ಒಂದು ಸ್ವಲ್ಪ ಅಭ್ಯಾಸ ಮಾಡಿಕೊಳ್ಬೇಕು. ಅದು ಬ್ರಹ್ಮವಿದ್ಯೆ ಅಂತಲ್ಲ, ಅದು ಗೊತ್ತು ಮಾಡಿಕೊಳ್ಬೇಕು, ಆಗಲೇ ಚೆನ್ನ. ತಥೈವ ಪಾಠ ಸೌಂದರ್ಯಂ ನೈಕ ಜನ್ಮ ವಿನಿರ್ಮಿತಂ ಸಸಂಸ್ಕೃತಂ ಅಪಭ್ರಂಶಂ ಲಾಲಿತ್ಯಾಲಿಂಗಿತಂ ಪಠೇತ್ ಪ್ರಾಕೃತಂ ಭೂತಭಾಷಾಂಚ ಸೌಷ್ಠವೋತ್ತರ ಮುದ್ಗಿರೇತ್. ಮತ್ತು ಇದು ಒಂದು ಭಾಷೆ ಅಂತಲ್ಲ, ಎಲ್ಲ ಭಾಷೆಗಳಲ್ಲಿ ಹಾಗೆ ಸಂಸ್ಕೃತ, ಪ್ರಾಕೃತ, ಅಪಭ್ರಂಶ, ಪೈಶಾಚಿ ಈ ಥರ ಎಲ್ಲವನ್ನೂ
ಆಯಾ ಭಾಷೆಯ ಮರ್ಯಾದೆಗೆ ಅನುಸಾರವಾಗಿ ಉಚ್ಚಾರ ಮಾಡಬೇಕು. ಪ್ರಸನ್ನೇ ಮಂದ್ರಯೇದ್ವಾಚಂ ತಾರಯೇತ್ ತದ್ವಿರೋಧಿನಿ ಮಂದ್ರತಾರೌತ ರಚಯೇತ್ ನಿರ್ವಾಹಿಣಿ ಯಥೋತ್ತರಂ. ಒಂದು ನೆಮ್ಮದಿಯ ಸ್ಥಿತಿ ಇದ್ದಾಗ, ಪ್ರಸಾದ ಗುಣವಿದ್ದಾಗ ತಗ್ಗಿದ ಧ್ವನಿಯಲ್ಲಿ ಹೇಳಬೇಕು. ಓಜೋ ಗುಣವಿದ್ದಾಗ ತಾರಸ್ವರದಲ್ಲಿ ಹೇಳಬೇಕು. ಮತ್ತು ಒಂದಾದ ಮೇಲೆ ಒಂದು ಬರ್ತಾ ಇದ್ದರೆ ತಕ್ಷಣ ಮಂದ್ರ ತಾರ ಎರಡನ್ನೂ ಬೆಸ್ತುಕೊಂಡು ಬರಬೇಕು. ಹೀಗೆಲ್ಲ ಮಾಡಬೇಕು. ಮತ್ತು ಲಲಿತಂ ಕಾಕು ಸಮನ್ವಿತಂ ಉಜ್ವಲಂ ಅರ್ಥವತ್ ಕೃತ ಪರಿಚ್ಛೇದಂ ಶ್ರುತಿಸುಖ ವಿವಿಕ್ತ ವರ್ಣಂ ಕವಯ ಪಾಠಂ ಪ್ರಶಂಸಂತಿ. ಕವಿಗಳಿಗೆ ಯಾವುದು ಮೆಚ್ಚುಗೆ ಆಗುತ್ತೆ, ಯಾವುದೇ ಕವಿಗೂ ತನ್ನ ಕಾವ್ಯವನ್ನು ಚೆನ್ನಾಗಿ ಹಾಡಬೇಕು, ಸ್ವಚ್ಛವಾಗಿ ಉಚ್ಚರಿಸಬೇಕು ಅಂತಿದ್ದೇ ಇರುತ್ತಲ್ಲ. ಲಲಿತವಾಗಿರಬೇಕು, ಕಾಕು ಸಮೇತವಾಗಿರಬೇಕು. ಅಂದರೆ ಕವಿಯ ಇಂಟೆಂಟ್ ತೋರುವ ರೀತಿಯಾದಂಥ ಟೋನಲ್ ವೇರಿಯೇಷನ್ಸ್ ಬೇಕು. ಉಜ್ವಲವಾಗಿರಬೇಕು, ಬ್ರೈಟ್ ಆಗಿರಬೇಕು, ಬ್ರಿಲಿಯಂಟ್ ಆಗಿರಬೇಕು. ಎಕ್ಸೂಬರೆನ್ಸ್ ಅನ್ನೋದು ಬಹಳ ಮುಖ್ಯ. ಮತ್ತು ಅರ್ಥಾನುಗುಣವಾಗಿ ಪದಚ್ಛೇದ ಆಗಬೇಕು. ಎಷ್ಟೋ ಬಾರಿ ತಾಳಬದ್ಧವಾಗಿ ಹಾಡುವಾಗ ತಾಳದ ಏಟಿಗೆ ಸರಿಯಾಗಿ ಪದವನ್ನು ಒತ್ಕೊಂಡು ಮಾಡ್ತಾರೆ. ಆದರೆ ಪದ ಎಲ್ಲಿ ಛೇದ ಆಗುತ್ತೆ ಅನ್ನೋದು ನೋಡ್ಕೊಳ್ಬೇಕು. ತಾಳದ ಏಟು ಒಂದು ಕಡೆ ಇರುತ್ತೆ, ಪದದ ಛೇದ ಒಂದು ಕಡೆ ಇರುತ್ತೆ. ಅವು ಎರಡೂ ಒಂದೇ ಕಡೆ ಬೆಸೆಯುವಂಥ ಪ್ರಬಂಧ, ಸುಕುಮಾರ ಪ್ರಬಂಧ ತುಂಬ ವಿರಳ. ಹಾಗಲ್ಲದೆ ಇರೋದೇ ಹೆಚ್ಚು. ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಅದು ಬಹಳ ವಿಶೇಷವಾದಂಥ ಒಂದು ಕೌಶಲ ಇರಬೇಕು. ಮತ್ತು ಕಿವಿಗೆ ಇಂಪಾಗಿರಬೇಕು. ಇಂಥದ್ದನ್ನೆಲ್ಲ ಕವಿಗಳು ತುಂಬ ಮೆಚ್ಚಿಕೋತಾರೆ ಅಂತ ಹೇಳ್ತಾನೆ. ಅದು ಸಹೃದಯರು ಮೆಚ್ಚಿಕೊಳ್ತಕ್ಕಂಥದ್ದೇ ಆಗಿದೆ. ಅತಿತೂರ್ಣ ಮತಿ ವಿಲಂಬಿತ ಮುಲ್ಬಣನಾದಂಚ ನಾದಹೀನಂಚ ಅಪದಚ್ಛಿನ್ನ ಮನಾವೃತ ಮತಿಮೃದು ಪುರುಷಂಚ ನಿಂದಂತಿ. ಇನ್ನು ಬೈಯೋದು ಯಾವುದು ಕವಿಗಳು? ಸಹೃದಯರು ಯಾವ ವಾಚನವನ್ನು ಬೈತಾರೆ? ಅತಿತೂರ್ಣಂ, ಓಟ ಒಂದೇ. ಮತ್ತು ಎಳೆದುಕೊಂಡು ಹೇಳಿದ್ದು. ಅತಿ ವಿಲಂಬಿತಂ, ಆಮೇಲೆ ಕಠೋರವಾದದ್ದು, ಕರ್ಣ ಕಠೋರವಾದಂಥದ್ದನ್ನು, ನಾದಹೀನ, ಅದನ್ನು ಇಷ್ಟಪಡೋಲ್ಲ. ಅಪದಚ್ಛಿನ್ನಂ, ಒಳ್ಳೆ ಪದಚ್ಛೇದ ಆಗದೆ ಇರೋದು. ಆಮೇಲೆ ಬೆಸೆದುಕೊಂಡು ಬರದೇ ಇರತಕ್ಕಂಥದ್ದು, ತೀರಾ ಪುಸುಕಲಾಗಿರೋದು, ತೀರಾ ಶುಷ್ಕವಾಗಿರೋದು, ಇಂಥದ್ದನ್ನು ಇಷ್ಟಪಡೋದಿಲ್ಲ ಅಂತ. ಇನ್ನು ಯಾವುದು ಇಷ್ಟವಾಗುತ್ತದೆ? ಗಂಭೀರತ್ವ ಮನೈಷ್ಠುರ್ಯಂ ನಿರ್ವ್ಯೂಢಿಸ್ತಾರಮಂದ್ರಯೋ ಸಂಯುಕ್ತ ವರ್ಣಲಾವಣ್ಯಂ ಇತಿ ಪಾಠಗುಣಾ ಸ್ಮೃತಾ. ಪಾಠಗುಣಗಳು ಯಾವುದು? ಗಾಂಭೀರ್ಯ ಬೇಕು, ಅಕರ್ಕಶ ಸ್ವರ ಬೇಕು, ತಾರಮಂದ್ರಸ್ಥಾಯಿಗಳ ಒಳ್ಳೆಯ ಉಪಯೋಗ ಬೇಕು, ಸಂಯುಕ್ತ ವರ್ಣಗಳ ಉಚ್ಚಾರಣೆಯಲ್ಲಿ ಲಾಲಿತ್ಯ ಬೇಕು ಅಂತ. ಕಾರತ್ಸ್ನ್ಯ ಅನ್ನುವಂಥದ್ದು, ಕಾರತ್ಸ್ನ್ಯ ಅಂತಂದರೆ ಕರ್ಣ ಕಠೋರವಾಗಿರುತ್ತೆ. ಕಾಸ್ನ್ಯ ಅಂದುಬಿಟ್ರೆ ಎಷ್ಟೋ ಜನಕ್ಕೆ ಇವತ್ತಿಗೂ ಜ್ಯೋತ್ಸ್ನಾ ಅಂತ ಹೇಳೋಕ್ಕೆ ಬರೋಲ್ಲ, ಜ್ಯೋತ್ಸ್ನಾ ಅಂತಾರೆ. ಉಷ್ಟ್ರೇ ಲುಂಪತಿ ಶಂವಾರಂ ವಾ ತಸ್ಮೈ ದತ್ತ ವಿಕಟ ನಿತಂಬ ಅನ್ನುವಂತೆ 3-4 ಸಂಯುಕ್ತಾಕ್ಷರಗಳು ಬಂದರೆ ಪಾಪ ಕಷ್ಟ ಆಗುತ್ತದೆ. ಅದನ್ನು ಗಮನಿಸ್ಕೊಳ್ಬೇಕು. ಇಲ್ಲದೆ ಇದ್ದರೆ ಕವಿರತ್ನ ಕಾಳಿದಾಸದಲ್ಲಿ ಒಡೆದಾಕು ತುಂಡಾಕು ಅಂತಂದಂಗೆ ಆಗುತ್ತೆ. ಹಾಗಲ್ಲ, ಅದನ್ನು ಸರಿಯಾಗಿ ಓದಬೇಕು. ಅದು ಚೆನ್ನಾಗಿ ಎತ್ತು ತೋರಬೇಕು ಅಂತ ತುಂಬ ತಿವಿದ್ರೂ ಬಹಳ ಕರ್ಕಶವಾಗಿಬಿಡುತ್ತೆ. ಕೆಲವರಿಗೆ ಮಹಾಪ್ರಾಣಗಳನ್ನು ಸರಿಯಾಗಿ ಉಚ್ಚಾರ ಮಾಡೋಕ್ಕೆ ಬರಲ್ಲ. ಇನ್ನು ಕೆಲವರು ಎರಲವಗಳನ್ನೂ ಮಹಾಪ್ರಾಣದಂತೆ ಹೇಳ್ತಾರೆ. ಅದು ಎಷ್ಟು ಘೋರ! ನಾನು ಕೇಳಿ ಹಿಂಸೆ ಪಟ್ಟಿದ್ದೀನಿ. ಅದನ್ನು ಶಿಕ್ಷಾಶಾಸ್ತ್ರದಲ್ಲಿ ಕೂಡ ಹೇಳಿದ್ದಾರೆ. ಯಥಾ ವ್ಯಾಘ್ರೀ ಹರೇತ್ ಪುತ್ರಾನ್ ದಂಷ್ಟ್ರಾಭಿಶ್ಚ ದಂತ್ರಾಭಿಶ್ಚ ನ ಪೀಡಯೇತ್ ಭೀತಾ ಪತನ ಭೇದಾಭ್ಯಾಂ ತದ್ವದ್ವರ್ಣಾನ್ ಪ್ರಯೋಜಯೇತ್. ಇದು ಪಾಣಿನಿ ಶಿಕ್ಷಾದಲ್ಲಿ ಬರತಕ್ಕಂಥದ್ದು. ಹುಲಿ, ಚಿರತೆ, ಸಿಂಹ, ಬೆಕ್ಕು ಮೊದಲಾದ ಪ್ರಾಣಿಗಳು ತಮ್ಮ ಮರಿಗಳನ್ನು ಬಾಯಲ್ಲಿ ಕಚ್ಚಿಕೊಂಡು ಎತ್ಕೊಂಡು ಹೋಗುವಾಗ ಅವುಗಳಿಗೆ ನೋವೂ ಆಗದಂತೆ, ಜಾರಿಯೂ ಹೋಗದಂತೆ ಹಿಡ್ಕೊಂಡು ಹೋಗುತ್ತೆ. ವರ್ಣೋಚ್ಚಾರ ಆ ಥರ ಇರಬೇಕು, ಆ ಹದ, ಆ ಕಂಟ್ರೋಲ್ ಬೇಕು ಅಂತ. ಗೀತಿ ಶೀಘ್ರೀಶಿರಕ್ಕಂಪಿ ಯಥಾ ಲಿಖಿತ ಪಾಠಕ ಅನರ್ಥಜ್ಞೋಲ್ಪಕಂಠಶ್ಚ ಷಡೇತೆ ಪಾಠಕಾದಮಾಹ ಅಂತೆಲ್ಲ. ಪಾಠಕ ಅಧಮರು ಯಾರು, ಪಾಠಕೋತ್ತಮರು ಯಾರು ಅಂತೆಲ್ಲ ಹೇಳಿಕೊಂಡು ಬಂದಿದ್ದಾರೆ. ಆಮೇಲೆ ವಿಭಕ್ತಯ ಸ್ಫುಟ ಯತ್ರ ಸಮಾಸಶ್ಚ ಅಕದರ್ಥಿತ ಅಮ್ಲಾನಃ ಪದಸಂಧಿಶ್ಚ ತತ್ರ ಪಾಠ ಪ್ರತಿಷ್ಠಿತ. ವಿಭಕ್ತಿಗಳು ಸ್ಫುಟವಾಗಿ ಕೇಳಿಸಬೇಕು ಅಂತ. ಸಂಸ್ಕೃತದಲ್ಲಿ ವಿಸರ್ಗ ಮೊದಲಾದವು ಸ್ಪಷ್ಟವಾಗಿ ಕೇಳಿಸಬೇಕು. ಹಾಗಿಲ್ಲದೆ ಇದ್ದರೆ ಅದು ತೃತೀಯ ವಿಭಕ್ತಿನ, ಪಂಚಮಿ ವಿಭಕ್ತಿನ, ಷಷ್ಠಿ ವಿಭಕ್ತಿನ ಏನೂ ಗೊತ್ತಾಗೋಲ್ಲ. ಪದಸಂಧಿಶ್ಚ ತತ್ರ, ಪದಗಳು ಎಲ್ಲೆಲ್ಲಿ ಸಂಧಿಯಾಗಿವೆ ಅದನ್ನು ಗಮನಿಸಿಕೊಳ್ಬೇಕು. ಮತ್ತು ಸಮಾಸ ಅದು ಹೇಗಾಗಿದೆ ಅದನ್ನು ನಾವು ನೋಡ್ಕೊಳ್ಬೇಕು. ಒಂದು ದಂಡಾಕಾರದ ಸಮಾಸ ಪದವನ್ನು ಕೊಟ್ಟರೆ ಅದು ಎಲ್ಲೆಲ್ಲೋ ಛೇದ ಆಗದಂತೆ ಓದಿಕೊಳ್ಳಬೇಕಲ್ಲ. ಮತ್ತು ಎಲ್ಲ ಹದದಿಂದ ಕೂಡಿರಬೇಕು, ಯಾವುದು ಬಾಡಿ ಹೋಗಬಾರ್ದು, ಆ ಥರ ಮಾಡಬೇಕು. ನವ್ಯಸ್ತ ಪದಯೋರೈಕ್ಯಂ ನಭಿದಾಂತು ಸಮಸ್ತಯೋ ನಚಾಖ್ಯಾತ ಪದಂಲಾನಿಂ ವಿದಧೀತ ಸುಧಿಃಪಟನ್ ಆಗೋಪಾಲಂ ಆಯೋಷಿತ್
ತಾಮೇತಸ್ಯ ಲೇಹ್ಯತಾ ಇತ್ತಂ ಕವಿ ಪಠನ್ ಕಾವ್ಯನ್ ವಾಗ್ದೇವ್ಯ ಅತಿವಲ್ಲಭ. ಆಬಾಲ ಗೋಪಾಲ ಅಂದರೆ ದನಗಾಹಿಗಳಿಂದ ಮುದುಕರು ಮಕ್ಕಳವರೆಗೆ, ಹೆಣ್ಣು ಮಕ್ಕಳವರೆಗೆ ಎಲ್ಲರಿಗೂ ಮೆಚ್ಚಾಗುವಂತೆ ಪಾಠವನ್ನು ಯಾರು ಮಾಡಬಲ್ಲರು, ಅಂದರೆ ಪಾಠ ಅಂದರೆ ವಾಚನವನ್ನು ಮಾಡಬಲ್ಲರು, ಅವರಿಗೆ ನಿಜವಾಗಲೂ ಸರಸ್ವತಿ ಒಲಿತಾಳೆ, ಸರಸ್ವತಿಗೆ ಸಂತೋಷವಾಗುತ್ತದೆ ಅಂತ ಹೇಳ್ತಾ ಒಂದೊಂದು ಪ್ರಾಂತಕ್ಕೆ ಒಂದೊಂದು ಥರ ಇದೆ ಹೇಗೆ ಅಂತ ಹೇಳ್ತಾ ಬರ್ತಾನೆ. ಇದೂ ಅವನಲ್ಲಿ ಒಂದು ವಿಶೇಷ. ಯಾವ್ಯಾವ ಪ್ರಾಂತದವ್ರು ಹೇಗೆ ಹಾಡ್ತಾರೆ, ಏನೇನು ಮಾಡ್ತಾರೆ ಅಂತ ಅವನು ಹೇಳ್ತಾನೆ. ಏಪಿ ಶಬ್ದವಿದೋ ನೈವ ಚಾರ್ಥ ವಿಚಕ್ಷಣಾ ತೇಷಾಮಪಿ ಸತಾಂ ಪಾಠ ಸುಷ್ಟು ಕರ್ಣರಸಾಯನಂ ಅಂತ. ಕೆಲವರು ಹೆಚ್ಚಿನ ಶಬ್ದಜ್ಞಾನ ಇಲ್ಲದೇ ಇದ್ದರೂ ಕೂಡ ಏಪಿ ಶಬ್ದವಿದೋ ನೈವ ನ ಚಾರ್ಥ ವಿಚಕ್ಷಣ ಅಂತ ಅರ್ಥ ವಿಚಕ್ಷಣತೆ ಇಲ್ಲದೇ ಇದ್ದರೂ ಕೂಡ ಚೆನ್ನಾಗಿ ಓದ್ತಾರೆ, ಅವರ ಪಾಠ ಬಹಳ ಸೊಗಸಿರುತ್ತೆ ಅಂತ ನಾನು ಅದನ್ನು ಕಂಡಿದ್ದೀನಿ. ಕೆಲವೊಮ್ಮೆ ಗಮಕಿಗಳು ತುಂಬ ವಿಶೇಷವಾದ ರಾಗಗಳಲ್ಲಿ ಪರಿಜ್ಞಾನ ಎಲ್ಲ ಇಟ್ಕೊಂಡಿರ್ತಾರೆ, ಆದರೂ ಕಾವ್ಯವಾಚನ ಕಳೆಗೊಟ್ಟಲ್ಲ. ನಾನು ಕೆಲವು ಗಮಕಿಗಳು ನೋಡಿದ್ದೀನಿ, ವಿರಳ ಆದರೆ ಅವರ ಸಂಖ್ಯೆ. ಕೆಲವೇ ರಾಗಗಳುಂಟು, ಆದರೆ ಅದರೊಳಗೆ ಭಾವ ತುಂಬಿ ಬರುವಂತೆ ಸೊಗಸಾದ ರೀತಿಯಲ್ಲಿ ನಾಟಕೀಯವಾಗಿ ವಾಚನ ಮಾಡಬಲ್ಲನು. ಅಂದರೆ ಪರಿಣಾಮ ಬಹಳ ಮುಖ್ಯ. ಎಷ್ಟು ರಾಗಗಳನ್ನು ಬಳಸಿದ್ದು ಅನ್ನೋದೊಂದು ಸಂಖ್ಯೆ ಮಾಡಬಹುದಷ್ಟೆ, ಆದರೆ ಒಂದೊಂದಕ್ಕೂ ಸಾರ್ಥಕ್ಯ ಬಂತ. ಮತ್ತು ಕೆಲವರಿಗೆ ಅಂಥ ದೊಡ್ಡ ತಿಳುವಳಿಕೆ ಇಲ್ಲದೇ ಇದ್ದರೂ ಚೆನ್ನಾಗಿ ವಾಚನ ಮಾಡ್ತಾರೆ. ಇನ್ನು ಕೆಲವರಿಗೆ ಎಷ್ಟು ತಿಳುವಳಿಕೆ ಇದ್ದರೂ ಅದೇನು ಕನ್ಫ್ಯೂಷನ್ನೋ ಮತ್ತೊಂದು ಏನೋ, ಎಲ್ಲ ಕರ್ಣಬುದ್ಧಿ, ಯುದ್ಧ ಕಾಲದಲ್ಲಿ ಅವೆಲ್ಲ ಮರೆತೋಗುತ್ತೆ ದಿವ್ಯಾಯುಧಗಳು ಅನ್ನುವಂತೆ, ಹಾಗಾಗಿ ತೆಪ್ಪಗಾಗ್ಬಿಡುತ್ತದೆ, ಸಪ್ಪೆ ಆಗಿಬಿಡುತ್ತದೆ. ಅದನ್ನು ಅವನು ಹೇಳ್ತಾನೆ. ಅಂದರೆ ರಾಜಶೇಖರ ಆನೆಸ್ಟ್ಲಿ ಎಷ್ಟು ಚೆನ್ನಾಗಿ ಗಮನಿಸಿಕೊಂಡಿದ್ದ ಇದನ್ನೆಲ್ಲ ಅಂತ ಗೊತ್ತಾಗುತ್ತದೆ. ಪಠಂತಿ ಸಂಸ್ಕೃತಂ ಸುಷ್ಟು ಕುಂಠಾ ಪ್ರಾಕೃತ ವಾಚಿತೆ ವಾರಾಣಸೀತಃ ಪೂರ್ವೇಯೇ ಕೇಚಿನ್ ಮಗದಾದಯ. ಕೆಲವರು ತುಂಬ ಚೆನ್ನಾಗಿ ಸಂಸ್ಕೃತವನ್ನು ವಾಚನ ಮಾಡ್ತಾರೆ, ಆದರೆ ಪ್ರಾಕೃತ ಸೊಗಸಾಗಿ ಬರೋದಿಲ್ಲ. ಆ್ಯಂಡ್ ವೈಸ್ ವರ್ಸ ಅಂತ. ವಾರಾಣಸಿಯ ಪೂರ್ವ ದಿಕ್ಕಿಗಿರ್ತಕ್ಕಂಥ ಮಗಧ ಮುಂತಾದ ಪ್ರಾದೇಶಿಕರು ಪಾಠಕರು ಸಂಸ್ಕೃತವನ್ನು ಚೆನ್ನಾಗಿ ಓದ್ತಾರೆ, ಆದರೆ ಪ್ರಾಕೃತದಲ್ಲಿ ಅವರು ತಪ್ಪು ಮಾಡ್ತಾರೆ ಅಂತ. ಅವನ ಕಾಲದಲ್ಲಿ ಹಾಗಿತ್ತೇನೋ, ಈಗ ಬೇರೆ ಥರ ಇದ್ದಿರಬಹುದು. ಮತ್ತು ಒಬ್ಬೊಬ್ಬರ ಕಿವಿಗೂ ಇದು ಚೆನ್ನ ಅದು ಚೆನ್ನವಲ್ಲ ಅಂತ ಹಾಗನ್ನಿಸ್ತಲೇ ಇರುತ್ತೆ. ನಮಗೆ ಒಗ್ಗಿ ಬಂದಿದ್ದು ನಮಗೆ ಚೆನ್ನ, ಅದು ಉಂಟು. ಪರ್ಸ್ನಲ್ ಟೇಸ್ಟ್ ಅನ್ನೋದು ಬಹಳ ದೊಡ್ಡದಾಗ್ಬಿಡ್ತದೆ. ಈ ಕಾರಣದಿಂದ ಆರ್ಟ್ನಲ್ಲಿ ಸಬ್ಜೆಕ್ಟಿವಿಟಿ ತುಂಬ ಇರುತ್ತದೆ. ಅದಕ್ಕೆ ಬ್ರಹ್ಮನ್ ವಿಜ್ಞಾಪಯಾಮಿ ತ್ವಾಂ ಸ್ವಾಧಿಕಾರ ಜಿಹಾಸಯ ಗೌಡಸ್ತ್ಯಜತು ವಾ ಗಾಥಂ ಅನ್ಯಾವಾಸ್ತು ಸರಸ್ವತಿ ಅಂತ. ಬ್ರಹ್ಮ, ನಾನು ಪ್ರಾರ್ಥನೆ ಮಾಡ್ತೀನಿ, ಈ ಬಂಗಾಳದವರು ಪ್ರಾಕೃತ ಭಾಷೆಯನ್ನು ಮಾತಾಡಬಾರ್ದು, ಅಥವಾ ಪ್ರಾಕೃತ ಭಾಷೆಯೇ ಬೇರೆ ಆಗಿಬಿಡಲಿ. ಗಾಥಾಂ ತ್ಯಜತು ಅನ್ಯಾವಾಸ್ತು ಸರಸ್ವತಿ ಅಂತ. ಇದು ಸಂಸ್ಕೃತದ ಬಗ್ಗೆನೂ ಹೇಳ್ಬೋದು. ಬಂಗಾಳಿಗಳ ಸಂಸ್ಕೃತವೂ ಅಷ್ಟೇ ಕೆಟ್ಟದಾಗಿರುತ್ತೆ. ಇದು ನಾವು ನೋಡ್ತಕ್ಕಂಥದ್ದು. ಈಗ ಆಗ ಬೇರೆ ಥರ ಇತ್ತು. ನನಗಿನ್ನೂ ಜ್ಞಾಪಕ ಬರುತ್ತದೆ, 1996ರಲ್ಲಿ ಬೆಂಗಳೂರಿನಲ್ಲಿ ವಿಶ್ವ ಸಂಸ್ಕೃತ ಸಮ್ಮೇಳನವಾಯಿತು. ಆಗ ತುಂಬ ವೈಭವದಿಂದ ನಡೀತು. 10-12 ಸಾವಿರ ಜನ ಪ್ರತಿನಿಧಿಗಳು, ಎಲ್ಲ ಕಡೆಯಿಂದಲೂ ಬಂದ ವಿದ್ವಾಂಸರದು ಗೋಷ್ಠಿ, ನಾಟಕ, ಅವಧಾನ ಹೀಗೇನೆಲ್ಲ ಇತ್ತು. ಅಲ್ಲಿ ಒಬ್ಬರು ಬಂಗಾಳದಿಂದ ಬಂದವರು ಮಾತಾಡ್ತಾಯಿದ್ರು ವಾಕ್ಯಾರ್ಥದಲ್ಲಿ. ಅಹಂ ಛಾವಚ ಪ್ರಾಚಿಭಾ ಚಕ್ರಭೋತಿ ಕೋಲಿಕಾಥ ನಗರತ ಶೋಮಾಗತ ಅಂತ ಹೇಳ್ಬಿಟ್ಟು, ಕೋಲಿಕೋಥ ನಗರತ ಶೋಮಾಗತ, ಅದು ಕಲಿಖಾತ ನಗರತ ಸಮಾಗತ ಅಹಂ ಪ್ರತಿಭಾ ಚಕ್ರವರ್ತಿ ಅಂತ, ಪ್ರತಿಭಾ ಚಕ್ರಬೋರ್ತಿ ಈ ಥರ ಹೇಳ್ತಾ ಇದ್ದಿದ್ದು. ಒಂದೊಂದು ಅದೇ ತರಹ ಒಂದೊಂದು ಪ್ರಾಂತದವ್ರದ್ದು ಹಾಗೇ ಆಗಿರ್ತದೆ, ಏನೂ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಅವನು ಹೇಳ್ತಾನೆ, ನಾತಿಸ್ಪಷ್ಟೋ ನಚಾಕ್ಲಿಷ್ಟೋ ನರುಕ್ಷೋ ನಾತಿಕೋಮಲಃ ನಮಂದ್ರೋ ನಾತಿತಾರಶ್ಚ ಪಾಠಿ ಗೌಡೇಶು ವಾಡಭಃ. ಇನ್ನು ಈ ಬಂಗಾಳಿಗಳಲ್ಲಿ ಅವರು ಅತಿ ಸ್ಪಷ್ಟವೂ ಅಲ್ಲ, ಸುಶ್ಲಿಷ್ಟವೂ ಅಲ್ಲ, ಗಡಸಲ್ಲ, ಕೋಮಲ ಅಲ್ಲ, ಏನೋ ಒಂಥರ ಇರುತ್ತೆ, ಕಲರ್ಲೆಸ್, ಟೇಸ್ಟ್ಲೆಸ್, ಓಡರ್ಲೆಸ್ ಅಂತ. ಎಲ್ಲ ಗುಣ ಇದೆ ಅನ್ಬೋದು, ಇಲ್ಲ ಅಂತಲೂ ಅನ್ಬೋದು, ಹಾಗೆ ಅಂತ. ಈಗ ಬೇರೆ ಥರ ಇದೆ, ಅವನ ಕಾಲದಲ್ಲಿ ಬೇರೆ ಥರ ಇತ್ತು. ಇನ್ನು ಕನ್ನಡ ನಾಡಿನವ್ರ ಬಗ್ಗೆ ಹೇಳ್ತಾನೆ. ರಾಜಶೇಖರಂಗೆ ಸ್ವಲ್ಪ ಕನ್ನಡ ನಾಡೋರ ಬಗ್ಗೆ ಅಸೂಯ ಮಿಶ್ರಿತವಾದ ಗೌರವ ಇತ್ತು. ಯಾಕೆಂದರೆ ಕರ್ನಾಟಕರು ಆ ಕಾಲದಲ್ಲಿ ನಾಟಕ ಸ್ಪರ್ಧೆಗಳಾದಾಗ ದೊಡ್ಡ ದೊಡ್ಡ ಟ್ರೋಫಿಗಳೆಲ್ಲ ತೊಗೊಂಡು ಹೋಗ್ತಾ ಇದ್ರು ಅಂತ ಬಾಲರಾಮಾಯಣದಲ್ಲಿ ಗೋಳಾಡ್ತಾನೆ. ಹಾಗಾಗಿ ಅವರಿಗೆ ನಾಲಿಗೆಯಲ್ಲಿ ನುಲಿಯೋಕ್ಕಾಗದೇ ಇರುವಂಥ ಪದಗಳಿಟ್ಟು ನಾಟಕ ಬರೀತೀನಿ ಅಂತೆಲ್ಲ ಮಾಡ್ತಾನೆ.
ಈ ಥರ ಬರೆದ್ರೆ ನಟವಟುವದನೇ ಜರ್ಜರ ಕಾವ್ಯಕಂಥ ಯಾವ ರೀತಿ ಆಗಿಬಿಡುತ್ತೆ ಅಂತಲೂ ಅವನು ಬರ್ಕೋತಾನೆ. ರಸಕ್ಕೋಪ್ಯಸ್ತು ಕಾಪ್ಯಸ್ತು ರೀತಿ ಕೋಪ್ಯಸ್ತು ವಾ ಗುಣ ಸಗರ್ವಂ ಸರ್ವಕರ್ಣಾಟಾಹ ಟಂಕಾರೋತ್ತರ ಪಾಠಿನಃ ಅಂತ ಹೇಳ್ತಾನೆ. ರಸ ಹೇಗಿರಲಿ, ರೀತಿ ಹೇಗಿರಲಿ, ಗುಣ ಹೇಗಿರಲಿ, ಬಿಂಕದಿಂದ ಜರ್ಬಿನಿಂದ ಎಲ್ಲ ಕನ್ನಡಿಗರು ಠೈ ಅಂತ ಹೊಡೆಯೋಂಗೆ ಓದ್ತಾರೆ ಅಂತ. ಟಂಕಾರ ಅನ್ನೋದಕ್ಕೆ ಟಂಕಾರ ಟೀಕೆ ಅಂತ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮರು ಒಂದು ಒಳ್ಳೆಯ ಲೇಖನವನ್ನು ಬರೆದಿದ್ದಾರೆ. ಸಾಹಿತ್ಯ ಮತ್ತು ಜೀವನ ಕಲೆ ಪುಸ್ತಕದಲ್ಲಿ ಅದು ಅಚ್ಚಾಗಿದೆ. ಅಲ್ಲಿ ಅವರು ಸ್ಟೇಜ್ ಫಿಯರ್ ಇಲ್ಲದೆ ಇರೋದೇ ಟಂಕಾರ ಅಂತ ಬರೀತಾರೆ. ಅಂದರೆ ಧೈರ್ಯವಾಗಿ ಓದ್ತಾರೆ ಅಂತ. ಅದು ಉಂಟಲ್ಲ, ಧೈರ್ಯಂಚ ಲಯಸಾಮರ್ಥ್ಯಂ ಷಡೇತೆ ಪಾಠಕೋತ್ತಮ ಅನ್ನುವಲ್ಲಿ ಧೈರ್ಯದಿಂದ ಸ್ಟೇಜ್ ಫಿಯರ್ ಇಲ್ಲದೆ ಹೇಳ್ತಕ್ಕಂಥದ್ದು ಅಂತ. ಅಂದರೆ ಕನ್ನಡ ನಾಡಿನವರ ಕಾವ್ಯವಾಚನ ಶೈಲಿ ಒಳ್ಳೆ ಓಜಸ್ವಿಯಾಗಿತ್ತು, ಚೆನ್ನಾಗಿತ್ತು ಅಂತ ಈಗ 1000 ವರ್ಷಗಳ ಕೆಳಗೆ ರಾಜಶೇಖರ ಹೇಳ್ತಾ ಇದ್ದಾನೆ. ಹಾಗೆ ನೋಡಿದಾಗ ಒಂದು ಮೆಚ್ಚಬಹುದಾದದ್ದು ಏನೆಂದರೆ, ಕನ್ನಡ ನಾಡಿನಲ್ಲಿ ಪ್ರಾಚೀನ ಕಾವ್ಯಗಳ ಗಮಕ ರೂಪದ ನಿವೇದನೆ ಯಾವ ಮಟ್ಟಕ್ಕೆ ಉಳಿದು ಬಂದಿದೆ, ಆ ರೂಪದಲ್ಲಿ ಆ ರೀತಿಯಲ್ಲಿ ಬೇರೆ ಕಡೆ ಅಷ್ಟಾಗಿ ಇಲ್ಲ. ತೆಲುಗಿನಲ್ಲಿ ವಾಚಕಂ ಅಂತ ಒಂದಿದೆ, ತಮಿಳುನಾಡಿನಲ್ಲಿ ಕೂಡ ಒಂದುಂಟು, ಮಹಾರಾಷ್ಟ್ರದಲ್ಲಿ ಎಲ್ಲ ಇದ್ದರೂ ಈ ಥರ ಇಲ್ಲ. ಮತ್ತು ಇನ್ನೂ ಒಂದು ಸ್ವಾರಸ್ಯ, ಕಾವ್ಯಗಳಿಗೆ ಬೇರೆ ಬೇರೆ ರಸಗಳಿಗೆ ಅನುಕೂಲವಾಗುವ ರಾಗಗಳು ಬೇಕು. ಹಿಂದೂಸ್ತಾನಿಯಲ್ಲಿ ಶೃಂಗಾರ ಕರುಣಗಳಿಗೆ, ಭಕ್ತಿಗೆ ಅನುಕೂಲವಾಗುವ ರಾಗಗಳು ಹೆಚ್ಚಿವೆಯೇ ಹೊರತು ವೀರ ರೌದ್ರ ಭಯಾನಕ ಬೀಭತ್ಸಗಳಿಗೆ ಆಗುವಂಥವು ಕಡಿಮೆ. ವಿವಾದಿ ರಾಗಗಳು ಇರಬೇಕು, ಕಂಪಿತ ಗಮಕಗಳೆಲ್ಲ ಇರಬೇಕು. ಆ ಥರದ್ದೆಲ್ಲ ಹಿಂದೂಸ್ತಾನಿಯಲ್ಲಿ ಸಾಧ್ಯವಾಗಿಲ್ಲ. ಆ ರಾಗಗಳನ್ನು ನಾವು ಬಳಸ್ಕೊಳ್ಳೋಕ್ಕೆ ನಮಗೆ ಕರ್ನಾಟಕ ಸಂಗೀತದವ್ರು ಮೊದಲಿಂದಲೂ ಹಿಂದೂಸ್ತಾನಿ ರಾಗಗಳನ್ನು ಸಾಕಷ್ಟು ಬಳಸ್ಕೋತಾರೆ. ಅದು ಮಾಂಡ್ ಇರ್ಬೋದು, ಪಹಾಡಿ ಇರ್ಬೋದು, ತಿಲಂಗ್ ಇರ್ಬೋದು, ಅಥವಾ ಜೈಜಯವಂತಿ ಇರ್ಬೋದು, ಪೀಲು ಇರಬಹುದು, ಇಲ್ಲವೇ ವಿಧಿವತ್ತಾಗಿ ಬಳಕೆ ಮಾಡಿಕೊಂಡಂಥ ಹಂಸಾನಂದಿ, ಈ ಥರದ ಎಷ್ಟೋ ಹಿಂದೂಸ್ತಾನಿ ರಾಗಗಳು, ಬೆಹಾಗ್ ಇರ್ಬೋದು, ಕರ್ನಾಟಕ ಬೆಹಾಗ್ ಅಂತ ಕರೀತಾರೆ, ಇವನ್ನೆಲ್ಲ ಬಳಸಿಕೊಂಡಿದ್ದಾರೆ. ಮಾರು ಬೆಹಾಗ್ ಇತ್ಯಾದಿಗಳನ್ನೆಲ್ಲವನ್ನು ಬಳಸಿಕೊಂಡಿದ್ದಾರೆ. ಮತ್ತು ಅಮೀರ್ ಕಲ್ಯಾಣಿ ಅಂತೆಲ್ಲ ಮೊದಲಿಗೆ ಮಾಡಿಕೊಂಡು ಇದ್ದಾರೆ. ಈ ಥರದ ಹಿಂದೂಸ್ತಾನಿಯ ವನಪು ವಯ್ಯಾರಗಳ ಲಾಲಿತ್ಯದ ಪ್ರಾಧಾನ್ಯ ಇರುವ ರಾಗಗಳನ್ನೆಲ್ಲ ಕನ್ನಡದವರು ಬಳಸ್ಕೊಂಡಿದ್ದಾರೆ. ಆದರೆ ಅವರು ನಮ್ಮ ಒಂದು ಬಿಲಹರಿಯನ್ನೋ, ಅಠಾಣನೋ, ಕೇದಾರಗೌಳವನ್ನೋ, ಹಂಸನಾದವನ್ನೋ, ಅಥವಾ ಇನ್ನೂ ಓಜಸ್ವಿಯಾಗಿರ್ತಕ್ಕಂಥದ್ದು ಬೇಗಡೆ, ಈ ಬಗೆಯ ರಾಗಗಳು ಅವನ್ನು ಬಳಸ್ಕೊಂಡಿಲ್ಲ. ಒಂದು ಹಂಸಧ್ವನಿಯನ್ನು ಬಳಸ್ಕೊಂಡ್ರೇ ಎಷ್ಟೋ ಮೃದು ಮಾಡಿಬಿಡ್ತಾನೆ. ಒಂದು ಚಾರುಕೇಶಿನ ಬಳಸ್ಕೊಂಡ್ರೆ ನಮಗೆ ಅದು ಗೊತ್ತಾಗೋಲ್ಲ. ಒಂದು ವಾಚಸ್ಪತಿ ಬಳಸ್ಕೊಂಡ್ರೆ ಅದು ವಾಚಸ್ಪತಿಯ ವಾಚಸ್ಸತಿಯ ಗೊತ್ತಾಗೋಲ್ಲ. ಆ ತರಹ ಅವರು ಅದನ್ನು ಸಪ್ಪಗೆ ಮಾಡಿಬಿಡ್ತಾರೆ. ಹಿಂದೂಸ್ತಾನಿಯ ಮೇಲೆ ಆಕ್ಷೇಪಕ್ಕೆಲ್ಲ ಹೇಳ್ತಾ ಇರೋದು, ಯಾವ ಹಿಂದೂಸ್ತಾನಿ ವಿದ್ವಾಂಸರು ಬಂದರೂ ನೋಡ್ಬೋದು ಕರ್ನಾಟಕ ಸಂಗೀತದಲ್ಲಿ ಅದಕ್ಕಿರುವ ಟ್ರೀಟ್ಮೆಂಟ್ ಏನು ಅಂತ. ಹೀಗಾಗಿ ಮುಕ್ಕಾಲು ನಮ್ಮ ಕಾವ್ಯಗಳಲ್ಲಿ ವೀರ ರೌದ್ರಾದಿ ಸನ್ನಿವೇಶಗಳಿವೆ. ಅದಕ್ಕೇನು ಮಾಡೋಣ ಅಂಥವಕ್ಕೇನು? ಈ ಕಾರಣದಿಂದ ಕನ್ನಡ ನಾಡಿನಲ್ಲಿ ದಾಕ್ಷಿಣಾತ್ಯರ ಪೈಕಿ ಹೆಚ್ಚು ಈ ರೀತಿಯಾದದ್ದು ಬಂದಿದೆ. ಮತ್ತು ಎಲ್ಲ ಬಗೆಯ ಛಂದಸ್ಸುಗಳಿಗೆ ಇಲ್ಲಿ ಅವಕಾಶ ಇದೆ. ತಮಿಳಿನಲ್ಲಿ ಇಲ್ಲ. ಅದು ಒಂದು ಅನುಕೂಲತೆ ಬಂದಿರುವಂಥದ್ದು. ತೆಲುಗಿನಲ್ಲಿ ತಕ್ಕ ಮಟ್ಟಿಗಿದೆ. ಆದರೆ ಅಲ್ಲಿ ಕಾವ್ಯಗಳನ್ನು ವ್ಯಾಖ್ಯಾನ ಮಾಡೋ ಪರಂಪರೆ ಇದ್ದರೂ ಚೆನ್ನಾಗಿ ರಾಗಬದ್ಧವಾಗಿ ಓದುವ ಇಷ್ಟು ವಿಶಾಲವಾದ ವ್ಯಾಪ್ತಿ ಬಂದಿಲ್ಲ. ಮಾಡೋರು ಇದ್ದಾರೆ, ಆದರೆ ಅವರು ಹೆಚ್ಚಾಗಿ ವಿದ್ವಾಂಸರೇ ಹಾಡೋಕ್ಕೆ ಹೋಗ್ತಾರೆ. ಗಮಕ ಅನ್ನುವ ಒಂದು ಪ್ರತ್ಯೇಕ ಕಲೆಯಾಗಿ ಬೆಳೆಸ್ಕೊಂಡದ್ದನ್ನು ನಾವು ಕಾಣುವುದು ಕಡಿಮೆ. ಇರಲಿ, ಈ ಎಲ್ಲ ಕಾರಣದಿಂದ ಕನ್ನಡಿಗರಲ್ಲಿ ಅಂದಿನಿಂದ ಇಂದಿನವರೆಗೆ ಇದೆ. ಮತ್ತು ಸಾಹಿತ್ಯ ಚತುರ್ಮುಖರು ಅಂತ ಕವಿ, ಗಮಕಿ, ವಾದಿ, ವಾಗ್ಮಿ ಎನ್ನುವರು ನಮ್ಮಲ್ಲಿ ಪಂಪನ ಕಾಲದಿಂದಲೂ ಬೆಳೆದು ಬಂದದ್ದನ್ನು ಬರೆದಿದ್ದಾರೆ. ರಂಗನಾಥ್ ಶರ್ಮಾ ಅವರು ಮತ್ತು ಶಂಕರನಾರಾಯಣ್ ಅವರು ಗಮಕಿ ಇಬ್ಬರೂ ಸೇರಿ ಸಾಹಿತ್ಯ ಚತುರ್ಮುಖರು ಅಂತ ಒಂದು ಒಳ್ಳೆ ಪುಸ್ತಕವನ್ನು ಬರೆದಿದ್ದಾರೆ. ಇದನ್ನು ನೋಡಿದ್ರೆ ಗೊತ್ತಾಗುತ್ತದೆ. ಹಾಗಾಗಿ ಇವನು ಹೇಳುವಂಥ ಮಾತಿಗೆ ಸಂವಾದ ಸಿಗುತ್ತದೆ. ಇನ್ನು ತಮಿಳರ ಬಗ್ಗೆ ಹೇಳ್ತಾರೆ, ಗದ್ಯೆ ಪದ್ಯೆ ಅಥವಾ ಮಿಶ್ರೇ ಕಾವ್ಯೆ ಕಾವ್ಯವನ ಅಪಿ ಗೇಯಗರ್ಭೇ ಸ್ಥಿತಃ ಪಾಠೆ ಸರ್ವೋಪಿ ದ್ರವಿಡ ಕವಿ. ಇನ್ನು ತಮಿಳುನಾಡಿಗೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಅಲ್ಲಿ ದ್ರವಿಡ ದೇಶದವರು ಅದು ಗದ್ಯ ಇರಲಿ, ಪದ್ಯ ಇರಲಿ, ಚಂಪು ಇರಲಿ, ಯಾವುದೇ ಆಗಿದ್ದರೂ ಕೂಡ ಅಂಥ ಕಾವ್ಯರಸಿಕನಾದ ಕವಿನೇ ಆಗಿದ್ದರೂ ಹಾಡಿನಲ್ಲಿ ಎಳೆದು ಎಳೆದು ಗೇಯಗರ್ಭೇ ಸ್ಥಿತಃ ಸರ್ವೋಪಿ ದ್ರವಿಡ ಕವಿ ಅಂತ. ಬಹಳ ಚೆನ್ನಾದ ಅಬ್ಸರ್ವೇಷನ್. ರಾಜಶೇಖರನಿಗೆ ದಾಕ್ಷಿಣಾತ್ಯ ಛಂದಸ್ಸುಗಳ ಕ್ರಮ ಗೊತ್ತಿರಲಿಲ್ಲ. ಜಯಕೀರ್ತಿ ಪ್ರಾಯಶಃ ಈ ಕಾಲ ಆದಮೇಲಿಂದ ಬಂದು ಬರೆದಿದ್ದಾನೆ. ಅಲ್ಲಿವರೆಗೂ ದಾಕ್ಷಿಣಾತ್ಯ ಛಂದಸ್ಸುಗಳು ಯಾವುದು ತ್ರಿಮೂರ್ತಿಗಣ ಛಂದಸ್ಸುಗಳ ಪರಿಚಯ ಇರಲಿಲ್ಲ. ಕರ್ಷಣ ಪ್ರಧಾನವಾದ ಛಂದೋಗತಿ ಗೊತ್ತಿರಲಿಲ್ಲ. ತಮಿಳುನಾಡಿನಲ್ಲಿ
ಹೆಚ್ಚಾಗಿ ತಮಿಳು ಸಾಹಿತ್ಯದಲ್ಲಿ ಅದೇ ಇರತಕ್ಕಂಥದ್ದು. ತಮಿಳಿನಲ್ಲಿ ಗದ್ಯವೂ ಇದೆ, ಪದ್ಯವೂ ಇದೆ, ಚಂಪೂನೂ ಇದೆ. ಉದಾಹರಣೆಗೆ ಶಿಲಪ್ಪಧಿಕಾರ ಮೇಲೆ ಚಂಪು ಕಾವ್ಯಗಳೇನೆ. ಹಾಗಾಗಿ ಅಲ್ಲಿ ಏನು ಸ್ವತಂತ್ರವಾಗಿ ಬೇರೆ ರೀತಿಯಾದ ಕಾವ್ಯಕ್ರಮ ಅಂತ ಏನೂ ಬಂದಿಲ್ಲ. ಎಲ್ಲ ಅಖಿಲ ಭಾರತೀಯ ಮಟ್ಟಕ್ಕೆ, ವಿಶೇಷದ ದಾಕ್ಷಿಣಾತ್ಯರ ಮಟ್ಟಕ್ಕೆ ಒಂದೇ ರೀತಿಯಾದಂಥದ್ದೇ ಬೆಳವಣಿಗೆ. ಆದರೆ ಎಳೆದೆಳೆದು ಓದ್ತಾರೆ. ಹಾಗೆ ಓದುವುದಕ್ಕೆ ಕಾರಣ ಏನೆಂದರೆ ಗುರುಲಘು ಸ್ಥಿರವಾದ ಲಯರಹಿತವಾದ ಛಂದಸ್ಸುಗಳ ಬಳಕೆ ಅಲ್ಲಿಲ್ಲ. ಮತ್ತು ಅವುಗಳಲ್ಲಿ ಗತಿ ಸೌಂದರ್ಯ ಕಾಣಬೇಕು ಅಂದರೆ ತಾಳ ವಿನ್ಯಾಸ ಬರುವಂತೆ ಹಾಡಬೇಕಾಗುತ್ತದೆ. ಅದರಿಂದ ಅವನು ಪದ್ಯ ಓದಿದರೆ ಪಾಠನ ಅಂತಂದರೆ ಅದು ಗಾಯನ ಆಗಿರುತ್ತದೆ ಅಂತ, ಆ ಥರ ಇದೆ ಅಂತಂದು ಹೇಳಿದ್ದಾರೆ. ತುಂಬ ಸರಿಯಾದ ಅಬ್ಸರ್ವೇಷನ್ ಮಾಡೋದು. ನೀವು ಕನ್ನಡದಲ್ಲೇ ಒಂದು ತ್ರಿಪದಿ ಇತ್ಯಾದಿಗಳನ್ನೆಲ್ಲ ನೋಡಿ ತಕ್ಷಣ ಗೊತ್ತಾಗುತ್ತದೆ. ಸುಮ್ಮನೆ ಓದಿದ್ರೆ ನಮಗದೇನೂ ತಿಳಿಯುವಂಥದ್ದೇ ಅಲ್ಲ. ಅದನ್ನು ಒಂದು ಗಾನಕ್ಕೆ, ಅದು ತಾಳಪ್ರಧಾನವಾದ ಗಾನಕ್ಕೆ ಅಳವಡಿಸಿದ್ರೆ ಗೊತ್ತಾಗುತ್ತದೆ, ಇಲ್ಲದೇ ತಿಳಿಯುವಂಥದ್ದೇ ಅಲ್ಲ. ಈಗ ಒಂದು ಸಾಮಾನ್ಯವಾದ ಸರ್ವಜ್ಞನ ಪದವನ್ನೇ ನಾವು ಲೋಕಪ್ರಸಿದ್ಧವಾದ ತ್ರಿಪದಿಯನ್ನೇ ಒಂದು ಉದಾಹರಣೆಯಾಗಿಟ್ಟುಕೊಂಡ್ರೆ ಅದು ಗೊತ್ತಾಗುತ್ತದೆ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಅನ್ನುವಲ್ಲಿ 5 ಮಾತ್ರೆ ಕಾಣಿಸುತ್ತದೆ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ. ಆದರೆ ಸಾಲವ ಕೊಂಬಾಗ ಹಾಲೋಗರುಂಡಂತೆ ಅನ್ನುವಲ್ಲಿ ಸಾಲವ 4 ಮಾತ್ರೆ ಆಗಿದೆ, ಕೊಂಬಾಗ 5 ಮಾತ್ರೆ, ಹಾಲೋಗ 5 ಮಾತ್ರೆ, ಹಾಲೋಗರುಂಡಂತೆ 5 ಮಾತ್ರೆ ಆಗುತ್ತೆ. ಸಾಲಿಗ ಬಂದು ಮತ್ತೆ 4 ಮಾತ್ರೆ ಬಂತು, ಸಾಲಿಗ. ಇದೇನು? ಸಾಲವ ಕೊಂಬಾಗ ಹಾಲೋಗರುಂಬಂತೆ ಸಾಲಿಗ ಬಂದು ಸೆಳೆವಾಗ, ಸಾಲಿಗ ಬಂದು ಸೆಳೆವಾಗ ಕಿಬ್ಬದಿ ಕೀಲು ಮುರಿದಂತೆ ಸರ್ವಜ್ಞ. ಆ ಸರ್ವಜ್ಞ ಅನ್ನುವ 3 ಅಕ್ಷರ ಸರ್ವಜ್ಞ ಮೌನದಿಂದ ಕರ್ಷಣ ಮಾಡಬೇಕು. ಸಾಲವ ತಕ ಧಿಮಿ ತಕ ಜಣು, ಸಾಲವ ತಕ್ಕುತಾ ಕಿಟ ತಕ್ಕುತಾ ಕಿಟ ತಕ್ಕಿಟ ತಕ ಧಿಮಿ ಮಿಶ್ರ ಚಾಪುನಲ್ಲಿ. ಹಾಗಲ್ಲದೆ ರೂಪಕ ಸಾಲವ ಕೊಂಬಾಗ ಹಾಲೋಗ ರುಂಬಂತೆ ಸಾಲಿಗ ಬಂದು ಬಂದು ಅಷ್ಟು ಎಳಿಬೇಕು. ಸೆಳೆವಾಗ ಸಾಲಿಗ ಬಂದು ಸೆಳೆವಾಗ ಕಿಬ್ಬದಿ ಕೀಲು ಮುರಿದಂತೆ ಸರ್ವಜ್ಞ ಅಂತ ಹಾಗೆ ಅಷ್ಟೆಳಿಬೇಕಾಗುತ್ತೆ. ಖಂಡಚಾಪುನಲ್ಲೂ ಮಾಡ್ಬೋದು. ಸಾಲವ ಕೊಂಬಾಗ ಹಾಲೋಗ ರುಂಬಂತೆ ಸಾಲಿಗ ಬಂದು, ಅಲ್ಲಿ ಸಾಲಿಗ ಅಂತ 5 ಮಾತ್ರೆ ಮಾಡ್ಕೋಬೇಕು. ಸಾಲಿಗ ಬಂದು ಸೆಳೆವಾಗ, ಸೆಳೆವಾ 5 ಮಾತ್ರೆ ಮಾಡಿಕೊಂಡು ಸೆಳೆವಾಗ ಎಳಿಬೇಕಾಗುತ್ತೆ. ಹೀಗೆ ಗೇಯಗರ್ಭವಾಗಿಬಿಡುತ್ತದೆ. ಅದನ್ನು ಅವನು ಹೇಳ್ತಾ ಇದ್ದಾನೆ. ಇನ್ನು ಗುಜರಾತ್ ಕಡೆಯವರು ಪಠಂತಿ ಲಟಭಂಲಾಟಾ ಪ್ರಾಕೃತಂ ಸಂಸ್ಕೃತ ದ್ವಿಷಃ ಜಿವ್ವಯ ಲಲಿತೋಲ್ಲಾಪ ಲಬ್ಧ ಸೌಂದರ್ಯ ಮುದ್ರಯ ಅಂತ. ಆ ಗುಜರಾತಿನಲ್ಲಿ ಆ ಹೊತ್ತಿಗಾಗಲೇ ಜೈನರ ಪ್ರಾಬಲ್ಯ ತುಂಬ ಹೆಚ್ಚಾಗಿತ್ತು. ಇವನ ಸಮಕಾಲೀನನೇ ಹೆಚ್ಚು ಕಡಿಮೆ ಇವನಿಂದ ಸ್ವಲ್ಪ ಮುಂದೆ ಬಂದವನು ಅಂತ ಅನ್ಬೋದು. ಇನ್ನೊಂದು 100 ವರ್ಷ ಆದಮೇಲೆ ಕಲಿಕಾಲ ಸರ್ವಜ್ಞ ಅಂತಕ್ಕಂಥ ಪ್ರಸಿದ್ಧಿ ಪಡೆದ ಹೇಮಚಂದ್ರ ಎಲ್ಲ ಇದ್ದದ್ದು. ಬಹಳ ವ್ಯಾಪಕವಾಗಿ ಅವರ ಮತ ಅಲ್ಲಿ ಪ್ರಬಲವಾಗಿದ್ದರಿಂದ ಅಲ್ಲಿ ಪ್ರಾಕೃತಕ್ಕೆ ಹೆಚ್ಚಿನ ಪೋಷಣೆ ಇತ್ತು. ಈ ಕಾರಣದಿಂದ ಅವನು ಹೇಳ್ತಾನೆ, ಪಠಂತಿ ಲಟಭಂಲಾಟಾ ಪ್ರಾಕೃತಂ. ಪ್ರಾಕೃತವನ್ನು ತುಂಬ ಚೆನ್ನಾಗಿ ಓದ್ತಾರೆ, ಹಾಡ್ತಾರೆ. ಆದರೆ ಸಂಸ್ಕೃತ ದ್ವಿಷ, ಸಂಸ್ಕೃತದ ಬಗ್ಗೆ ಒಂದು ಸ್ವಲ್ಪನೂ ಮನಸ್ಸಿಲ್ಲ, ಚೆನ್ನಾಗಿಲ್ಲ, ಅವರು ಸೊಗಸಾಗಿ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಅವ್ರ ನಾಲಿಗೆಯಲ್ಲಿ ಲಲಿತವಾದ ಉಚ್ಚಾರಣೆ, ಸೌಂದರ್ಯ ಎಲ್ಲ ಪ್ರಾಕೃತದಲ್ಲಿ ಕಾಣಿಸುತ್ತದೆ ಅಂತ. ಇನ್ನು ಸುರಾಷ್ಟ್ರತ್ರವಣಾಧ್ಯಾಯೇ ಪಠಂತ್ಯರ್ಪಿತ ಸೌಷ್ಠವಂ ಅಪಭ್ರಂಶಾವದಂಶಾನಿ ತೇ ಸಂಸ್ಕೃತ ವಶಾಂಸ್ಯಪಿ. ಇನ್ನು ಸೌರಾಷ್ಟ್ರ ಅದು ಗುಜರಾತಿನ ಕರಾವಳಿಯ ಭಾಗ, ಮತ್ತು ತ್ರವಣ ಅಂತ ಅದು ಯಾವ ಪ್ರದೇಶ ಅಂತ ನಿಶ್ಚಿತವಾಗಿಲ್ಲ. ಅಲ್ಲೆಲ್ಲ ಪಾಠಕರು ಅಪಭ್ರಂಶದ ತುಣುಕುಗಳ ಹಾಗೆ ಸಂಸ್ಕೃತವನ್ನು ಓದ್ತಾರೆ. ಅದು ಅಪಭ್ರಂಶ ಪ್ರಾಕೃತದಿಂದ ಮುಂದೆ ಬಂದ ಮತ್ತೊಂದು ತಲೆಮಾರಿನ ಭಾಷೆ, ಆ ರೀತಿಯಾಗಿ ಓದ್ತಾರೆ ಅಂತ. ಆದರೆ
ಶಾರದಾಯಾ ಪ್ರಸಾದೇನ ಕಾಶ್ಮೀರ ಸುಖವಿರ್ಜನ ಕರ್ಣೇ ಗುಡೂಚಿ ಗಂಡೂಷ ತೇಷಾಂ ಪಾಠಕ್ರಮ ಕಿಮು. ಇನ್ನು ಶಾರದಾನುಗ್ರಹದಿಂದ ತುಂಬ ಸೊಗಸಾಗಿರ್ತಕ್ಕಂಥ ಗಡೂಚಿ ಅಂತನ್ನೋದಕ್ಕೆ ಗುಡೂಚಿ ಅಂತಲೂ ಹೇಳ್ತಾರೆ, ಅಮೃತ ಬಳ್ಳಿ ಅಂತ ಕರೀತಾರೆ. ಆ ಅಮೃತ ಬಳ್ಳಿ ತುಂಬ ಒಳ್ಳೆಯದಾದದ್ದು. ಅಮೃತ ಬಳ್ಳಿಯ ರಸಾಯನ ಇದ್ದಂತೆ ಗುಡೂಚಿ ಗಂಡೂಷ ಅಂದರೆ ಬಾಯಿ ಮುಕ್ಕಳಿಸೋದು. ಆ ಅಮೃತ ಬಳ್ಳಿಯಿಂದ ಮಾಡಿದ್ದು ಬಹಳ ಆರೋಗ್ಯಕಾರಿಯಾದದ್ದು. ಆ ರಸಾಯನದ ಹಾಗೆ ಕಿವಿಯಲ್ಲಿ ಹಿತ ಇರುತ್ತದೆ ಅಂತ. ಆ ರೀತಿಯಲ್ಲಿ ಕಾಶ್ಮೀರದ ಸುಕವಿಗಳು ಶಾರದಾನುಗ್ರಹದ ಕಾರಣ ಸಂಸ್ಕೃತವನ್ನು ಚೆನ್ನಾಗಿ ಓದ್ತಾರೆ ಅಂತ. ಇನ್ನು ತತಃ ಪುರಸ್ತಾತ್ ಕವಯೋ ಯೇ ಭವಂತ್ಯುತ್ತರಾಪತೆ ತೇ ಮಹತ್ಯಪಿ ಸಂಸ್ಕಾರೇ ಸಾನುನಾಸಿಕ ಪಾಠಿನಃ. ಇನ್ನು ಉತ್ತರಾಪಥದವರು ಯಾರಿದ್ದಾರೆ ಅವರು ಏನು ಸಂಸ್ಕೃತ ಓದಿದ್ರು ಮೂಗಿನಲ್ಲಿ ಓದ್ತಾರೆ ಅದು ಅಂತಾನೆ. ಅದು ಹೇಗಿತ್ತೋ ಇವತ್ತು ನಮಗದು ಗೊತ್ತಿಲ್ಲ. ಇನ್ನು ಆದರೆ ಮಾರ್ಗಾನುಗೇನ ನಿನದೇನ ನಿಧಿರ್ಗುಣಾನಾಂ ಸಂಪೂರ್ಣ ವರ್ಣ ರಚನೋ ಯತಿಭಿರ್ವಿಭಕ್ತ ಪಂಚಾಲ ಮಂಡಲ ಭುವಾಂ ಸುಭಗ ಕವೀನಾಂ ಶ್ರೋತ್ರೇ ಮಧುಕ್ಷರತಿ ಕಿಂಚನ ಕಾವ್ಯಪಾಠ. ತಾನಿರುವ ಪಾಂಚಾಲ ಪ್ರದೇಶದಲ್ಲಿ ಮಾತ್ರ ಬಹಳ ಸೊಗಸಾದ ಧ್ವನಿ ಗುಣ ಇವೆಲ್ಲ ಅಂಶಕ್ಕೆ ಪ್ರಕಾಶಕ್ಕೆ ಬೇಕಾಗಿರುವಂಥ ವರ್ಣಗಳ ಸಂಪೂರ್ಣವಾದ ಉಚ್ಚಾರ, ಅರ್ಧಾಕ್ಷರ ಅಲ್ಲ. ಈಗ ರಾಮ್ ಕೃಷ್ಣ ಅಂತೆಲ್ಲ ಹಲ್ಲು ಕಚ್ಕೊಂಡು ಹೇಳೋ ಥರ ಎಲ್ಲ ಮಾಡೋದಿಲ್ಲ, ಅರ್ಧಾಕ್ಷರ ಥರ ಎಲ್ಲ ಮಾಡೋಲ್ಲ. ಚೆನ್ನಾಗಿ ಒಳ್ಳೆಯ ಯತಿನಿಯಮಕ್ಕನುಸಾರವಾಗಿ ಛಂದಸ್ಸುಗಳನ್ನು ಓದುವುದು ಇವೆಲ್ಲ ಸೇರಿ ಕಿವಿಗಳಿಗೆ ಅಮೃತ ಪ್ರವಾಹ ಮಧುಪ್ರವಾಹ ಶ್ರೋತ್ರೇ ಮಧುಕ್ಷರತಿ ಅಂತ ಹೇಳ್ಬಿಟ್ಟು ಅಂತಾರೆ. ಹೀಗೆ ಪಾಠ ಪ್ರತಿಷ್ಠಾಧ್ಯಾಯವನ್ನು ಕವಿ ವರ್ಣಿಸ್ತಾನೆ. ಆಮೇಲೆ ಕಾವ್ಯಾರ್ಥ ಯೋನಿಗಳು ಅಂತ ಕಾವ್ಯ ಎಲ್ಲಿಂದ ಹೇಗೆ ಬರುತ್ತದೆ, ಯಾವ ತರಹ ಅದರ ಸೃಷ್ಟಿ ಇತ್ಯಾದಿಗಳನ್ನೆಲ್ಲವನ್ನು ಅವನು ವಿಸ್ತರಿಸ್ತಾನೆ. ಅಂದರೆ ಕಾವ್ಯ ಬೇಕಾಗುವಂಥದ್ದು ಹೇಗೆ, ಯಾವುದರಿಂದ ಅಂತ ಇದು ತುಂಬ ಚೆನ್ನಾಗಿ ಬಹಳ ಗಂಭೀರವಾದ ವಿಷಯಗಳನ್ನು ಹೇಳ್ತಾನೆ. ಅವನು ಹೇಳ್ತಾನೆ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಂ ಪ್ರಮಾಣ ವಿದ್ಯಾ ಸಮಯ ವಿದ್ಯಾ ರಾಜಸಿದ್ಧಾಂತತ್ತರ್ಯೀ ಲೋಕ ವಿರಚನಾ ಪ್ರಕೀರ್ಣಕಂಚ ಕಾವ್ಯಾರ್ಥಾನಾಂ ದ್ವಾದಶಯೋನಯ ಇತ್ಯಾಚಾರ್ಯ ಅಂತ. ಆಚಾರ್ಯರು ಪೂರ್ವಾಚಾರ್ಯರು ಹೇಳ್ತಾರೆ ವೇದ, ಆಮೇಲೆ ಬಂದ ಧರ್ಮಶಾಸ್ತ್ರಗಳು, ಇತಿಹಾಸ, ಪುರಾಣ, ನ್ಯಾಯ ಮೊದಲಾದ ಪ್ರಮಾಣ ವಿದ್ಯೆಗಳು, ಆಮೇಲೆ ಸಮಯ ವಿದ್ಯಾ ಅಂದರೆ ಆಗಮಗಳು. ಯಾವುದನ್ನು ನಾವು ಶೈವ ಜೈನ ವೈಷ್ಣವ ಬೌದ್ಧ ಶಾಕ್ತ ಆಗಮಗಳು ಅಂತೆಲ್ಲ ಹೇಳ್ತೀವಲ್ಲ ಅವುಗಳು. ಆಮೇಲೆ 3 ರಾಜವಿದ್ಯೆಗಳು ಅಂತ ಹೇಳ್ಬಿಟ್ಟಿದ್ವಿ. ಈ ರಾಜವಿದ್ಯೆಗಳು ಅಂತನ್ನುವಲ್ಲಿ ಬಹಳ ಮುಖ್ಯವಾಗಿ ಬರತಕ್ಕಂಥದ್ದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು. ಅದರೊಳಗೆ 3 ತರಹ ಮಾಡಿಕೊಂಡಿದ್ದಾರೆ. ದಂಡನೀತಿಯನ್ನು ಒಂದು ಮಾಡಿಕೊಂಡಿದ್ದಾರೆ, ಅದು ರಣನೀತಿ ಅಂತಕ್ಕಂಥದ್ದು. ಹಾಗಲ್ಲದೆ ವ್ಯವಹಾರ ಅಂತ ಯಾವ ಒಂದು ಸಿವಿಲ್ ಕ್ರಿಮಿನಲ್ ಅಡ್ಮಿನಿಸ್ಟ್ರೇಷನ್ ಅಂತ ಯಾವುದಿದೆ ಅದನ್ನು ಒಂದು ವಿಭಾಗ ಮಾಡ್ಕೊಂಡಿದ್ದಾರೆ. ಮತ್ತು ಮಂತ್ರನೀತಿ ಅಂತಕ್ಕಂಥದ್ದು, ಮಂತ್ರಾಲೋಚನೆ, ಪಾಲಿಸಿ ಮೇಕಿಂಗ್ ಅಂತ, ಅದು 3 ಅಂತಂತ ಹೇಳ್ತಾರೆ. ಆಮೇಲೆ ಲೋಕ, ಸುತ್ತಲೂ ಇರತಕ್ಕಂಥ ಜಗತ್ತು. ವಿರಚನ ಅಂದರೆ ಪೂರ್ವ ಕವಿಗಳೆಲ್ಲ ಮಾಡಿಕೊಂಡು ಬಂದ ಕಲ್ಪನೆ ಯಾವುದಿದೆ. ಪ್ರಕೀರ್ಣಕಂ, ಯಾವುದಕ್ಕೂ ಸೇರದೇ ಇರತಕ್ಕಂಥದ್ದು ಅದು ಇದ್ದೇ ಇರುತ್ತೆ. ಪ್ರತಿಯೊಂದರೊಳಗೂ ಕೂಡ ಮತ್ತೊಂದು ಹೇಳಲಾಗದ ಒಂದು ವಿಭಾಗ ಎಲ್ಲ ರೀತಿಯಲ್ಲೂ ಬರ್ತಕ್ಕಂಥದ್ದು ಮಿಸ್ಲೇನೈಸ್ ಅಂತೀವಲ್ಲ ಆ ಥರದ್ದು ಅಂತ. ಇವಿಷ್ಟು ಕಾವ್ಯಕ್ಕೆ ಮುಖ್ಯವಾಗಿ ಬೇಕಾದ ತಿಳುವಳಿಕೆ, ಕಾವ್ಯಕ್ಕೆ ಬೇಕಾದ ವಸ್ತು ಇಲ್ಲಿಂದ ಸಿಗುತ್ತದೆ ಅಂತ. ರಾಜಶೇಖರ ಅದಕ್ಕೆ ಇನ್ನೊಂದಿಷ್ಟು ಸೇರಿಸ್ತಾನೆ. ಉಚಿತ ಸಂಯೋಗೇನ, ಯೋಕ್ತ ಸಂಯೋಗೇನ, ಉತ್ಪಾದ್ಯ ಸಂಯೋಗೇನ, ಸಂಯೋಗ ವಿಕಾರೇಣ ಚ ಸಹ ಷೋಡಶ ಅಂತ ಇನ್ನೂ 4 ಸೇರಿಸಿಬಿಟ್ಟು ಒಟ್ಟು 16 ಅಂತ ಹೇಳ್ತಾನೆ. ಉಚಿತ ಸಂಯೋಗ ಅಂದರೆ ಯಾವುದು ಯೋಗ್ಯವಾದದ್ದನ್ನು ಅದನ್ನು ಬೆರೆಸ್ಕೊಳ್ತಕ್ಕಂಥದ್ದು ಹೇಗೆ ಅಂತ. ಮತ್ತು ಈಗಾಗಲೇ ಬೆರೆತಂಥದ್ದು ಯಾವುದಿವೆ ಅವನ್ನು ಸೇರಿಸೋದ್ರಿಂದ, ಮತ್ತು ನಾವು ಕಲ್ಪಿಸಿಕೊಂಡು ಸಾಮಗ್ರಿನ ವಾಸ್ತವಕ್ಕೆ ಸೇರಿಸೋದು ಅಂತ, ಮತ್ತು ಇವೆಲ್ಲ ಸೇರಿರೋದನ್ನು ನಮ್ಮ ಮನಸ್ಸೋ ಇಚ್ಛೆ ಬದಲಾಯಿಸ್ಕೊಳ್ಳೋದು ಅಂತ ಹೀಗೆಲ್ಲ ಮಾಡಿಕೊಳ್ಳಬಹುದು ಅಂತ. ಎಲ್ಲ ಅಳಿಯ ಅಲ್ಲ ಮಗಳ ಗಂಡ ಅಂತ ವಿಭಾಗ ಮಾಡಿದ್ದಾನೆ, ಇನ್ನೇನೂ ಅಲ್ಲ. ಇಲ್ಲಿ ಕೆಲವೊಂದು ಉದಾಹರಣೆಗಳು ಕೊಡ್ತಾನೆ, ಅವು ತುಂಬ ಚೆನ್ನಾಗಿವೆ ನೋಡಿ. ವೇದದಲ್ಲಿ ಒಂದು ಕಡೆ ಬರುತ್ತದೆ, ಶತಪಥ ಬ್ರಾಹ್ಮಣದಲ್ಲಿ ಉರ್ವಶಿ ಹಾಪ್ಸರ ಪುರೂರವಸಂ ಐಡಂ ಚ ಕಮೇ ಅಂತ ಶತಪಥ ಬ್ರಾಹ್ಮಣದಲ್ಲಿ ಬರ್ತಕ್ಕಂಥ ಮಾತು. ಉರ್ವಶಿ ಅವನು ಅಪ್ಸರೆ ಇಲ ಮಹಾರಾಜ ಅವನ ಮಗನಾದಂಥ ಐಲ ಪುರೂರವನ್ನ, ಇಲನ ಮಗ ಐಲ, ಅವನನ್ನು ಇವಳು ಇಷ್ಟಪಟ್ಲು ಅಂತ. ಇದು ಒಂದನ್ನು ಇಟ್ಟುಕೊಂಡು ಒಂದು ಉರ್ವಶಿಯ ಪ್ರಕರಣವನ್ನು ಬರೆಯುವಾಗ ಚಂದ್ರಾತ್ ಬುಧ ಸಮಭವತ್ ಭಗವಾನ್ ನರೇಂದ್ರ ಮಾಧ್ಯಂ ಪುರೂರವಸಮೈಡಮಸಾವಸೂತ ತಂಚಾಪ್ಸರ ಸ್ಮರವತಿ ಚ ಕಮೇಕ ಮನ್ಯದ್ ಅತ್ರೋರ್ವಶಿ ಸ್ಮಿತವಶೀಕೃತ ಶಕ್ರಚೇತಾ. ಚಂದ್ರನಿಂದ ಬುಧ ಬಂದ, ಬುಧನಿಂದ
ಇಲ ಮಹಾರಾಜನಿಗೆ ಹುಟ್ಟಿದ್ದು, ಇಲ ಹೆಣ್ಣಾಗಿಬಿಡ್ತಾನೆ. ಹಾಗೆ ಹುಟ್ಟಿದ್ದು ಐಲ ಪುರೂರವ. ಆಮೇಲೆ ತನ್ನ ಮುಗುಳ್ನಗಿಯಿಂದ ಸ್ಮಿತವಶೀಕೃತ ಶಕ್ರಚೇತ, ಆ ಮುಗುಳ್ನಗಿಯಿಂದಲೇ ಇಂದ್ರನನ್ನು ಮರಳು ಮಾಡಿದಂಥ ಊರ್ವಶಿಯನ್ನು ಅಪ್ಸರೆ ಇವನನ್ನು ಇಷ್ಟಪಟ್ಟಳು ಅಂತಕ್ಕಂಥದ್ದು. ಹೀಗೆ ಒಂದು ಪುರಾಣದ ಒಂದು ಕಾವ್ಯದ ಪದ್ಯ, ಅದಕ್ಕೆ ಒಂದು ವೇದದ ವಾಕ್ಯ ಸ್ಫೂರ್ತಿಯಾಗಿ ಈ ವಿವರಗಳು ಬರಬಹುದು ಅಂತ. ಹೀಗೆ ಎಲ್ಲಕ್ಕೂ ತೆಗೆದುಕೊಳ್ಳಬಹುದು. ಒಂದೊಂದು ಶಾಸ್ತ್ರದ್ದು ಒಂದೊಂದು ವಿಷಯಗಳನ್ನು ಕವಿ ಚೆನ್ನಾಗಿ, ಇಲ್ಲಿ ಸಾಮಾನ್ಯ ಅಂತ ಚೆನ್ನಾಗೇನೂ ಮಾಡಿಲ್ಲ, ವೇದದ ಕಥೆ ತೆಗೆದುಕೊಂಡು ಮಾಡಿರೋದು. ಆದರೆ ಕಾಳಿದಾಸ ಹೇಗೆ ಮಾಡ್ತಾನೆ ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ಹೇಳಿದ್ದಾನೆ. ಒಂದು ಸ್ಮೃತಿಯ ವಾಕ್ಯ, ನಾರದ ಸ್ಮೃತಿಯ ಒಂದು ವಾಕ್ಯ, ಬಹುವರ್ತೇಶ್ವಭಿಯುಕ್ತೇನ ಸರ್ವತ್ರ ವ್ಯಪಲಾಪಿನ ವಿಭಾವಿತೈಕ ದೇಶೇನ ದೇಯಂ ಯದಭಿಯುಜ್ಯತೆ ಅಂತ ತುಂಬ ಚೆನ್ನಾಗಿದೆ ಈ ಪದ್ಯ. ಇದರ ಸ್ಫೂರ್ತಿಯಿಂದ ಬಂದ ಕಾಳಿದಾಸನ ಪದ್ಯ. ಇದು ವ್ಯವಹಾರಾಧ್ಯಾಯದಲ್ಲಿ ಬರ್ತಕ್ಕಂಥದ್ದು ನಾರದ ಸ್ಮೃತಿನಲ್ಲಿ. ನಾರದ ಸ್ಮೃತಿನಲ್ಲಿ ಈ ರಾಜಕೀಯ ವ್ಯವಹಾರ, ಕೋರ್ಟು ಕಚೇರಿ ವ್ಯವಹಾರ ಬಹಳ ಚೆನ್ನಾಗಿ ಬಂದಿದೆ. ಒನ್ ಆಫ್ ದಿ ಫೈನೆಸ್ಟ್ ವರ್ಕ್ಸ್ ಆನ್ ಇಂಡಿಯನ್ ಲಾ. ಇವರು ನಮ್ಮ ರಾಮಾ ಜೋಯಿಸ್ ಅವರು ಹಿಸ್ಟ್ರಿ, ಲೀಗಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನೋದೊಳಗೆ ಇದನ್ನೇ ಹೆಚ್ಚಾಗಿ ಬಳಸ್ಕೊಂಡಿದ್ದಾರೆ. ಮೊದಲನೇ ಸಂಪುಟ ಪೂರ್ತಿ ಇದರ ಮೇಲೆ ಆಧಾರ ಪಟ್ಟಿರತಕ್ಕಂಥದ್ದು, ಈ ಥರದ ಸ್ಮೃತಿಗಳ ಮೇಲೆ. ಅದರೊಳಗೂ ನಾರದೀಯ ವಿಷ್ಣು ಸ್ಮೃತಿ ಅಂತ ಇದರ ಮೇಲೆ ಇದಕ್ಕೆ ವ್ಯಾಖ್ಯಾನವು ನಂದ ಪಂಡಿತ ತುಂಬ ವಿಸ್ತಾರವಾಗಿ ಬಹಳ ಚೆನ್ನಾಗಿ ಬರೆದಿದ್ದಾನೆ. ಇಲ್ಲಿ ಏನಿದೆ ತಾತ್ಪರ್ಯ ಅಂದರೆ, ಒಬ್ಬನ ಮೇಲೆ ಅನೇಕ ಆರೋಪಗಳಿವೆ, ಕದ್ದ ಆರೋಪಗಳು. ಅವನು ನಾನು ಯಾವುದೂ ಕದ್ದಿಲ್ಲ ಅಂದಾಗ ಒಂದು ಕದ್ದಿರೋ ಮಾಲ್ ಕಾಣಿಸ್ಬಿಡುತ್ತೆ. ತಕ್ಷಣವೇ ಮಿಕ್ಕದ್ದೂ ಅವನೇ ಕದ್ದಿರಬೇಕು ಅಂತ ಇನ್ಫಾರ್ಮ್ ಮಾಡಿಬಿಟ್ಟು ಎಲ್ಲ ಕೊಡು ಅಂತಂತಾರೆ. ಅಂದರೆ ಅವನಿಗೆ ಕಂಡಿರ್ತಕ್ಕಂಥದ್ದು ಒಂದೇ, ಆದರೆ ಮಿಕ್ಕಿದ್ದೆಲ್ಲವೂ ಕೂಡ ಅವನು ಕದ್ದಿದ್ದಾನೆ ಅಂತ ಒಂದು ಗುಮಾನಿ ಇದೆ. ಅದರಿಂದ ಮಿಕ್ಕದ್ದನ್ನು ಕದ್ದಿರಬೇಕು ಅಂತ. ಈ ಒಂದು ಧರ್ಮಶಾಸ್ತ್ರದ ಅಂಶವನ್ನು ಇಟ್ಟುಕೊಂಡು ಕಾಳಿದಾಸ ಬರೀತಾನೆ. ಊರ್ವಶಿಯನ್ನು ಕಳ್ಕೊಂಡು ಉನ್ಮತ್ತನಾಗಿದ್ದ ಪುರೂರವನ ಮಾತು, ಎಲ್ಲ ಪಶು ಪಕ್ಷಿ ಪ್ರಾಣಿಗಳನ್ನು ನೋಡಿಕೊಂಡು ಅವನು ನೀವು ಊರ್ವಶಿಯನ್ನು ಕಂಡ್ರ, ನೀನು ಊರ್ವಶಿಯನ್ನು ಬಲ್ಲೆಯ ಅಂತ ಗೋಳ ಆಡ್ತಾನೆ. ಇಲ್ಲಿ ಹಂಸವನ್ನು ನೋಡ್ತಾನೆ. ಹಂಸ ಪ್ರಯಚ್ಛಮೇಕಾಂತಂ ಗತಿಸ್ತಸ್ಯಾಸ್ತ್ವಯಾ ಹೃತ ಸಂಭಾವಿತೈಕ ದೇಶೇನ ದೇಯಂ ಯದಭಿಯುಜ್ಯತೆ ಅಂತ ಅದ್ಭುತವಾಗಿದೆ. ಇರೇ ಹಂಸವೇ, ನಿನ್ನನ್ನು ನೋಡಿದ ತಕ್ಷಣ ಊರ್ವಶಿಯ ಗತಿ, ಹಂಸ ಗತಿ ನಿನ್ನಲ್ಲಿ ಕಾಣಿಸ್ತಾ ಇರೋದ್ರಿಂದ ನೀನೇ ಅವಳನ್ನು ಇಡಿಯಾಗಿ ಅಪಹರಿಸಿದ್ಯಾ, ಎಲ್ಲ ಮುಚ್ಚಿಟ್ಕೊಂಡಿದ್ಯಾ ರೆಕ್ಕೆ ಒಳಗೆ, ಬಿಚ್ಚಿಕೊಡು ನನಗೆ ಅಂತ. ಅಂದರೆ ಒಂದು ಧರ್ಮಶಾಸ್ತ್ರೀಯವಾದ ವಿಷಯ ಕಾವ್ಯಕ್ಕೆ ಬಂದಾಗ ಯಾವ ಥರ ಆಗುತ್ತದೆ ಅಂತ. ಅಲ್ಲಿರೋದು ಇನ್ಫರೆನ್ಸು, ಇಲ್ಲಿರೋದು ಇನ್ಫರೆನ್ಸು. ಆದರೆ ಅಲ್ಲಿರೋದು ಕೇವಲ ಶಾಸ್ತ್ರಾನುಮಾನ, ಆದರೆ ಇಲ್ಲಿರೋದು ಕಾವ್ಯಾನುಮಾನ. ಇಷ್ಟು ವ್ಯತ್ಯಾಸ ನೋಡಿ. ಇಲ್ಲಿ ಅನುಮಾನ ಅಲಂಕಾರ ಇದೆ. ಇನ್ನು ರಾಮಾಯಣ, ಮಹಾಭಾರತ ಇತ್ಯಾದಿ ಯಾವ್ಯಾವುದನ್ನು ಕೂಡ ಇಟ್ಟುಕೊಂಡು ಮಾಡ್ತಕ್ಕಂಥದ್ದು ಬೇಕಾದಂತೆ ಉಂಟು. ಅಗ್ನಿಪುರಾಣದಲ್ಲಿ ಬರುವ ಒಂದು ವಾಕ್ಯ, ಹಿರಣ್ಯಕಶಿಪುರ್ ದೈತ್ಯೋ ಯಾಮ್ಯಾಂ ಸ್ಮಿತ್ವಾ ಅಪ್ಯುದೈಕ್ಷತ ಭಯಭ್ರಾಂತೈ ಸುರಶ್ಚಕ್ರೆ ತಸ್ಯೈ ದಿಶೇ ನಮಃ ಅಂತ. ಹಿರಣ್ಯಕಶಿಪು ಕೋಪ ಮಾಡಿಕೊಂಡು ದೇವತೆಗಳನ್ನೆಲ್ಲ ಧ್ವಂಸ ಮಾಡೋಕ್ಕೆ ಬಂದ. ಅವರೆಲ್ಲರೂ ಶರಣಾಗತರಾಗ್ಬಿಟ್ರು. ದಿಕ್ಪಾಲಕರೆಲ್ಲ ಅವನ ಅಧೀನರಾದರು. ಅವನು ಯಾವುದೋ ಸಂದರ್ಭದಲ್ಲಿ ನಗ್ನಗ್ತಾ ಯಾವ ದಿಕ್ಕನ್ನು ನೋಡಿದ್ರು ತಕ್ಷಣ ಆ ದಿಕ್ಕಲ್ಲಿರೋ ದೇವತೆಗಳೆಲ್ಲ ಭಯಭ್ರಾಂತರಾಗ್ತಾ ಇದ್ರು. ಅಂಥ ದೇವತೆಗಳು ಯಾವ್ಯಾವ ದಿಕ್ಕಲ್ಲಿದ್ದು ಭಯಭ್ರಾಂತರಾಗಿದ್ರು ಆ ದಿಕ್ಕುಗಳಿಗೆಲ್ಲ ನಮಸ್ಕಾರ ಅಂತ. ಅದನ್ನು ಇಟ್ಕೊಂಡು ಒಂದು ಕಾವ್ಯ ಒಬ್ಬ ಕವಿ ಯಾರೋ ಬರೀತಾನೆ. ಸಸಂಚರಿಷ್ಣುರ್ಭುವನತ್ರಯೇ ಪಿಯಾಂ ಯದೃಚ್ಛಯಾಶಿಶ್ರಿಯದಾಶ್ರಯ ಶ್ರಿಯ ಅಕಾರಿತಸ್ಸೈ ಮುಕುಟೋಪಲಸ್ಖಲತ್ ಕರೈಸ್ತ್ರಿ ಸಂಧ್ಯಂ ತ್ರಿದಶೈರ್ದಿಶೇ ನಮಃ. ಅಲಂಕಾರ ಶಬ್ದದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ವಿಜಯಯಾತ್ರೆಗಂತ ಹೊರಟಿದ್ದ ರಾಕ್ಷಸನ ಒಂದು ಕಣ್ಣು ಯಾವ ದಿಕ್ಕಿಗೆ ತೆರಳಲಿ ಆ ದಿಕ್ಪಾಲಕರು ತಮ್ಮ ಕಿರೀಟಗಳು ನೆಲಕ್ಕೆ ತಾಗುವಂತೆ, ಕೈಗೆ ತಾಗುವಂತೆ ಬಗ್ಗಿ ಬಗ್ಗಿ ನಮಸ್ಕಾರವನ್ನು ಮಾಡ್ತಾಯಿದ್ರು. ಮಾತ್ರವಲ್ಲ, ಅವನು ಯಾವ ದಿಕ್ಕಿಗೆ ಹೊರಟ್ರೆ ಆ ದಿಕ್ಕಿಗೆ ನಮಸ್ಕಾರ ಮಾಡ್ತಾಯಿದ್ರು ಅಂತ. ಹೀಗೆ ಆ ರೀತಿ ಬಳಸ್ಕೊಳ್ತಕ್ಕಂಥದ್ದು. ಆಮೇಲೆ ಬೇರೆ ಇನ್ನೂ ಸೊಫಿಸ್ಟಿಕೇಟೆಡ್ ಆದ ಶಾಸ್ತ್ರಗಳಲ್ಲಿ ಸಂಬಂಧಪಟ್ಟಂಥದ್ದು ಅದು ಹೇಗೆ ಬರುತ್ತದೆ ಅಂತ ಅನ್ನೋದನ್ನು ತುಂಬ ಚೆನ್ನಾಗಿ ಕವಿ ಹೇಳ್ತಾನೆ. ಅವನು ಕೊಡುವ ಉದಾಹರಣೆಗಳು ಮಾತ್ರ ಅಸಾಮಾನ್ಯವಾದವು. ನೋಡಿ, ಅವನು ಹೇಳ್ತಾರೆ, ದ್ವಿವಿಧ ಪ್ರಾಮಾಣಿಕೋ ಮೈಮಾಂಸಿಕ ತಾರ್ಕಿಕಶ್ಚ ತತ್ರ ಪ್ರಥಮ ಶಬ್ದಸ್ಯ ಸಾಮಾನ್ಯಂ ಅಭಿಧೇಯಂ ವಿಶೇಷಶ್ಚಾರ್ಥ ಅಂತ. ಶಾಸ್ತ್ರದಲ್ಲಿ ಮೀಮಾಂಸಾ ತರ್ಕ ಸಂಬಂಧಿಸಿದ್ದು ಒಂದು ಉಂಟು ಪ್ರಮಾಣ. ಅದು ಏನಂದರೆ ಶಾಸ್ತ್ರವಾಚ್ಯ ಸಾಮಾನ್ಯ ಅಂತ, ಜನರಲ್ ಅಂತ ಒಂದು, ಮತ್ತು ಸ್ಪೆಸಿಫಿಕ್ ಅಂತ ನಿದರ್ಶನ ಅಂತ ಒಂದು, ಹೀಗೆ ಉಂಟು. ಅಂದರೆ ಜೀನಸ್ ಮತ್ತು ಸ್ಪೀಶೀಸ್ ಅಂತಿವೆಲ್ಲ ಆ ರೀತಿಯಾಗಿರುತ್ತದೆ. ಕೆಲವೊಮ್ಮೆ ಸಾಮಾನ್ಯ, ಕೆಲವೊಮ್ಮೆ ವಿಶೇಷ, ಹಾಗೆ ಬರ್ತಾ ಇರ್ತದೆ ಅಂತ ಶಾಸ್ತ್ರದ್ದು ಒಂದು ಉಂಟು.
ಇದನ್ನು ಇಟ್ಕೊಂಡು ಒಂದು ಪದ್ಯ ಬಂದಿದೆ. ಸಾಮಾನ್ಯವಾಚಿ ಪದಮಪ್ಯಭಿಧೀಯಮಾನಂ ಮಾಂ ಪ್ರಾಪ್ಯ ಜಾತಂ ಅಭಿಧೇಯ ವಿಶೇಷ ನಿಷ್ಠಂ ಸ್ತ್ರೀ ಕಾಚಿದಿತ್ಯಭಿಹಿತೆ ಸತತಂ ಮನೋಮೇ ತಾಮೇವ ವಾಮನಯನಾಂ ವಿಷಯೀಕರೋತಿ. ಒಬ್ಬ ಹೇಳ್ತಾ ಇದ್ದಾನೆ, ಸಾಮಾನ್ಯವಾಗಿ ಯಾರೋ ಹೆಂಗಸರು ಅಂತ ಹೇಳಿದ ತಕ್ಷಣ ನನಗೆ ಜ್ಞಾಪಕ ಆಗೋದೇ ತಾನು ಇಷ್ಟಪಟ್ಟ ಹುಡುಗಿ ಅಂತ. ಸಾಮಾನ್ಯವನ್ನು ಹೇಳಿದ್ರು ನನ್ನ ಮನಸ್ಸು ವಿರಹ ಕ್ಲಿಷ್ಟವಾಗಿ ವಿಶೇಷವನ್ನು ಜ್ಞಾಪಿಸ್ಕೋತಾ ಇದೆ ಅಂತ. ಅಂದರೆ ಶಾಸ್ತ್ರದಲ್ಲಿ ಸಾಮಾನ್ಯ ವಿಶೇಷ ಅನ್ನೋದಕ್ಕೆ ಒಂದು ರಿಲೇಷನ್ಶಿಪ್ ಇದ್ದರೆ, ಕಾವ್ಯದಲ್ಲಿ ಕವಿ ಅದನ್ನು ಬೇರೊಂದು ರೀತಿಯಾಗಿ ಬಳಸ್ಕೋತಾನೆ ಅಂತ. ಹೀಗೆ ಯಾವ್ಯಾವ ರೀತಿಯಲ್ಲೂ ಕೂಡ ಕಾವ್ಯಕ್ಕೆ ಬೇಕಾಗಿರುವ ಸಾಮಗ್ರಿ ಎಲ್ಲಿಂದಲೂ ಬರಬಹುದು, ಏನೂ ಆಗಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇರ್ತಾನೆ. ಅದರಿಂದ ನೋಡಿದಾಗ ಅವನ ಒಂದು ಮಾತಿದೆ, ಶರೀರ ಮಾತ್ರ ಆತ್ಮಾನಂ ಏವದಂತಿ ಜಯಂತಿತೆ ತಚ್ಚುಂಬನೇಪಿ ಯಜ್ಜಾತಃ ಸರ್ವಾಂಗ ಪುಲಕೋಸ್ಯಮೇ ಅಂತ ಜೈನ ದರ್ಶನದಲ್ಲಿ ಒಂದು ಉಂಟು. ಅದು ಆತ್ಮ ಶರೀರದ ಮಟ್ಟಕ್ಕೆ ಸರಿಯಾಗಿರುತ್ತದೆ ಅಂತ. ನಮ್ಮಲ್ಲಿ ಆತ್ಮ ಒಂದು ಜ್ಯೋತಿ ಸ್ವರೂಪ ಹಾಗೆ ಹೀಗೆ ಅಂತ ಲೋಕರೂಢಿನಲ್ಲಿ ಅಂದ್ಕೋತೀವಿ. ಅಂಗುಷ್ಟ ಮಾತ್ರ ಪುರುಷ ಅಂತೆಲ್ಲ ವೇದದಲ್ಲಿ ಬರ್ತದೆ. ಅರೆ ಇಲ್ಲಿ ಹಾಗೆ ಹೇಳಿದ್ರಿಂದ ಇವನು ಒಂದು ಪದ್ಯ ಬರೀತಾನೆ, ಶರೀರ ಮಾತ್ರ ಆತ್ಮಾನಂ ಏವದಂತಿ ಜಯಂತಿದೆ. ಆತ್ಮ ಶರೀರದಷ್ಟು ಇದೆ ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಸರಿ ಜೈನ ಸಿದ್ಧಾಂತ. ಯಾಕೆಂದರೆ ಅವಳೊಂದು ಚುಂಬನ ಕೊಟ್ಬಿಟ್ರೆ ಇವನು ಮೈಯೆಲ್ಲ ರೋಮಾಂಚನವಾಯಿತು ಅಂತ, ಅಂದರೆ ಇವನ ಆತ್ಮತೃಪ್ತಿ ಆಗ್ಬಿಡ್ತು ಅಂತ. ಈ ರೀತಿಯಾದ ಚಮತ್ಕಾರಗಳು ಇವೆಲ್ಲ ಕೂಡ ಬೇಕಾದಂತೆ ಇವನು ಮಾಡ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಸರ್ವಪಾರ್ಷದತ್ವಾತ್ ಕಾವ್ಯವಿದ್ಯಾಯಾ ತಾನಿಮಾನ್ ಅನನ್ಯಾಂಶ್ಚ ಅರ್ಥಾನ್ ವ್ಯುತ್ಪತ್ತಯೇ ಪ್ರತ್ಯವೇಕ್ಷೇತ. ಸರ್ವಪಾರ್ಷದತ್ವಾತ್, ಇದು ಬಹಳ ಒಳ್ಳೆಯ ಮಾತು. ಸರ್ವಪಾರ್ಷದ ಅಂದರೆ ಎಲ್ಲ ಪರಿಷತ್ತಿಗಳಿಗೂ ಸೇರಿಕೊಳ್ಳುವಂಥದ್ದು ಕಾವ್ಯ ಅಂತ. ಇಟ್ಸ್ ಅ ವಂಡರ್ಫುಲ್ ಸಿಮೆಂಟಿಂಗ್ ಆರ್ಟ್. ಎಲ್ಲ ಕಡೆಯಲ್ಲೂ ಸಲ್ಲಬಲ್ಲಂಥದ್ದು ಕಾವ್ಯ ಅಂತ. ತುಂಬ ಜನಕ್ಕೆ ಅದು ಗೊತ್ತಾಗೋಲ್ಲ. ಇವತ್ತಿಗೂ ನೋಡಿ, ಕಾವ್ಯದ ಮೂಲಕ ಬಂದರೆ ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರೂ ಒಪ್ಪುತ್ತಾರೆ. ಅದು ಮಾತ್ರವಲ್ಲ, ಎಲ್ಲದಕ್ಕೂ ಕನೆಕ್ಟೆಡ್ ಆಗೋಕ್ಕೆ ಸಾಧ್ಯ ಇದೆ. ಬಹಳ ಸರಳವಾಗಿ ಹೇಳ್ತೀನಿ, ಯಾವುದೇ ಒಬ್ಬ ಕೆಮಿಸ್ಟ್ರಿ ಪ್ರೊಫೆಸರ್ನ, ಫಿಸಿಕ್ಸ್ ಪ್ರೊಫೆಸರ್ನ, ಸೈಕಾಲಜಿ ಪ್ರೊಫೆಸರ್ನ, ಹಿಸ್ಟ್ರಿ ಪ್ರೊಫೆಸರ್ನ, ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ನ, ಯಾವ್ಯಾವ ವಿದ್ಯೆಗಳಲ್ಲಿದ್ದಾರೆ ಅವ್ರನ್ನೆಲ್ಲರನ್ನೂ ಕರೆಸಿ ಸಾಮಾನ್ಯ ಜನರಿಗೆ 1 ಗಂಟೆ ಭಾಷಣ ಮಾಡಿ ಅಂತಾನೆ. ಅವ್ರ ಭಾಷಣ ಎಷ್ಟು ಜನಕ್ಕೆ ಅರ್ಥ ಆಗಿರುತ್ತೆ ನೋಡಿ. ಅದೇ ಒಬ್ಬ ಸಾಹಿತ್ಯದ ಅವನನ್ನು ಭಾಷಣ ಮಾಡಿ ಅಂತಾನೆ, ಅವನ ಭಾಷಣ ಅರ್ಥ ಆಗುತ್ತೆ ಜನಕ್ಕೆ. ಯಾಕೆಂದರೆ ಜನರ ಭಾವನೆಗಳನ್ನು ಹಿಡಿತಾನೆ, ಅದು ವೈಶ್ವಿಕವಾದದ್ರಿಂದ ಬಂದುಬಿಡುತ್ತದೆ. ಇನ್ನು ಮಿಕ್ಕವರು ಫಿಸಿಕ್ಸು, ಕೆಮಿಸ್ಟ್ರಿ, ಝುವಾಲಜಿ, ಮ್ಯಾಥಮೆಟಿಕ್ಸ್ನವರು ಕೂಡ ತಮ್ಮ ಭಾಷಣ ಜನ ಮುಟ್ಟಬೇಕು ಅನ್ನೋ ಥರ ಆಗಿದ್ರೆ, ಜನರಂಜನ ಆಗಬೇಕು ಅಂದರೆ ಅವರು ಮತ್ತೆ ಕಾವ್ಯವನ್ನು, ವಿನೋದಗಳನ್ನು, ಮತ್ತೊಂದನ್ನು ಬಳಸ್ಕೊಳ್ಳದೇ ಬೇಕಾಗುತ್ತೆ. ಹೀಗೆ ಉಂಟು. ಅದನ್ನು ಅವನು ಹೇಳ್ತಾನೆ, ಯಾಂಸ್ತರ್ಕ ಕರ್ಕಶಾನರ್ಥಾನ್ ಸೂಕ್ತಿಶ್ವಾದ್ರಿಯತೆ ಕವಿ ಸೂರ್ಯಾಂಶವ ಇವೇಂದೌತೌ ಕಾಂಚಿದಂಚಂತಿ ಕಾಂತತಾಂ ಅಂತ. ತರ್ಕದಲ್ಲಿ ಕರ್ಕಶವಾದಂಥವು ಕಾವ್ಯದಲ್ಲಿ ಬಂದರೆ ಸೂರ್ಯನ ಕಾಂತಿ, ಚಂದ್ರನ ಕಾಂತಿ ಆದಂತೆ ಮನೋಹರತೆಯನ್ನು ಪಡೆಯುತ್ತವೆ ಅಂತ ಹೇಳ್ಬಿಟ್ಟಿದನು. ಇಲ್ಲಿ ಒಂದು ಸುಂದರವಾದ ಪದ್ಯವನ್ನು ಕವಿ ಕೊಡ್ತಾನೆ. ಲೋಕ ಸಾಮಾನ್ಯ ಸಂಗತಿಯು ಕಾವ್ಯದಲ್ಲಿ ಹೇಗಾಗುತ್ತದೆ ಅಂತ. ಸ್ಫುಟಿತ ಪಿಠರೀ ಬಂಧಶ್ಲೇಷೋ ಶ್ಲಾಘ್ಯೋ ವಿಪಕ್ಷ ಗೃಹೇಪ್ಯಭೂತ್ ಪ್ರಿಯತಮ ಯಯೋ ಸ್ನೇಹಗ್ರಂಥಿಸ್ತಥಾ ಪ್ರಥಮಂ ಸನೌ ಜನವದಧುನಾ ಸದ್ಮನ್ಯಾವಾಂ ವಸಾವ ಹೈವತೌ ದಿಗಪರಿಚಿತಂ ಪ್ರೇಮ ಸ್ತ್ರೀಣಾಂ ಚಿರಾಯ ಚ ಜೀವಿತಂ. ಅಯ್ಯೋ, ಆವತ್ತು ನಮ್ಮ ಪ್ರೀತಿ ಹೇಗಿತ್ತು, ಬೇರೆ ಬೇರೆ ಮನೆಗಳಲ್ಲಿದ್ದರೂ ಮುರಿದು ಹೋದ ಹಸಿ ಮಡಿಕೆನ ಹಿಂಗೆ ಪಕ್ಕಕ್ಕೆ ಸೇರಿಸಿ ಒತ್ತು ಬಿಟ್ಟರೆ ತಕ್ಷಣ ಅದು ಒಂದೇ ಮಡಿಕೆ ಆಗುತ್ತೆ. ಆ ರೀತಿಯಲ್ಲಿ ಪ್ರೀತಿ ಸ್ನೇಹ ಅಂಟಿಕೊಂಡು ಬಂದಿತ್ತು. ಅಯ್ಯಯ್ಯೋ, ಇವತ್ತು ಒಂದೇ ಮನೆಯಲ್ಲಿದ್ದರೂ ಕೂಡ ಬೇರೆ ಬೇರೆಯವರಾಗೇನೇ ಇರತಕ್ಕಂಥದ್ದು. ಅದೀಗ ಅಪರಿಚಿತಂ ಪ್ರೇಮ, ಅಪರಿಚಿತರಂತೆ ಒಂದೇ ಮನೆಯಲ್ಲಿರೋದಾಗಿದೆ. ಲೈಕ್ ಸ್ಟ್ರೇಂಜರ್ಸ್ ಲಿವಿಂಗ್ ಇನ್ ಎ ಸೇಮ್ ಹೌಸ್. ಇನ್ನು ಇದಕ್ಕಿಂತ ಏನು ಬೇಕು? ಇಂಥ ಪ್ರೇಮಕ್ಕೂ ಧಿಕ್ಕಾರ, ಇಂಥ ಪ್ರೇಮದ ವೈಫಲ್ಯ ತಂದು ಕೊಟ್ಟು ಹೆಂಗಸರಿಗೂ ಧಿಕ್ಕಾರ ಅಂತ ಅವನ ಪಾಪ ಗಂಡಸು ದುಃಖಪಟ್ಟು ಹೇಳಿರೋದು ತುಂಬ ಸುಂದರವಾದದ್ದು. ಇದು ಅಮರಕ ಶತಕದ ತಥಾಭೂದಸ್ಮಾಕಂ ಅನ್ನೋ ಪದ್ಯಕ್ಕೆ ಒಳ್ಳೆ ಸಂವಾದಿ. ಇಷ್ಟು ಚೆನ್ನಾಗಿದೆ. ನನಗೆ ಆಶ್ಚರ್ಯವಾಗಿದ್ದು, ಆ ದೊಡ್ಡ ವಿದ್ವಾಂಸರು, ನನಗೆ ಬಹಳ ಗೌರವನೀಯರು ಆದಂಥ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಇಲ್ಲಿರುವ ಉಪಮಾನ ಜನದ ಅಸಂಸ್ಕೃತಿಗೆ ದ್ಯೋತಕವಾಗಿದೆ. ವಾಸ್ತವಿಕತೆಯನ್ನು ಕಾವ್ಯದಲ್ಲಿ ಮೂಡಿಸುವ ದೃಷ್ಟಿಯಿಂದ ಕ್ಷುದ್ರಪಾತ್ರೋಚಿತವಾದ ಬಳಕೆ ಮಾತನ್ನು ಬಳಸುವುದು ಕವಿಯ ಉತ್ಪತ್ತಿಗೆ ದ್ಯೋತಕವಾಗುತ್ತದೆ ಅಂತ ಹೇಳಿದ್ದಾರೆ.
ಈ ದಲಾಲ್ ಅವರು ಈ ಒಂದು ಕಾವ್ಯದ ವ್ಯಾಖ್ಯಾನ ಮಾಡುವಾಗ ಇದಕ್ಕೆ ಯಾವ ರೀತಿಯಾದ ಅರ್ಥವನ್ನು ಕಲ್ಪಿಸಿದ್ದಾರೆ ಅನ್ನೋದನ್ನು ನಾನು ನೋಡಿದರೂ ಈಗ ಜ್ಞಾಪಕ ಬರ್ತಿಲ್ಲ. ಅದಕ್ಕಾಗಿ ಮತ್ತೊಮ್ಮೆ ನೋಡ್ತೀನಿ. ನೋಡಿದಾಗ ಅವರು ಹೀಗೆ ಬರೆದಿದ್ದಾರೆ ಅಂದರೆ ಎಲ್ಲರೂ ತಪ್ಪು ಅಂತ ಹೇಳಿದೆ ಬೇರೆ ದಾರಿಯೇ ಇಲ್ಲ, ಆ ಥರ ಆಗಿಬಿಡುತ್ತೆ. ಅವರು ಹಾಗೆ ಬರೆದಿದ್ದಾರೆ. Here an uncultured woman talks to her lover regarding the changed treatment she was getting from him of late. The following may be cited ಅಂತ ಅನ್ಕಲ್ಚರ್ಡ್ ಅನ್ನುವಂತೆ ಬಳಸಿದ್ದಾರೆ. ಅದಷ್ಟಿದೆ. ಆದರೆ ಇದು ಚೆನ್ನಾಗಿದೆ, ಅಷ್ಟು ಮಟ್ಟಿಗೆ ತಗೊಂಡ್ರೆ ಪರವಾಗಿಲ್ಲ. ಅಂದರೆ ಕ್ಷುದ್ರಪಾತ್ರೋಚಿತವಾದ ಬಳಕೆ ಮಾತು ಬಳಸುವುದು ಕವಿಯ ವ್ಯುತ್ಪತ್ತಿಗೆ ದ್ಯೋತಕವಾಗುತ್ತದೆ ಅಂತಂದರೆ ಕೃಷ್ಣಮೂರ್ತಿಗಳು ಸರಿಯಾಗಿಯೇ ಬರೆದಿದ್ದಾರೆ ಅಂತ ಸ್ವೀಕರಿಸಬಹುದು. ಅದನ್ನು ಅಷ್ಟಾಗಿ ಅಲ್ಲ, ಅದು ಯುಕ್ತವಲ್ಲ, ಅಸಂಸ್ಕೃತಿ ಎನ್ನುವಂತೆ ಧ್ವನಿ ಬಂದುಬಿಟ್ರೆ ಕಷ್ಟ. ತುಂಬ ಸುಂದರವಾದದ್ದು ಅಂತ ಕಂಠೋಕ್ತವಾಗಿ ನಾವು ಹೇಳಬೇಕಂದ್ರೆ ಹಸಿ ಮಡಕೆ ಮುರಿದೋಗಿರೋದು ಮತ್ತೆ ಬೆಸೆಯೋದು ಬಹಳ ಸುಲಭ. ಆ ಮಣ್ಣನ್ನು ಹಾಗೆ ಒತ್ತಿಟ್ಬಿಟ್ರೆ ಆಗುತ್ತದೆ ಅನ್ನುವ ಕಲ್ಪನೆ ತುಂಬ ಚೆನ್ನಾಗಿರತಕ್ಕಂಥದ್ದು. ಹೀಗೆ ಎಲ್ಲೆಲ್ಲಿಂದಲೂ ಕಾವ್ಯಕ್ಕೆ ಸ್ಫೂರ್ತಿ ಬರಬಹುದು, ಎಲ್ಲೆಲ್ಲಿಂದಲೂ ಕೂಡ ಅದನ್ನು ಪಡ್ಕೊಳ್ಬಹುದು ಅಂತನ್ನೋದು ಇಡೀ ಈ ಪ್ರಕರಣದಲ್ಲಿ ಗೊತ್ತಾಗುತ್ತದೆ. ಆಮೇಲೆ ಅವನು ಅರ್ಥವ್ಯಾಪ್ತಿ ಅಂತ ಒಂದು ಭಾಗವನ್ನು ತೆಗೆದುಕೊಳ್ತಾನೆ. ಅದು ತುಂಬ ಚೆನ್ನಾಗಿರತಕ್ಕಂಥ ಅಧ್ಯಾಯವೇ, 9ನೇ ಅಧ್ಯಾಯ. ಕಾವ್ಯದ ಕಾಂಟೆಂಟ್ ಯಾವುದು ಅಂತ ಆ ಕಾಲಕ್ಕೆ ತಕ್ಕಂತೆ ತೆಗೆದುಕೊತಾನೆ. ಕಾಂಟೆಂಟ್ ಅಂದರೆ ಅದರೊಳಗಿರ್ತಕ್ಕಂಥ ವಸ್ತು ವಿಷಯ, ದಿವ್ಯ ಮಾನುಷ ಮಾನುಷ ಅಂತ ಹೀಗೆ ಅಂತ ದ್ರೌಹಿಣಿಯ ಸಿದ್ಧಾಂತ ಇತಿ ದ್ರೌಹಿಣಿ ಅಂತ. ಅಂದರೆ ದೇವಲೋಕಕ್ಕೆ ಸಂಬಂಧಪಟ್ಟಿದ್ದು, ಮನುಷ್ಯ ಲೋಕಕ್ಕೆ ಸಂಬಂಧಪಟ್ಟಿದ್ದು, ದೇವ ಮಾನುಷ ಎರಡನ್ನೂ ಬೆರೆಸಿಕೊಂಡಿರುವಂಥದ್ದು ಅಂತ. ಆದರೆ ರಾಜಶೇಖರ ಪಾತಾಳನ ಯಾಕೆ ಬಿಟ್ರಿ? ಪಾತಾಲೀಯ, ಮರ್ತ್ಯ ಪಾತಾಲೀಯ, ದಿವ್ಯ ಪಾತಾಲೀಯ, ದಿವ್ಯ ಮರ್ತ್ಯ ಪಾತಾಲೀಯಶ್ಚ ಅಂತ ಮತ್ತೊಮ್ಮೆ ಇನ್ನೊಂದು ವಿಭಾಗ ಮಾಡಿ ಇನ್ನು 4 ಅಂತಾನೆ, ಒಟ್ಟು 7 ಅಂತಾನೆ. ಪಾತಾಳದ್ದು ಮತ್ತು ಭೂಮಿ ಪಾತಾಳದ್ದು, ದೇವಲೋಕ ಪಾತಾಳದ್ದು, ದೇವಲೋಕ ಪಾತಾಳ ಮರ್ತ್ಯಲೋಕ 3ರದ್ದು ಅಂತ ಹೀಗೆಲ್ಲ ವಿಭಾಗ ಮಾಡಿ ಅಂತ. ಒಟ್ಟಿನಲ್ಲಿ 3 ಲೋಕಗಳು ಕಾವ್ಯದ ವಸ್ತು ಅಂತನ್ನೋದನ್ನು, ಅದರ ಬೆರಕೆಗಳು ಹೇಗೆ ಸೇರಿರುವಂಥದ್ದು ಅಂತ ಅದಕ್ಕೆಲ್ಲಕ್ಕೂ ಉದಾಹರಣೆಯನ್ನು ಕೊಡ್ತಾ ಬರ್ತಾನೆ. ಅಲ್ಲಿ ನಾವು ಗಮನಿಸಬೇಕಾದ ಒಂದು ಸ್ವಾರಸ್ಯ ಏನೆಂದರೆ, ಕಾವ್ಯದ ವಸ್ತುವಿನಲ್ಲಿ ಸ್ವಾರಸ್ಯ ಇರಲಿ ಇರದೆ ಹೋಗಲಿ, ಕವಿಯ ಮಾತಿನಲ್ಲಿ ಸ್ವಾರಸ್ಯ ಇದ್ದೇ ಇರುತ್ತದೆ ಅಂತ. ಪರಿಚ್ಛಿದ್ಯಮಾನ ದ್ವಾದಶಾಂಗುಲ ಪ್ರಮಾಣೆ ಪುರಾಣಾದ್ಯಾಗಮ ನಿವೇದಿತ ಧರಾವಲಯ ಮಾತ್ರೇ ನಸ್ತಃ ಅಂತ ಅವನು ಒಂದು ಕಡೆ ತುಂಬ ಚಮತ್ಕಾರವನ್ನು ಕೂಡ ಮಾಡ್ತಾನೆ. ಹೇಳ್ತಾನೆ, ಮುಖ್ಯವಾಗಿ ಇಲ್ಲಿರುವಂಥದ್ದು ಕಾವ್ಯದಲ್ಲಿ ವಸ್ತು ಏನೇ ಆಗಿರಬಹುದು, ಅದರಿಂದ ಬರುವಂತಹ ಸ್ವಾರಸ್ಯ ತುಂಬ ದೊಡ್ಡದು ಅಂತ. ರಾಜಶೇಖರಂದು ಅಂತ ಒಂದು ಮಾತು ಉಂಟು, ಅಸ್ತು ವಸ್ತುನಿ ಮಾವಾಭೂತ್ ಕವಿವಾಚಿ ಸ್ಥಿತೋರಸ. ವಸ್ತುವಲ್ಲಿ ಮಹತ್ವ ಇರಲಿ ಇಲ್ಲದೆ ಹೋಗಲಿ, ಕವಿಯ ಮಾತಿನಲ್ಲಿ ಇರುತ್ತದೆ ಅಂತ. ಅದು ಈ ಗ್ರಂಥದಲ್ಲಿ ಬಂದಿಲ್ಲ, ಇದೆಯಾ? ಹಾಂ, ಈ ಪ್ರಕರಣದಲ್ಲಿ ಬಂದಿಲ್ಲ. ರಾದರ್ ಇಲ್ಲಿ ಅಸ್ತು ನಾಮ ನಿಸ್ಸೀಮಾರ್ಥ ಸಾರ್ಥ ಕಿಂತು ರಸವತ ಏವ ನಿಬಂಧೋ ಯುಕ್ತೋ ನ ನೀರಸಸ್ಯ ಇತ್ಯಪರಾಜಿತಿ ಅಂತ. ಅಪರಾಜಿತಿ ಅಂತನೋನು ವಸ್ತುತಃ ಭಟ್ಟ ಲೊಲ್ಲಟ ಅಂತ ನಾಟ್ಯಶಾಸ್ತ್ರಕ್ಕೊಂದು ವ್ಯಾಖ್ಯಾನ ಬರೆದಿದ್ದ. ಅವನು ರಸಮೀಮಾಂಸೆಯನ್ನು ಉತ್ಪತ್ತಿವಾದ ಅನ್ನುವ ರೀತಿಯಲ್ಲಿ ಹೇಳಿದ್ದ ಅಂತ ಗೊತ್ತಾಗುತ್ತೆ. ಪುಷ್ಟಿಯಾದ ಭಾವವೇ ರಸ ಆಗುತ್ತದೆ ಅಂತ ಅವನು ಹೇಳ್ತಾನೆ. ವಸ್ತುವಿನ ವೈಶಾಲ್ಯ ಎಷ್ಟೇ ಇದ್ದರೂ ಏನೇ ಇರಲಿ, ಕವಿ ಮಾತ್ರ ಸರಸವಾಗಿರುವಂಥ ರೀತಿಯಲ್ಲಿ ಬಣ್ಣಿಸಬೇಕು, ನೀರಸವಾದದ್ದನ್ನು ಅಲ್ಲ ಅಂತ. ಅಂದರೆ ತುಂಬ ಒಳ್ಳೆ ವಸ್ತು ಅಂತ ಅದನ್ನು ಯದ್ವಾ ಬೆಳೆಸಬಾರ್ದು. ಚೆನ್ನಾಗಿದೆ ಅಂತ ಅತಿರೇಕ ಮಾಡೋಕ್ಕೆ ಹೋದರೆ ಸೊಗಸಾಗೋದಿಲ್ಲ ಅಂತನ್ನುವ ಅರ್ಥದಲ್ಲಿ 2 ಪದ್ಯಗಳನ್ನು ಬರೀತಾನೆ. ಇದು ಅನೇಕ ಅಲಂಕಾರಿಕರು ಉದ್ಧರಿಸಿದ್ದಾರೆ ಕೂಡ. ಹೇಮಚಂದ್ರ ಅದನ್ನೇ ಉಲ್ಲೇಖ ಮಾಡ್ತಾನೆ. ಮಜ್ಜನ ಪುಷ್ಪಾವಚಯನ ಸಂಧ್ಯಾ ಚಂದ್ರೋದಯಾದಿ ವಾಕ್ಯಮಿಹ ಸರಸಮಪಿ ನಾತಿ ಬಹುಲಂ ಪ್ರಕೃತ ರಸಾನನ್ವಿತಂ ರಚಯೇತ್. ಪ್ರಕೃತ ರಸ ಅನನ್ವಿತಂ ನ ಅತಿ ಬಹುಲಂ ಸರಸಮಪಿ ರಚಯೇತ್.
ಈಗ ಉದಾಹರಣೆಗೆ ಜಲಕ್ರೀಡೆ, ಹೂಗಳನ್ನು ಬಿಡಿಸೋದು, ಪುಷ್ಪಾವಚಯ, ಸಾಯಂಕಾಲ, ಚಂದ್ರೋದಯ, ಇವುಗಳು ಎಷ್ಟು ವರ್ಣನೆಗೆ ಚೆನ್ನಾಗಿ ಬಂದರೂ ಮುಖ್ಯ ಕಥೆಗೆ, ಮುಖ್ಯ ಪಾತ್ರಗಳಿಗೆ, ವರ್ಣ್ಯಾಂಶಗಳಿಗೆ ವ್ಯತಿರೇಕ ಆಗುವಷ್ಟು, ವಿರೋಧ ಆಗುವಷ್ಟು ಯದ್ವಾ ತದ್ವಾ ಬೆಳೆಸಬಾರದು ಅಂತಾನೆ. ಇದು ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಅಂದರೆ ಕೆಲವು ರಾಗಗಳನ್ನು ಕೆಲವು ಸಂಗೀತಗಾರರು ಹದ ಅಳತೆ ಇಲ್ಲದೆ ಬೆಳೆಸ್ತಾರೆ, ಕೆಲವು ನೃತ್ಯಾಂಶವನ್ನು ನರ್ತಕರು ಯದ್ವಾ ತದ್ವಾ ಬೆಳೆಸ್ತಾರೆ. ಆ ರೀತಿ ಮಾಡಬಾರ್ದು. ನಮ್ಮ ಪ್ರವಚನಕಾರರು ಎಷ್ಟೋ ಬಾರಿ ಹಾಗೆ ಮಾಡ್ತಾರೆ. ಒಂದು ವಿಷ್ಣುವಿಗೆ ಗೋವಿಂದ ಅಂತ ಹೆಸರಿದ್ದರೆ ಅದನ್ನು 4-5 ದಿವಸ ಹೇಳ್ತೀನಿ. ಗೋ ಅಂದರೆ ಒಂದರ್ಥ, ವಿಮ್ ಅಂದರೆ ಒಂದರ್ಥ, ದ ಅಂದರೆ ಒಂದರ್ಥ ಹೇಳ್ಬೋದು. ಅದಕ್ಕೂ ಸೀಳಿ 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 ಹೇಳ್ಬೋದು. ಅದು ಹೇಳಿದ್ರೆ ಅತಿರೇಕವಾಗುತ್ತದೆ. ಅಲ್ಲ, ಅವರು ತುಂಬ ಬುದ್ಧಿವಂತರು ಅಂತ ಗೊತ್ತಾಯ್ತೆ ಹೊರತು ಜನಕ್ಕೇನೂ ಗೊತ್ತಾಗೋಲ್ಲ. ಅದರಿಂದ ಒಂದು ಹದ ಅನ್ನುವುದಿರುತ್ತದೆ. ಇದನ್ನು ಬಹಳ ಚೆನ್ನಾಗಿ ಕೃಷ್ಣಶಾಸ್ತ್ರಿಗಳು ಹೇಳ್ತಾರೆ. ಅತಿವಿಸ್ತಾರ ಅವನತಿಯ ಲಕ್ಷಣ ಅಂತ. ಒಂದು ಕರವಸ್ತ್ರದ ಎಳೆಯನ್ನು ತೆಗೆದು ಕೊಠಡಿಯೆಲ್ಲ ಹರವು ಬಿಡ್ಬೋದು, ಆದರೆ ಅದರಿಂದ ಇದ್ದ ಕರವಸ್ತ್ರ ನಾಶ ಆಗಿದ್ದೇ ಲಾಭ ಅಂತ ಅವ್ರು ಹೇಳ್ತಾರೆ. ಎಷ್ಟು ಸರಿದದ್ರಿ ಸಾಗರ ಪುರತುರಗ ರಥ ಆದಿ ವರ್ಣನೆ ಯತ್ನ ಕವಿಶಕ್ತಿ ಖ್ಯಾತಿಫಲ ವಿತತ ಧಿಯಾಂ ನೋ ಮತಸ್ಸಯ್ಯ. ನದಿ, ಬೆಟ್ಟ, ಸಮುದ್ರ, ಪಟ್ಟಣ, ಕುದುರೆ, ರಥ ಎಲ್ಲ ವಿಶೇಷ ವರ್ಣನೆ ಮಾಡುವಂಥ ಕವಿಗಳು ಅದನ್ನು ತುಂಬ ಬೆಳೆಸಿದ್ರೆ ತಮ್ಮ ಶಕ್ತಿ ಪ್ರದರ್ಶನ ಮಾಡದಂತೆ ಆಗುತ್ತೆ ಹೊರತು ಅದು ರಸಿಕರಿಗೆ ಮೆಚ್ಚುಗೆ ಆಗೋಲ್ಲ ಅಂತ ಅದೇ ಮಾತನ್ನು ಹೇಳ್ತಾನೆ. ನಮ್ಮ ಸಾಮರ್ಥ್ಯ, ಶಕ್ತಿ ಅದು ಬೇರೆ ಇರ್ಬೋದು. ಅಲ್ಲಿ ಏನು ಅಂತ, ಒಂದು ಮದುವೆ ಮನೆಗೆ ಹೋದರೆ ವಧುವಿಗಿಂತ ಜೋರಾಗಿ ಅಲಂಕಾರ ಮಾಡ್ಕೊಂಡು ಹೋದರೆ ಅದು ಆಭಾಸವಾಗುತ್ತೆ. ಈ ಅಳತೆ ನಮಗೆ ಮರ್ಯಾದೆ ಗೊತ್ತಿರಬೇಕು. ನಮಗೆ ಒಡವೆ ಬೇಕಾದಷ್ಟಿರಬಹುದು, ಆದರೆ ನಾವು ಹಾಕ್ಕೊಂಡು ಹೋಗಬೇಕಾಗಿದ್ದು ಏನು, ಒಂದು ವೈಕುಂಠ ಸಮಾರಾಧನೆಗೆ ಹೋಗುವಾಗ ಯಾವ ಮಟ್ಟದಲ್ಲಿ ವೇಷ ಹಾಕ್ಕೊಂಡು ಹೋಗಬೇಕು, ಈ ಥರದ್ದೆಲ್ಲ ಇರುತ್ತಲ್ಲ. ಈ ಔಚಿತ್ಯವನ್ನು ತುಂಬ ಸ್ಪಷ್ಟವಾಗಿ ಕವಿ ಮನದಟ್ಟು ಮಾಡಿಕೊಡ್ತಾನೆ. ಇದು ಬಹಳ ಹೃದಯವಾದದ್ದು ಅಂತ ಅನಿಸುತ್ತದೆ. ಅಂದರೆ ಇಡೀ ಜಗತ್ತೇ ಇದ್ದರೂ ಕೂಡ ಸಾಮಗ್ರಿ ನಾವು ಒಂದು ಅಳತೆಯಲ್ಲಿ ಇಟ್ಕೋಬೇಕು ಅಂತ. ಇನ್ನು ಅವನು ಮತ್ತೂ ಒಂದನ್ನು ಹೇಳ್ತಾನೆ. ಕಾವ್ಯದಲ್ಲಿ ಬೇರೆ ಬೇರೆ ವಿಭಾಗಗಳು ಉಂಟು ಅಂತ ಹೇಳ್ಬಿಟ್ಟು, ಅಂದರೆ ಮುಕ್ತಕ, ಪ್ರಬಂಧ ಅಂತ ಮುಖ್ಯವಾಗಿ 2 ಅಂತ ವಿಭಾಗ ಮಾಡ್ಕೊಳ್ಳೋದಾಗುತ್ತದೆ. ಮತ್ತು ಅದನ್ನು ಮತ್ತೆ ಬೇರೆ ಬೇರೆದು ಮಾಡ್ಕೊಳ್ಬಹುದು. ಒಂದೇ ಪದ್ಯ ಬಿಡಿ ಪದ್ಯ ಇದ್ದರೆ ಅದು ಮುಕ್ತಕ, 2 ಇದ್ದರೆ ಯುಗ್ಮಕ, 3 ಇದ್ದರೆ ಸಾಂದಾನಿಕ, 4 ಇದ್ದರೆ ಕಾಲಾಪಕ, 5 ಇದ್ದರೆ ಕುಲಕ, 5ರ ಮೇಲೆ ಎಲ್ಲ ಕುಲಕ. ಈಗ ಪಂಚಕ 5, ಅಷ್ಟಕ 8, 6 ಷಟ್ಕ, ಸಪ್ತಕ 7, ನವಕ, ದಶಕ ಹೀಗೆಲ್ಲ ಮಾಡಿದ್ದಾರೆ. ಒಂದು 27 ಪದ್ಯ ಆದ ತಕ್ಷಣ ಅದು ನಕ್ಷತ್ರಮಾಲ. ಹೀಗೆ ಸ್ತೋತ್ರಗಳಲ್ಲಿ ನೀವೆಷ್ಟೋ ನೋಡ್ತೀವಿ. ಈ ಥರದ್ದೆಲ್ಲ ಇದೆ. ಹಾಗೆ ಪದ್ಯಗಳನ್ನು ಗ್ರೂಪ್ ಮಾಡಿ ಅದನ್ನು ಮಾಡ್ಬೋದು. ಖಂಡಕಾವ್ಯ ಅನ್ಬೋದು, ಮಹಾಕಾವ್ಯ ಅನ್ಬೋದು, ಕಥೆ ಅನ್ಬೋದು, ದೀರ್ಘಕಥೆ ಅಂತ ಅನ್ಬೋದು. ಪಾತ್ರವೇ ತನ್ನ ಕಥೆ ಹೇಳ್ಕೊಳ್ತಾ ಇದ್ದರೆ ಅದನ್ನು ಆಖ್ಯಾಯಿಕ ಅಂತ ಕರೀತಾರೆ. ಕವಿನೇ ಹೇಳ್ತಾ ಇದ್ದರೆ ಅದನ್ನು ಕಥಾ ಅಂತ ಕರೀತಾರೆ. ಹೀಗೆಲ್ಲ ವಿಭಾಗ ಮಾಡಿದ್ದಾರೆ. ಆಧುನಿಕ ಸಾಹಿತ್ಯ ಬೇಕಾದಂತಿದೆ. ಪ್ರವಾಸ ಕಥನ ಅಂತಾರೆ, ಆತ್ಮಕಥನ ಅಂತಾರೆ, ಲಲಿತ ಪ್ರಬಂಧ ಅಂತಾರೆ, ಹರಟೆ ಅಂತಾರೆ. ಹೀಗೆ ಬೇಕಾದಂಥ ವಿಭಾಗಗಳಿವೆ. ಇವೆಲ್ಲ ಇರುತ್ತವೆ. ಹಾಗೆ ಇದ್ದಾಗಲೂ ಈ ಬಿಡಿಬಿಡಿಯಾದ ಪದ್ಯರಚನೆ ಯಾವುದಿದೆ ಅದು ಯಾರೂ ಮಾಡಬಲ್ಲರು. ಆದರೆ ಪ್ರಬಂಧವನ್ನು ರಚನೆ ಮಾಡುವಂಥದ್ದು ಕಷ್ಟ ಅನ್ನುವ ಮಾತು ಕೂಡ ಬರ್ತದೆ. ಮತ್ತು ಇವನೊಂದು ಕಡೆ ಹೇಳ್ತಾನೆ, ಕಿಂಚ ಸಂಸ್ಕೃತವ ಸರ್ವಾಸ್ವಪಿ ಭಾಷಾಸು ಯಥಾ ಸಾಮರ್ಥ್ಯಂ ಯಥಾ ರುಚಿ ಯಥಾ ಕೌತುಕಂಚ ಅವಹಿತ ಸ್ಯಾತ್ ಅಂತನೂ ಒಂದು ಮಾತನ್ನು ಹೇಳ್ತಾನೆ. ಏನಂದರೆ ಸಂಸ್ಕೃತದಂತೆ ಎಲ್ಲ ಭಾಷೆಗಳಲ್ಲೂ ಬರವಣಿಗೆ ಮಾಡಬಲ್ಲಂಥ ಅವನು ಕವಿ, ಅವನು ನಿಜವಾಗಿ ಒಳ್ಳೆಯ ಕವಿಯಾಗಿರ್ತಾನೆ. ಅದು ಉತ್ತಮವಾದಂಥದ್ದು ನಿಬಂಧನ ಅಂತಂತಾನೆ. ಅಂದರೆ ಪ್ರತಿಯೊಂದು ಭಾಷೆಗೂ ಕೂಡ ಅವನಿಗೆ ಗೌರವ ಕೊಡುವಂಥ ಮನೋಧರ್ಮ ಇತ್ತು ಅಂತ ಗೊತ್ತಾಗುತ್ತದೆ. ಮತ್ತೊಂದು ಕಡೆಗೆ ಹೇಳ್ತಾನೆ, ಅದು ಏನಂತಂದರೆ ಕಾವ್ಯದಲ್ಲಿ ನಾವು ಕಾಣಬೇಕಾದದ್ದು ಎಲ್ಲ ಭಾಷೆಗಳಿಗೆ ಎಲ್ಲಕ್ಕೂ ಅನ್ವಯವಾಗುವಂಥ ಸೊಗಸು ಅಂತ. ಅಖಿಲ ಭಾರತೀಯವಾದ ವ್ಯಾಪ್ತಿ, ಅಖಿಲ ಭಾರತೀಯವಾದ ಕಾವ್ಯಮೀಮಾಂಸೆ ಅಂದರೆ ಇದೇ ಥರದ್ದು. ಏಕೋರ್ಥ ಸಂಸ್ಕೃತೋಕ್ತ್ಯ ಸಸುಕವಿರಚನ ಪ್ರಾಕೃತೇನಾಪರೇಸ್ಮಿನ್ ಅನ್ಯೋಪಭ್ರಂಶಗೀರ್ಭಿ ಕಿಮಪರಮಪರೋ ಭೂತಭಾಷಾ ಕ್ರಮೇಣ ದ್ವಿತ್ರಾಭಿ ಕೋಪಿ ವಾಗ್ಭಿರ್ಭವತಿ ಚತುರ್ಭಿ ಕಿಂಚ ಕಶ್ಚಿದ್ ವಿವೇಕ್ತುಂ ಯಸ್ಯೇತ್ಥಂ ಧೀಃ ಪ್ರಗಲ್ಭ ಸ್ನಪಯತಿ ಸುಖವೇಸ್ತಸ್ಯ ಕೀರ್ತಿರ್ಜಗಂತಿ ಅಂತ. ಒಂದು ವಸ್ತುವನ್ನು ಸಂಸ್ಕೃತದಲ್ಲಿ ಹೇಳಿದ್ರೆ ಚೆನ್ನ,
ಒಂದನ್ನು ಪ್ರಾಕೃತದಲ್ಲಿ ಹೇಳಿದ್ರೆ ಚೆನ್ನ, ಒಂದನ್ನು ಅಪಭ್ರಂಶದಲ್ಲಿ ಹೇಳಿದ್ರೆ ಚೆನ್ನ, ಮತ್ತೊಂದಕ್ಕೆ ಪೈಶಾಚಿಯೇ ಒಪ್ಪುತ್ತೆ, ಇನ್ನೊಂದಕ್ಕೆ ಎಲ್ಲ ಭಾಷೆಯನ್ನು ಬೆರೆಸ್ಕೊಳ್ಬೇಕು, ಈ ಎಲ್ಲ ವಿವೇಕ ಇರಬೇಕು ಅಂತ ಹೇಳ್ಬಿಟ್ಟು ಅಂತಾನೆ. ಅಂದರೆ ಅವನು ಯಾವುದೇ ಒಂದು ಭಾಷೆಯನ್ನು ಮೇಲು ಕೀಳು ಅಂತ ತರತಮ ಮಾಡದೆ ಸೊಗಸಾದ ರೀತಿಯಲ್ಲಿ ಅಷ್ಟನ್ನು ಕೂಡ ಒಪ್ಪ ಇಟ್ಕೋತಾನೆ. ಇದು ದೊಡ್ಡದು ಅಂತ. ಏಕೆಂದರೆ 3-4 ಭಾಷೆ ಬಂದವರಿಗೆ ಗೊತ್ತಾಗುತ್ತದೆ ಯಾವ್ಯಾವುದು ಎಲ್ಲೆಲ್ಲಿ ಚೆನ್ನ ಅಂತ. ಒಂದೇ ಭಾಷೆಯಲ್ಲಿ ಯಾವ್ಯಾವ ಮಾಧ್ಯಮ ಯಾವ್ಯಾವುದಕ್ಕೆ ಚೆನ್ನ ಅಂತ. DVG ಬರೀತಾರಲ್ಲ, ಹೃದಯಂಗಿತಕ್ಕೆ ತಾಳಲಯ ಚೌಕಟ್ಟು, ಗದ್ಯ ಶಾಸ್ತ್ರಕ್ಕೆ ಅಚ್ಚುಕಟ್ಟು ಅಂತ. ಹೃದಯಂಗಿತಕ್ಕೆ ಭಾವ ತುಂಬ ಚೆನ್ನಾಗಿ ಬರೋದಕ್ಕೆ ತಾಳಲಯದ ಚೌಕಟ್ಟಿರತಕ್ಕಂಥ ಗೇಯ ಚೆನ್ನ, ಗದ್ಯ ಶಾಸ್ತ್ರಕ್ಕೆ ಅಚ್ಚುಕಟ್ಟು, ಪದ್ಯವಿದೆರಡರ ನಡುವಣ ಅಧಿಕ ಪ್ರಸಂಗಿ ಅಂತ ಹೇಳ್ತಾರೆ. ಪದ್ಯ ಅದೂ ಅಲ್ಲ ಇದೂ ಅಲ್ಲ ಅಂತ. ಅಂದರೆ ಅದು ವಿನೋದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ಅಂದರೆ ಒಂದೊಂದಕ್ಕೂ ಒಂದೊಂದು ಉಂಟು. ನೀವು ಒಂದು ಹಳೆ ಕಾಲದ ನಾಟಕದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಗದ್ಯ ಎಲ್ಲಿ ಬಳಸ್ತಾರೆ, ಪದ್ಯ ಎಲ್ಲಿ ಬಳಸ್ತಾರೆ, ಗೀತ ಎಲ್ಲಿ ಬಳಸ್ತಾರೆ ಅಂತ. ಅದೇ ಬೇರೆ ಬೇರೆ ಛಂದಸ್ಸನ್ನು ಎಲ್ಲಿ ಬಳಸ್ತಾರೆ, ಎಲ್ಲಿ ಅನುಷ್ಠುಪ್ ಬಳಸಬೇಕು, ಎಲ್ಲಿ ವಸಂತ ತಿಲಕ ಬಳಸಬೇಕು, ಎಲ್ಲಿ ಶಾರ್ದೂಲ ಕ್ರೀಡಿತ. ಬರೀ ದೊಡ್ಡ ಕಂಟೆಂಟು ಸಣ್ಣ ಕಂಟೆಂಟಿಗೆ ಅಷ್ಟಕ್ಕೆ ಅಂತಲ್ಲ. ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ಅಡುಗೆ ಮಾಡ್ತೀನಿ, ದೊಡ್ಡ ಪಾತ್ರೆಯಲ್ಲಿ ದೊಡ್ಡ ಅಡುಗೆ ಮಾಡ್ತೀನಿ, ಸಾಮಾನ್ಯ ಕಾಮನ್ ಸೆನ್ಸು. ಆದರೆ ಬರೀ ಒಂದು 5-6 ಚೂರು ಮೈಸೂರು ಪಾಕ್ ಮಾಡಬೇಕು, ಅದಕ್ಕೋಸ್ಕರ ನಾನು ಸಣ್ಣ ಪಾತ್ರೆಯಲ್ಲಿ ಮಾಡ್ತೀನಿ ಅಂತ ತೆಳ್ಳಗಿರೋ ಪಾತ್ರೆಯಲ್ಲಿ ಮಾಡೋಕ್ಕಾಗೋಲ್ಲ. ತಳ ದಪ್ಪಗಿರಬೇಕು, ಇಲ್ಲದ್ರೆ ತಳ ಹತ್ಕೊಂಡು ಬಿಡುತ್ತದೆ. ಆ ಥರ ಉಂಟು. ಅದೇ ನೀವು ಕಾಫಿಗೆ ಅಂತ ಕಾಯೋದಕ್ಕೆ ಇಡುವಾಗ ದಪ್ಪಗಿರೋ ತಳದಲ್ಲಿ ಯಾರೂ ಇಡೋಲ್ಲ, ತೆಳ್ಳಗಿರ್ತಕ್ಕಂಥ ತಳದಲ್ಲಿ ಹೆಸರಿಗಿಡೋದು ಅಂತ ಹಾಗಿರ್ತದೆ. ಅಂದರೆ ಬಟ್ಟಲ ಸೈಜ್ ಎಂಥದ್ದು ಮತ್ತು ಅದರ ಕ್ವಾಲಿಟಿ ಎಂಥದ್ದು, ಇವೆಲ್ಲ ಹೇಗೋ ಆ ರೀತಿಯಲ್ಲಿ ಭಾಷೆಯನ್ನು ಗಮನಿಸ್ಕೊಳ್ಬೇಕು ಅಂತ ಗೊತ್ತಾಗುತ್ತದೆ. ಇದನ್ನು ಕೃಷ್ಣಮೂರ್ತಿಯವರು ತುಂಬ ಚೆನ್ನಾಗಿ ಇದಕ್ಕೆ ವಿವರಣೆ ಬರಿತಾ ಹೇಳ್ತಾರೆ. ಅಖಿಲ ಭಾರತವಾದ ಕಾವ್ಯಮೀಮಾಂಸೆ ಎಲ್ಲ ಭಾಷೆಗಳಿಗೂ ಅನ್ವಯಿಸುವಂಥದ್ದೇನಿತ್ತು ಅನ್ನೋದು ಇಲ್ಲಿ ನಮಗೆ ಸೂಚನೆ ಸಿಗುತ್ತದೆ ಅಂತ. ಬಹಳ ನಿಜವಾದ ಮಾತು, ತುಂಬ ಒಳ್ಳೆಯ ಮಾತು. ಯಾತಕ್ಕಾಗಿ ಅಂತಂದರೆ ಬರೀ ಸಂಸ್ಕೃತ ಕಾವ್ಯಮೀಮಾಂಸೆ ಭಾರತೀಯ ಕಾವ್ಯಮೀಮಾಂಸೆ ಅಲ್ಲ ಅಂತ ಈಚೆಗೆ ಒಂದು ದೊಡ್ಡ ಕೆಟ್ಟ ಕೂಗು ಎದ್ದಿದೆ. ರಹಮತ್ ತರೀಕೆರೆ ಅಂತ ಅವರಿಂದ ಶುರು ಮಾಡಿಕೊಂಡು ಬೆಳ್ಕೊಂಡು ಬಂದಿದೆ. ವೀರಣ್ಣ ದಂಡೆ ಈ ರೀತಿಯಾದವರೆಲ್ಲ ಗಲಾಟೆ ಎಬ್ಬಿಸ್ಕೊಂಡು ಬಂದಿದ್ದಾರೆ. ಅವರು ಹೇಳೋ ಮಾತಿಗೆ ಯಾವುದೇ ತರ್ಕ ವಿವೇಕ ಇಲ್ಲ, ಆಗ್ರಹ ಸಣ್ಣತನ ಅಷ್ಟೇ ಇರತಕ್ಕಂಥದ್ದು. ಹೀಗಾಗಿ ಈ ಎಲ್ಲ ಅಂಶಗಳನ್ನು ನೋಡಿದಾಗ ನಮಗೆ ರಾಜಶೇಖರ 1000 ವರ್ಷಗಳ ಕೆಳಗೆ ಎಷ್ಟು ಗಮನೀಯವಾಗಿ ಹೇಳಿದ್ದ ಅಂತ ಗೊತ್ತಾಗುತ್ತದೆ. ಮತ್ತು ಅವನು ಕೊಡುವ ಉದಾಹರಣೆಗಳು, ವಿಭಾಗಗಳು ಎಷ್ಟೋ ಬಾರಿ ಫೋರ್ಸ್ ಫಿಟ್ ಅನ್ನುವಂತೆ, ಥರ ಛಲದಿಂದ ಮಾಡಿರುವಂತೆ, ಔಟ್ಡೇಟೆಡ್ ಅನ್ನುವಂತೆ ಅನ್ನಿಸ್ಬೋದು. ಆದರೆ ಅದರ ಹಿಂದಿರುವಂಥ ಕಾಳಜಿ ಅದು ಬಹಳ ಮುಖ್ಯ. ಏನಿಲ್ಲ ನೋಡಿ, ನಾವು 30-40 ವರ್ಷಗಳ ಕೆಳಗೆ ಮನೆ ಕಟ್ಟುವಾಗ ಅದೇ 30-40 ಸೈಟು 40-60 ಸೈಟಲ್ಲಿ ಹೇಗೆ ಕಟ್ತಾ ಇದ್ವೋ ಈಗ ಮನೆಯನ್ನು ಹಾಕಿ ಕಟ್ತಾ ಇಲ್ಲ. ಅರೆ ವಾಸವಾಗಿರೋದಕ್ಕೆ ಕಟ್ತಾ ಇದ್ದೀವಿ. ಅದೇ ಬೆಡ್ರೂಮ್ ಇದೆ, ಅದೇ ಕಿಚನ್ ಇದೆ, ಅದೇ ಡ್ರಾಯಿಂಗ್ ಹಾಲ್ ಇದೆ, ಎಲ್ಲ ಇದೆ. ಆದರೆ ಕಟ್ಟುವ ರೀತಿಯಲ್ಲಿ ವ್ಯತ್ಯಾಸ ಇರುತ್ತದೆ. ಆಗೆಲ್ಲ ಅಟ್ಟ ಅಂತ ಇರ್ತಾಯಿತ್ತು, ಈಗ ಅಟ್ಟ ಅಂತ ಮಾಡೋದಿಲ್ಲ. ಅಟ್ಟಕ್ಕೆ ಬೇಕಾಗಿರ್ತಕ್ಕಂಥ ಜಾಗವನ್ನು ಅವರು ಬೇರೊಂದು ರೀತಿಯಲ್ಲಿ ಬಳಸ್ಕೊಳ್ತಾರೆ. ಆಗ ಅಡುಗೆ ಮನೆಯಲ್ಲಿ ಎಲ್ಲ ಬಡುಗಳು ತೆರೆದಿರ್ತಾ ಇದ್ವು. ಈಗ ಏನೋ ಫ್ರೆಂಚ್ ಕಿಚನ್ ಅಂತೆ, ಇಟಾಲಿಯನ್ ಕಿಚನ್ ಅಂತೆ, ಇನ್ಯಾವ್ಯಾವುದೋ ಕಿಚನ್ಗಳು ಬಂದಿವೆ, ಎಲ್ಲದನ್ನು ಮುಚ್ಚಿಡುವಂಥದ್ದು ಹೀಗೇನೋ ಬಂದಿದೆ. ಮತ್ತು ಟಿ ವಿ ನೋಡುವಂಥ ಪ್ರಮೇಯ ಆಗಿರಲಿಲ್ಲವಾದ್ದರಿಂದ ಚಚ್ಚೌಕನಾಗ ಹಾಲು ಕಟ್ಟಿಬಿಡ್ತಾ ಇದ್ರು. ಈಗ ಒಂದು ಸ್ವಲ್ಪ ಉದ್ದಕ್ಕೆ ಆಯಾಕಾರವಾಗಿ ಕಟ್ಟಬೇಕಾಗುತ್ತದೆ. ಅಂದರೆ ಯಾವುದರ ರೆಕ್ಟ್ಯಾಂಗ್ಯುಲರ್ ಅಂತ, ಅಲ್ಲಿ ಟಿ ವಿಗೆ ಒಂದು ಸ್ಪೇಸು, ಮತ್ತೊಂದು ಮಗದೊಂದು, ಅಲ್ಲಿ ಗೋಡೆ ಪೂರ್ತಿ ದೊಡ್ಡ ಟಿ ವಿ ನೋಡೋದಕ್ಕೆ ಅಂತ ಆ ಗೋಡೆ ಅಷ್ಟು ಖಾಲಿಯಾಗಿಬಿಡಬೇಕು. ಇದರ ಅಲ್ಲೊಂದು ಕಿಟಕಿ ಇಲ್ಲೊಂದು ಬೀರು, ಈ ಥರದ್ದು ಮಾಡ್ತಾಯಿದ್ರು ಹಳೆ ಕಾಲದಲ್ಲಿ. ಆ ವ್ಯತ್ಯಾಸ ಎಷ್ಟೇ ಇಂಟೀರಿಯರ್ ಚೇಂಜಸ್ ಇದ್ದರೂ ಇಟ್ ಈಸ್ ಮೆಂಟ್ ಫಾರ್ ಡ್ವೆಲ್ಲಿಂಗ್ ಅನ್ನುವ ರೀತಿ ಇತ್ತಲ್ಲ, ಹಾಗೆ ಇವನ್ನು ಗಮನಿಸ್ಕೊಳ್ಬೇಕಾಗುತ್ತದೆ. ನಾಳೆ ದಿವಸ ನಾವು ಇದರ ಸಮಾಪ್ತಿಯನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಕವಿಚರ್ಯೆ ರಾಜಚರ್ಯೆ ಅಂತ 10ನೇ ಅಧ್ಯಾಯದಿಂದ ಮತ್ತೊಂದಷ್ಟು ಸ್ವಾರಸ್ಯಗಳನ್ನು ನೋಡಬಹುದು. ಪ್ಲೇಜಿಯಾರಿಸಮ್, ಬೇರೆಯವ್ರನ್ನ ಕದಿಯೋದು ಅಂದರೆ ಹೇಗೆ, ಕಾವ್ಯದಲ್ಲಿ ಹರಣ ಅಂದರೆ ಏನು, ಮತ್ತು ಇನ್ನೊಂದು ಸ್ವಾರಸ್ಯ ಶಬ್ದಹರಣವ, ಅರ್ಥಹರಣವ, ಆ ಥರದ್ದು. ಕವಿ ಸಮಯ ತುಂಬ ಜನಕ್ಕೆ ಅದರ ಬಗ್ಗೆ ಕುತೂಹಲ ಇರಬಹುದು. ಕವಿ ಸಮಯದಲ್ಲಿ ಏನೇನೋ ಕವಿಗಳು ಕಲ್ಪಿಸ್ಕೋತಾರೆ. ಚಂದ್ರನ ಬೆಳದಿಂಗಳಿಗೆ ನೈದಲೆ ಅರಳುತ್ತೆ, ಕಮಲ ಮುಚ್ಚಿಕೊಳ್ಳುತ್ತೆ, ಆ ರೀತಿಯಾದದ್ದನ್ನೆಲ್ಲ ಚರ್ಚೆ ಮಾಡ್ತಾನೆ. ಈ ಥರದ ಅಂಶಗಳಿಂದ ಈ ಗ್ರಂಥದ ಸಮಾಪ್ತಿ ಮಾಡಬಹುದು. ನಮಸ್ಕಾರ, ಧನ್ಯವಾದ.